ನಂಗ ನಾಕು ಬೆಟ್ಟ ಟಿವಿ ಯೂಟ್ಯೂಬ್ ಚಾನಲ ಲೈಕ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿವಿ, ನಿಂಗ ಅರದವಕಗೂ ಗ್ರೂಪ್ಗೂ ಶೇರ್ ಮಾಡಿವಿ ಎಂದು ಮನಸ್ಸು ತುಂಬಿ ಕೇಳ್ತುಂದಿಯೋ. ನಾಕು ಬೆಟ್ಟ ಟಿವಿ ನೋಡಿಂಡಿಬ್ಬ ನಾಕು ಬೆಟ್ಟದ ಜನ ಎಲ್ಲಾರ್ಗೂ ಕೈ ಮುಗಿದೊಂದಿಯೋ. ಇಂದನ நிகழ்ச்சி மூலமா நீங்கள சந்திச்சதுக்கு அப்புறம் சந்தோஷம். இவருடன் இன்று அத்தம நிகழ்ச்சியோக லைஃப் கோச் ಅಂಡ್ ಇಮೋಷನಲ್ ವೆಲ್ಬೀಯಿಂಗ್ ಮೆಂಟರ್ ಸುಜಾತಾ AJM ರವಿ ಮಮ್ಮಿ ಬಂದು ನಂಗೆ ಕೊಡಿದ್ದಾರೆ. ಮಮ್ಮಿ ಕೈ ಮುಗಿದೊಂದೇ ಮಮ್ಮಿ. எல்லாருக்கும் நமஸ்காரம். இதுக்கு முன்னாடி ஏற்கனவே நிறைய எமோஷனல் வெல்ನೆಸ್ பத்தி நாங்க நிறைய டிஸ்கஸ் ಮಾಡಿದೋ. ಇಂದು ಇನ್ನೊಂದೊಂದು ಟಾಪಿಕ್ பத்தி ಇಂದು ಇಲ್ಲಿ ಬಂದು ಮಾತಾಡೋನೋಗೆ எனக்கு ಅಪ್ಪರ ಸಂತೋಷವಾಗಿದೆ. ಖಂಡಿತ ಮಮ್ಮಿ. ಅದಾವ ಮಮ್ಮಿ ಒಪ್ಪೇ ಬಂದು ಹೇಗಿದಾರ ಇಂದು ಒಂದು ಮುಖ್ಯವಾದ ಟಾಪಿಕ್ ಪತಿ ಬಂದು ಮಾತಾಡುವನೋ ಅತಂದೇಗಿ ಇಂದಿನ ಜನ ಬಂದು ನಂಗೆ ಎದನ್ ಪತಿ ಮಾತಾಡುವನೋ ಅತಂದೇಗಿ ನೋಡಿದೊಂದಲ್ಲ ಟೀನೇಜರ್ಸ್ ಪತಿತ ಬಂದು ನಂಗೆ ಮಾತಾಡುವನೋ. ಅದಾವುದು ಒಂದು 13 ವಯಸ್ಸಿಂದ 19 ವಯಸ್ಸುಗಟ್ಟೆ ಇಬ್ಬ ಕುಣವೈ ಪತಿತ ಬಂದು ಮಾತಾಡುವನೋ. ಅವಕರ ಇಮೋಷನ್ಸ್ ಎಲ್ಲ ಬಂದು ಅವಕ್ಕೆತ್ತ ಹ್ಯಾಂಡಲ್ ಮಾಡ್ಯಾರ ಅತಂದೇಗಿ ಮಾತಾಡುವನೋ. ಇದು ಈ ಪ್ರೋಗ್ರಾಮೇ ಬಂದು ನೋಡ್ದ ಅಂತಂದಲೆ ಎಲ್ಲಾನ ಆಂಗಲ್ ದೋಗಿ ಅಟ್ರ ಅತಂದೆ ಹೇಗಿಲಾಕು ಒಬ್ಬೊಬ್ಬಗ ಬಂದು ಟೀನೇಜರ್ಸ್ ಅನ್ಬೋದು ಒಂದೊಂದು ಪರ್ಸ್ಪೆಕ್ಟಿವ್ ದೋಗ ಬಂದು ನೋಡ್ಯಾರ. ನಂಗೆ ಬಂದು ಕುಣವೆಯ ಮೆಂಟಾಲಿಟಿನೂ ನೋಡ್ನೋ, ಅವ್ವಪ್ಪನ ಮೆಂಟಾಲಿಟಿನೂ ನೋಡ್ನೋ, ಟೀಚರ್ಸ್ ನ ಮೆಂಟಾಲಿಟಿನೂ ನೋಡ್ನೋ. ಅಂದ್ಮಟ್ಲಾದ ಒಂದು ಸೊಸೈಟಿಯ ಬಂದು ಅವಕರ ಎತ್ತ ನೋಡ್ಯಾರ ಅತಂಬುದು ಅನ್ಪತಿ ಒಂದು நிறைய விஷயம் இந்த ಪ್ರೋಗ್ರಾಮ್ದಾಗ ನಂಗೆ ಡಿಸ್ಕಸ್ ಮಾಡೋನು ಮಮ್ಮಿ. ಎತ್ತಿದದೆ ಒಂದು ಸ್ಟಾರ್ಟ್ ಮಾಡಿದಾಗ ನಿಂಗ ಈಗ 13 ವಯಸ್ಸು 19 ವಯಸ್ಸುಗಟ್ಟೆ ಇಬ್ಬ ಕುಣವೆ ಅತಂದ್ ಹೇಗಿಲ್ಲ ಟಕ್ಕನ ಒಬ್ಬೊಬ್ಬಗ ಬಂದು ಒಂದೊಂದು ವಿಷಯ ತೋನ್ರ. ಸೊ ಅತಮಾಕ ನಿಂಗ ಒಂದು ಆ ಕುಣವೆ ಪತಿ ಎತ್ತ ತೋನ್ರ ಏನಾಯ್ತಾರ? எனக்கு ಪರ್ಸನಲ್ಲಾ ಟೀನೇಜ್ ಕುಣವೆ ಒಂದು 13 ಒಂದು 19 20 ವಯಸ್ಸುಗಟ್ಟ ಕುಣವೆ ಅಂತ ಹೇಗಿಲಿಯೇ ಎನರ್ಜಿ ತ ಎನಗ ಬಂದು ಮೈನ ತೋರ್ರ. ಅಂಡ್ ಅವ್ಕ நிறைய ಓದುವುದು, நிறைய ಡಿಫ್ರೆಂಟ್ ಮಲ್ಟಿ ಟಾಸ್ಕಿಂಗ್ ಮಾಡಿಯಾರ, ಸ್ಕೂಲ್ ವರ್ಕು ಮಾಡಿಯಾರ, நிறைய லேர்னிங்கு ಮಾಡಿಯಾರ. ಈ ಕಾಲನ ಟೀನೇಜ್ ಕುಣವೆ நிறைய ಆಂಟರ್ಪ್ರೆನರ್ಸ್ ಅವಕ್ಕೆಲ್ಲ ಬಂದ್ಬಿಟ್ಟು நிறைய ಅವಕರೇ ವರ್ಕ್ ಮಾಡಿ ಅವಕರೇ ಸಂಬಾರಿಸಿ ಮನೆಗೂ ಕೊಟ್ಟಿದ್ದಾರೆ. ಅಪ್ಪರ ಪೊರುಪ ಇದ್ದಾರೆ. ಈಗ ಯೂಟ್ಯೂಬ್ ಎಲ್ಲ ನೋಡಿ ಅವಕರೇ ಮನೆ ಇಟ್ಟು ಮಾಡಿಯಾರ, ಮನೆ ಕುಣವೆಲ್ಲ ಅವಕರೇ ಪೊರುಪ ನೋಡಿಯಾರ. ಅಂಡ್ ಅತಮಾಕ್ நிறைய ಪಾಸಿಟಿವ್ ಈಗ ಟೀನೇಜ್ ಕುಣವೆಂದಲಿಯೇ எனக்கு ಅವಕರ ಎನರ್ಜಿ ತ எனக்கு ಒಳ್ಳಂಗೆ ಏನು ಅಂದ್ರೆ என்ன பொறுத்த வரைக்கும். சரி மம்மி. அத்த நீங்க டீனேஜ் குணவே ತಂದೆಗಿ ಮಾತಾಡೋನೆ ಎನರ್ಜಿ ಅತ್ಮಕ್ நிறைய ವಿಷಯ ಬಂದು ಹೇಗಿದಿ ಅಲ್ಲ ಇಂದಿನ ಜನರೇಷನ್ ದೋಗ ಇಬ್ಬ ಆ ಟೀನೇಜ್ ಕುಣವಗು ಈಗ 21st ಸೆಂಚುರಿ ದೋಗ ಇಬ್ಬ ಟೀನೇಜ್ ಕುಣವಗು ನಿಂಗ ಕಾಲದಾಗ ಇದಕ್ಕೂ ಮುಂದನ ಕಾಲದಾಗ ಇದ್ದ ಟೀನೇಜ್ ಕುಣವಗು ಬಂದು நிறைய ಡಿಫ್ರೆನ್ಸ್ ಆಗ್ತಟ್ರಲ್ಲ ಮಮ್ಮಿ. ಈ ಟೀನೇಜ್ ಕುಣವೆ ಅಂದಿಲ್ಲ ಆಕ್ಚುಲಿ ಇಂದಿನ ಇದ್ದಾಗ ಹುಟ್ಟಿದ ಕುಣವೆ ಅಂದ ಬಂದು நிறைய ಚೇಂಜಸ್ ಒಂದು ರ್ಯಾಪಿಡ್ ಆன ಚೇಂಜಸ್ ಬಂದು ಅವಕ್ಕೆ ನೋಡಿದ್ದಾರೆ ಅಂತಂದು ಹೇಗಾಕು. ಸೊ ಇದಾಗ ಒಂದು நிறைய ಪಾಸಿಟಿವ್ ಆದ ವಿಷಯವೂ ಆಡದ, நிறைய ನೆಗೆಟಿವ್ ಆದ ಚಾಲೆಂಜಸ್ ಬಂದು ಅವಕ್ಕೆ ಗಟ್ಟು ನಟ್ರ. ಅದಪ್ಪನ ಫಸ್ಟ್ ಆ ಪಾಸಿಟಿವ್ ಆದ ವಿಷಯ ಇಂದಿನ ಟೀನೇಜರ್ಸ್ ಬಂದು ಈ ತುಮಾಕ್ ವಿಷಯದಾಗಲ್ಲ ಅಪ್ಪರ ಒಳ್ಳಂಗಿದ್ದಾರೆ ಹೆಂಗ ನಿಂಗ ಏನೇನೆಲ್ಲ ಕುರಿಪ ಈ ಜನರೇಷನ್ ದಾಗಿದ್ದ ಈಗ ಈ ಜನರೇಷನ್ ಇಬ್ಬನೇ ಸೋಷಿಯಲ್ ಮೀಡಿಯಾನಾಗ நிறைய ಅವಕ ವಾಯ್ಪಡದೆ ಅದನ್ನೋಗ ನೋಡಿ ಅವಕ ಬಂದು நிறைய வெளியுலக ಬಂದು ಅಪ್ಪರ ಒಳ್ಳಂಗ ಅರ್ದುಂದಾರೆ. ಅದನ್ನ ಒಳ್ಳಂಗ நிறைய ಕುಣವೆ ಅದನ್ನ ಒಳ್ಳಂಗ ವಾಯ್ಪ ಒಳ್ಳಂಗ பயன்படுத்திದ್ದಾರೆ. ಅದು ಮೂಲಿಯವ நிறைய கத்துனிದ್ದಾರೆ. நாட் ஓன்லி ஸ்கூலு ಇದನ್ನ ಮಟ್ಟು ಅಲ್ಲದೆ நிறைய ಒರಾಸ್ ಜೋಲಿಯು ನಾಟು ನಡುಪು ಅದು ಎಲ್ಲವೇ ಒಳ್ಳಂಗೆ ಕತ್ತಿದ್ದಾರೆ. ಈಗ ಸ್ಕೂಲ್ನಾಗೆ ಮಾಡುವ ಜೋಲಿ ತವರ ಮನೆಗೆ ಬಂದ್ಬಿಟ್ಟು ಅದನ್ನ ಬಂದು ಬೆಟರ ಇನ್ನು ಎತ್ತ ಸ್ಕೂಲ್ಗೆ ಹೋಗಿ ಅದನ್ನ ಹ್ಯಾಂಡಲ್ ಮಾಡೋದು. ಇನ್ನು ಮನೆಗೆ ಬಂದ್ಬಿಟ್ಟು ಇನ್ನು ಬೇರೆನಾಚೆ ಒಂದು ಟ್ಯಾಲೆಂಟ್ ಅದು ಎತ್ತ ಅವಕರ ಸ್ವಂತ ಟ್ಯಾಲೆಂಟ್ ಅವೇ ಇನ್ನೂ ಬೆಟರ್ ಎತ್ತ ಮಾಡೋದು ಆನ್ಲೈನ್ ಹೋಗುವೆ ಅದನ್ನ ನೋಡಿ ಅರ್ದುಂದಾರೆ. ಅವಕ ಬಂದು ಯೂಟ್ಯೂಬು ಸರಿ ಅದನ್ನೆಲ್ಲ ಒಳ್ಳಂಗೆ ಯೂಸ್ ಮಾಡಿ ಏ ಅಳುಗ ಬಂದು ಲೈಫ್ನಾಗೆ ಏನೆಲ್ಲ ಗ್ರಾಸ್ ಮಾಡಾಕೋ. ಏಕಂದ್ರೆ ಈ ವಯಸ್ಸನ್ನ ಅವಕಾಗ ಅಪ್ಪರ ಒಳ್ಳಂಗ ಗ್ರಾಸ್ಪಿಂಗ್ ಕೆಪಾಸಿಟಿ ಜಾಸ್ತಿ ಆಗದೆ. ಅದನ್ನ ಅಪ್ಪರ ಒಳ್ಳಂಗ ಬ್ಯೂಟಿಫುಲ್ ಇದು ಮಾಡ್ಯಾರ. ಅದೇ ಮಕ್ಕ ಮನೆಯ ಅವ್ವಪ್ಪಗೂ ಕುಣವೆತ್ತ ಈ ವಯಸ್ಸನ್ನ ಟೀನೇಜ್ ಕುಣವೆಗ ಅವಕ ಸಿಕ್ಕು ನಾಲೆಜ್ ಬಂದು ಮನೆಯ ಅವ್ವಪ್ಪಗೂ ಕೊಟ್ಟಿದ್ದಾರೆ. நிறைய ಮನೆಯ ಅವ್ವಪ್ಪಗೂ ಬಂದು ಈ ವಯಸ್ಸು ಕುಣವೆ ಇಬ್ಬ ಅವ್ವಪ್ಪ ಬಂದು ಫೋನ್ ಎಲ್ಲ ಯೂಸ್ ಮಾಡ್ಯಾರಿರು. ಈ ಟೀನೇಜ್ ಕುಣವೆತ್ತ ಬಂದು ಅವ್ವಪ್ಪಗ ಫೋನ್ ಯೂಸ್ ಮಾಡಿ ಅದು ಮೂಲಿಯವ ಏನಾಲಿ ಆನ್ಲೈನ್ ಓದ್ದೋ ಇಲ್ಲ ಏನಾಚು ಒಂದು ಬಿಲ್ ಕಟ್ಟುದು ಅಂದಲು ಕೂಡ ಆ ಕುಣವೆತ್ತ ಬಂದ್ಬಿಟ್ಟು ಕುನ್ನ ವಿಷಯ ಅಂದ ಹೆಲ್ಪ್ ಮಾಡಿದ್ದಾರೆ. ಅದಮ್ಮಾಗ நிறைய ವಿಷಯ ಬಂದ್ಬಿಟ್ಟು ಒಳ್ಳಂಗ ಪಾಸಿಟಿವ್ ಒಳ್ಳಂಗ நிறைய ಹೆಲ್ಪ್ ಮಾಡಿ ಇದು ಮಾಡಿದ್ದಾರೆ ಈ ಜನರೇಷನ್ ಟೀನೇಜ್ ಕುಣವೆ. ಸರಿ ಮಮ್ಮಿ. ಅದೇ ಮಾಕ ಬಂದು ಇದಂಗ ಈ ಜನರೇಷನ್ ಅಂದ್ಬಿಟ್ಟು ಅವಕ್ಕ ಫೇಸ್ ಮಾಡುವ ಸಿಲ ಸವಾಲ್ಗಲ್ಲು ಅಟ್ಟು ನಟ್ರ ಇದನ್ನ ಮುಂದಿನ ಜನರೇಷನ್ ದಾಗ ಇದ್ದ ಟೀನೇಜರ್ಸ್ ಎಲ್ಲ ಇದನ್ನ ಫೇಸ್ ಮಾಡ್ಲ ಅಲ್ಲ ಇಂದಿನ ಅವಕರ ನೋಡ್ಲ ಬಂದು ಅಪ್ಪರ ಗವಗವ ಅಂದ್ರ ಇವ್ಕು ನಾವು ಬಂದು ಇದೆಲ್ಲ ಬಂದು ಫೇಸ್ ಮಾಡುದ ಏನ್ ನಡ್ದೆ ಹೆಂಗ ಅವಕ್ಕ ಫೇಸ್ ಮಾಡಿ ಸವಾಲ್ಗಲ್ ಬಂದು ಏನೇನ್ நிறைய இடದಮ್ಮ ಇದು ಒಂದು ಸ್ಯಾಡ್ ರಿಯಾಲಿಟಿ ಇಂದಿಂಗೆ ಇದು ಬಂದು ನಡೆದು ನಡತ್ತ.
ನಾ ಇದು ಮುಂದಾಡಿ ಇದ್ದಿಂಗೆ ಅವಕ್ಕ ಬಂದು ಒಳ್ಳಂಗ್ ಓದಿಯಾರ ನೋಡಿಂದಾರ ಸೋಷಿಯಲ್ ಮೀಡಿಯಾ ಈಗ ಬಂದು ಈಗ ಇಂಟರ್ನೆಟ್ ಇದನ್ನೆಲ್ಲವೇ ಎತ್ತ ಒಳ್ಳಂಗ್ ಯೂಸ್ ಮಾಡಿ ಅರ್ದಾರ அதே இன்டர்நெட்டு மூலியமாவே அவங்க நிறைய பேர் வந்து ப்ரெஷரும் ஆடுது சோஷியல் மீடியா ப்ரெஷரும் கண்டிப்பாடுது அதனோಗ ಎತ್ತಂದಲೆ நிறைய ಕಂಪ್ಯಾರಿಸನ್ ನಡೆದೆ ನೋಡಿಯಾರ ಮತ್ತೊಬ್ಬರ ಲೈಫ್ ಜನರಲ್ ಮತ್ತೊಬ್ಬರ ಲೈಫ್ ಪத்தி ನೋಡಿಟ್ಟು ಲಾಟ್ ಆಫ್ ಕಂಪ್ಯಾರಿಸನ್ ಅವಕಗೋಸಿ ಅವಕ ಮಾಡಿಯಾರ ಪ್ಲಸ್ ಅವಕ ಫ್ರೆಂಡ್ಸ್ ಕೂಡ ಮಾತಾಡಿಯೂ ಇದು ತಾ ಕಂಪೇರ್ ಮಾಡಿ ಇದೇ ತ ಗಣಂದು ಅದು ಒಯ್ ನಡೆದೆ ಅದನ್ನೋಗಿ ಏನಾರಂದ್ರೆ ಅವಕ ಸೆಲ್ಫ್ ಕಾನ್ಫಿಡೆನ್ಸ್ ಬಂದು ಅವಕಗವೇ ಅರಿಯಾದ ಒಂದು ಲೇಸ ಇದಾಗಿ ನಡೆದೆ ಇನ್ನೊಂದು ಕಾನ್ಫಿಡೆನ್ಸ್ ಎತ್ತೆ ಬಂದ್ಬಿಟ್ಟು ಏನಾಗ ಕಾನ್ಫಿಡೆನ್ಸ್ ಅವಕ ಬಾಧಿಸಿ ನಡೆದೆ ಅಂತಂದ್ರೆ ಒಂದು ಪಿಯರ್ ಪ್ರೆಷರ್ ಸ್ಕೂಲ್ ಹೋಗಿ ಡಿಸ್ಕಸ್ ಮಾಡಿಯಾರ ಏದೋ ಒಂದು ಜೋಲಿಗ ಒಂದು ಹೊಸ್ತಾ ಒಂದು ಜೋಲಿ ಮಾಡ್ದಟ್ರ ಅದು ಬಂದು ಅವಕ್ಕಗ ಅರಿಯಾದ ಹಿಂಗೆ ಅಟ್ಟುತ್ತಂದಿಲ್ಲ ಸ್ಕೂಲ್ಗೆ ಹೋಗಿ ಒಡನೆ ಯಾಕಂದ್ರೆ ಎಲ್ಲಾ ಸ್ಕೂಲ್ಗೂ ನಂಗ ಟೈಮನ್ನ ಬಂದ್ಬಿಟ್ಟು ಸ್ಕೂಲ್ಗೋನೋ ಮನೆಗೆ ಬನ್ನೋ ಆಸಗತ್ತ ನಂಗೆ ಸ್ಕೂಲ್ ನೋಡೋ ಜೋಲಿ ಓದಿನೋ ಮಣ್ಣೋ ಬನ್ನೋ ಬಟ್ ಇದು ಅಲ್ಲಾದೆ ಈಗ நிறைய ಜೋಲಿ ಬಂದ್ಬಿಟ್ಟು ಈ ಏನ ಹೊರಾಸುನಾಗ ಒಂದು ಒಳ್ಳೇದು ಕೆಟ್ಟದು ಏದೋ ನಡೆದಟ್ಲಿಯೋ ಅವಕ್ಕ ಈ ಜನರೇಷನ್ನ ಇಮಿಡಿಯೇಟ್ ನಂಗೆ ಎಲ್ಲಾ ಮುಕ್ಕಾವಸಿ ಕುನ ಕೈನ ಫೋನ್ ನಡೆದೆ ಇಲ್ಲಾಟಿ ಕೂಡ ಅವಪ್ಪ ಫೋನ್ ಎತ್ತಿ ನೋಡಿಯಾರ ಅಲ್ಲಿ ಆಡುವ ಜೋಲಿ ಎಲ್ಲವ ಅವಕ್ಕ ಬಂದು ಇಮಿಡಿಯೇಟ್ ಅರಿಯಾದಲ್ಲ ಅವಕ್ಕ ಬಂದು ಒಂದು ಬ್ಯಾಕ್ ಆಫ್ ಫೀಲ್ ಮಾಡಿಯಾರ ಅದೆಲ್ಲ ಓಡದೆ ಇನ್ನೊಂದು ಅದನಲ್ಲಿ நிறைய ಕುನವೆ ಬಂದ್ಬಿಟ್ಟು ಆ ಗ್ರೂಪ್ ಡಿಸ್ಕಷನ್ ಹೋಗಿ ಇಬ್ಬರು ಮುಡಿಯಾದವನ್ನೇ ಒಂದು ಮಾಕೆ ಲೆಫ್ಟ್ ಔಟ್ ಇಲ್ಲಾಟಿ ಸ್ಟ್ರೀಟ್ ಬ್ಯಾಕ್ ಓದಿಂಗೆ ಅವಕ್ಕ ಡಿಸ್ಕಸ್ ಮಾಡೋದು ಮುಡಿಯಾದವನ್ನೇ ಅದನ್ನ ಒಂದು ಕಾನ್ಫಿಡೆನ್ಸ್ ಇದಾದಿಂಗಾರ ಪ್ಲಸ್ ಈ ಕಾಲನ ಕುನವೆ ಸರಿ ಏನಗತ್ತ ಸೆನ್ಸಿಟಿವ್ ಇದ್ದಾರೆ ಅಂತ ನಂಗೆ ತೋಣುನೆ நிறைய ಬಂದ್ಬಿಟ್ಟು ಒಂದು ಕಿಂಡಲ್ ಮಾಡೋದು ಜೋಕ್ ಮಾಡೋದು ಅದೆಲ್ಲ ಬಂದ್ಬಿಟ್ಟು நிறைய ಕುನ ಅಕ್ಸೆಪ್ಟ್ ಮಾಡೋದು ಮುಡಿಯೋದಿಲ್ಲ ಏಕಂದ್ರೆ ಅಕ್ಕ ಲಿಮಿಟ್ ಅರಿಯಿರು ಒಂದು ಸಿಲ ಕುನವೆ ಎಲ್ಲಾ ದೇವ್ ಮುಡಿಯ ಅದೇ ಏನಂದ್ರೆ ಒಂದು ಜೋಕ್ ಬಂದು ನಂಗೆ ಮನಸ್ಸು ಬರ್ತವ ಸಂಗಡವ ಅಡಾದಿಂಗ ಅದು ಒಪ್ಪುದು ಅದೇ ಒಂದೊಂದು ಕುನವೆ ಇಲ್ಲ ಬೇರೆದಾರಾಚಿ ಕುನವೆ ಅಂತ ಎಗುದು ಮುಡಿಯ ಬೇರೆ ಎಲ್ಲಿ ಆಚಿ ನಂಗ ಪತ್ತಿ ಏನಾಚಿ ಹೇಗಿಲ್ಲ ಕೂಡ ಕುನವೆ ಅದನ್ನ ಅಪ್ಪರ ಡೀಪ ಎತ್ತಿ ಮಾಡಿದ್ದಾರೆ ಅಲ್ಲ ಅದಕ್ಕೆಲ್ಲ ಬಂದ್ಬಿಟ್ಟು ಈ ಕಾಲನ ಲಾಟ್ நிறைய ಫೇಸ್ ಮಾಡಿ ನಿದ್ದಾರೆ ನಂಗೆ ಅದು ಪತಿ நிறைய ತೊರಂದು ಮಾತಾಡುದು கண்டிப்பா மம்மி நீங்க மாத்தவன ಹೇಗಿದಿ ಪ್ಯೂರ್ ಪ್ರೆಷರ್ ಅತೆಮ್ಮ ಒಂದು ಮಾತು ಪತ್ತಿ ಬಂದು ನಿಂಗೆ ಹೇಗಿದಿ ಯಾಕಂದ್ರೆ ಕ್ಲಾಸ್ ಹೋಗಿ ಈ ವಯಸ್ಸು ನೋಡಿದ್ರೆ ಮೋಸ್ಟ್ நிறைய ಫ್ರೆಂಡ್ಸ್ ಬಂದು ಅವಕ್ಕೆ ಇದ್ದೊಂದಾರ ಮಾಡಿದಾರ ಕ್ಲಾಸ್ ಹೋಗಿ ಅಲ್ಲಿ ಸರಿ ಹಟ್ಟಿ ಹೋಗಿ ಅಲ್ಲಿ ಸರಿ ಒಂದು ಸೆಟ್ಟುಕುನು ಎಂದುವೇ ಬಂದು ಒಂದ್ ಸೆಟ್ಟುಕುನು ಒಂದು 4-5 ಕೂಡ ಮಿಂಗ್ಲ ಇನ್ನೇತ ಬಂದು ಇದ್ದಾರ ಅಂತಂದು ಹೇಗಿಲ್ಲಕು ಆಗ ಈ ವಯಸ್ಸು ನೋಡ್ದತ್ತಂದ್ರೆ ಎದುಗು ಬಂದು ಹಾಂದ್ ಹೇಗುದು ಎದುಗ ಇಲ್ಲೇಂದ್ ಹೇಗುದು ಅಂತಂದೇಗಿ ಅರಿಯಾದ ಒಂದು ವಯಸ್ಸು ಅಂತಂದು ಹೇಗಿಲ್ಲಕ್ ಈ ಒಂದು ಪರ್ಟಿಕ್ಯುಲರ್ ವಯಸ್ಸು ಸೊ ಆ ಟೈಮ್ದಾಗ ಬಂದು ಸೆಟ್ಟುಕುಣವೆಲ್ಲ ಒಂದು ವಿಷಯ ಮಾಡಿದಾರ ಅವಕಾಗ ಅದು ಸೆಟ್ ಆರವೋ ಇಲ್ಲಿಯೋ ಖಂಡಿತ ಅವಕರು ಬಂದು ಅದನ್ನ ಮಾಡೋದು ಒಂದು ನಿರ್ಬಂಧಗೋಸ್ ಬಂದು ಹೋದಾರ ಅದನ್ನ ತಾಂಡಿ ಅವಕ್ ಅದನ್ನ ಮಾಡಿಲ್ಲ ಅಂದಲೆ ಆ ಸೆಟ್ಟುಕುನ ಮಧ್ಯ ಹೋಗಿ ಇವಕ್ ಮುಟ್ಟು ತನಿಯಾ ಬುಟ್ಟೆಂಗೆ ಒಂದು ಲೆಫ್ಟ್ ಔಟ್ ಆದಂಗ ಒಂದು ಫೀಲ್ ಬಂದು ಅವಕ್ಕೆ ಸಿಕ್ಕಿನತ್ರ ಸೊ ಆ ಪ್ಯೂರ್ ಪ್ರೆಷರ್ ಅವಕರೇ ಸರಿ ಒಂದೊಂದ್ ವಿಷಯದಾಗ ಇಲ್ಲ ನಾ ಇತ್ ಮಾಕ ಏನಾಗ ಇಡುಪುದಿಲ್ಲ ನಾ ಇತ್ ಮಾಕ ಇದ್ದಾನೆ ಆಯ್ತಂದ ಅವಕ್ ಟ್ರೈ ಮಾಡ್ಲ ಸೇತಿ ನೀ ಏನಾಗತ್ತ ಮಾಡ್ರೆ ಇತ್ ಮಾಡ್ಲತ್ತ ನಿಂಗ ನಿನ್ನ ಬಂದು ಹಿಂಗ್ ಸೇತೀನಿಯೋ ಇಲ್ಲ ಅದೆಲ್ಲ ಹೆಂಗ್ ಕೂಡ ಮಾತಾಡಬೇಡ ಸೊ ಅತ್ತಮಾಕ ವಿಷಯ ಎಲ್ಲ ಆಟ ನೋಡೋದಿಲ್ಲ ಸೊ ಆ ಪ್ಯೂರ್ ಪ್ರೆಷರ್ ಎಂಬುದನ್ನು ಬಂದು ಹಾಕು ಎತ್ತಮಾಕ ಹ್ಯಾಂಡಲ್ ಮಾಡೋದು கண்டிப்பாமா இது அப்புறம் ಒಂದು ಮುಖ್ಯವಾದ ಜೋಲಿ ಪ್ಯೂರ್ ಪ್ರೆಷರ್ ಇಂಗ್ಲಿಷ್ನ ಪ್ಯೂರ್ ಪ್ರೆಷರ್ ಅಂತಂದೇಗ್ಯಾರ ಈಗೀಗ ಎಂಗ ಟೈಮ್ನೆಲ್ಲ ಅದನ್ನ ನೋಡಿದದೇ ಇಲ್ಲ ಅಲ್ಲ ಈಗೆಲ್ಲ ಅದನ್ನ ಏನಾಗ ಆಸಗ ಸೀರಿಯಸ್ ಒಯ್ ನಡೆದೆ ಅಂದಲೆ ಎಲ್ಲಾ ಕುನಿಗೂ ಒಂದು ಗ್ರೂಪ್ ಓಡ ಒಳ್ಳಂಗ ಜಾಲಿಯ ಸಂತೋಷವ ಒಟ್ಟುಕ ಇಬ್ಬುದು ಏನೊಂದು ಜೋಲಿಯು ಅವಕ್ಕೆಲ್ಲ ಡಿಸ್ಕಸ್ ಮಾಡೋದು ಅಂತ ಆಸಟ್ರ ಬಟ್ ಒಂದು ಜೋಲಿ ಒಂದು ಕುನವೆ ಒದ್ದೇ ಲೈಟ್ ಅದೇ ಒದಕಿಪ್ಲ ಆ ಕುನವೆಗ ತಾಂಗುದು ಮುಡುವುದಿಲ್ಲ ಅದನ್ನಲ್ಲಿಯೇ ಗ್ರೂಪ್ ಕೋಡವೇ ಇಬ್ಬುದುಂಬುದಕ್ಕಾಗಿ ಅದು ಒಳ್ಳಿತ್ತೋ ಒಲ್ಲವೋ ಪರವಾಗಿಲ್ಲ ಗ್ರೂಪ್ ಕೋಡವೇ ಇದ್ದಾನೆ ತನಿಯಾ ಇಬ್ಬುದುಗ ಏ ಕುನುಗು ಬಿರುಪಿಲ್ಲ ಅದನ್ನಲ್ಲಿಯೇ ಆ ತಾಯ್ಟ್ರ ಬಟ್ ಇದಕ್ಕೂ ನಾವು ಒಂದು ಸೊಲ್ಯೂಷನ್ ಹೇಗು ಅಂತ ಹೆಂಚಿಲ್ಲ ಗೋಲ್ ಸೆಟ್ಟಿಂಗ್ ಎಂದಾರ ಏಕಂದ್ರೆ ನಂಗೊಂದು ಇಲಕ್ಕು ಇದುತ್ತಾ ಆಡದೆ ನನಗೆ ಇದುತ್ತಾ ಮಾಡುದು ಅದಗೂ ಬಂದು ನಾ ಮಾಡುವ ಎಲ್ಲ ಜೋಲಿ ಬಂದು ಕರೆಕ್ಟಾ ಸೆಟ್ ಆರವ ಇಲ್ಲಯ್ಯ ಇದು ಹೆಂಗ್ ಮನೆಯನ್ನ ಅಪ್ಪಗಿಡ್ತಾರವ ಏನೋ ಹೂಗಿಡ್ತಾರವ ಬೇಕಾ ಖಂಡಿಪ ಅತ್ತೆಂದು ಒಂದು ಯಾರಾಚು ಒಬ್ಬ ಆ ಸ್ಟ್ಯಾಂಡ್ ಎತ್ತಿದ ಅಂದಲೆ ಖಂಡಿಪ ಅವಕರ್ ನೋಡಿ ಮತ್ತವಕ್ಕೆಲ್ಲ 100% ಮಾರಿಯಾರ ಏಕಂದ್ರೆ ಕರೆಕ್ಟ್ ತಪ್ಪೊಂದು ಅರಿಯಾದ ಸಪೇ ನಂಗೆ ಮೈಂಡ್ಲೆಸ್ ಏದೋ ಒಂದೊಂದು ಅದೇ ಮಾಡಿನೇ ಓಪುದನೋಗ ಏ ಪ್ರಯೋಜನವೂ ಇಲ್ಲ ಅವಕ್ಕೊಂದು ಗೋಲ್ ಸೆಟ್ಟಿಂಗ್ ಬಿಟ್ಟು ಈಗ ಅರ್ಧ ವರ್ಷಗೋಸು ನಾ ಇದನ್ನು ಮಾಡ್ನೆ ಈಗ 3 ತಿಂಗಳಿಗೋಸು ನಾ ಬಂದು ಈ ಜೋಲಿನೋಗ ನಾ ಸಿಟಿ ಕಷ್ಟಪಟ್ಟುಂದೆ ಮೇ ಬಿ ಒಂದು ಮ್ಯಾಥ್ಸ್ನ ಅದನ್ನೋಗ ನಾ ಬೆಟರ ಮಾಡುದು ಅಂತಂದ್ರೆ ಎವ್ರಿ ಸಿಂಗಲ್ ಡೇ ನಾ ಏನು ಮಾಡುದು ನಾ ಬಂದು ಅದಕ್ಕೆ ಮಾಡುದು ಈ ಟೈಮ್ ನಾ ಅಲ್ಲಿ ಸೆಟ್ ಮಾಡುದು ಇಲ್ಲ ಒಂದು ಕ್ಯಾರೆಕ್ಟರ್ ವೈಸ್ ಒಂದು ಬಿಹೇವಿಯರ್ ವೈಸ್ ಮೇ ಬಿ ಕುನವೆ ಬಂದ್ಬಿಟ್ಟು ಕೋಪ ನರಿಯ ಬಳಕು ಇಲ್ಲ ಒಂದು ಸಿಲ ವಿಷಯನ ಸೆನ್ಸಿಟಿವ್ ಇರಕು ಓಕೆ ನಾ ಇದನ್ನ ಚೇಂಜ್ ಮಾಡುದು ಒಂದು 1 ಇಯರ್ ಗೋಸ್ನ ಚೇಂಜ್ ಮಾಡುದು ಇಲ್ಲ 6 ತಿಂಗಳಿಗೋಸ್ ಇದನ್ನ ಮಾಡುದು ಅಂದ್ರೆ ನಾ ಈಗ ಮಾಡೋ ವಿಷಯ ಬಂದು ಅದಗ ಕರೆಕ್ಟಾ ಸೆಟ್ ಆರವ ಇಲ್ಲಯ್ಯ ನೋಡುದು ಅದಕ್ಕೆ ನೋ ಹೇಗಿ ಪಳಗುದು ನಂಗವೇ ನಂಗೊಂದು ಬೌಂಡ್ರಿ ಸೆಟ್ ಮಾಡುದು
அப்புறம் முக்கிய பவுண்டரி செட்டிங். இதை தாண்டி நான் மாடாறே, எனக்கு அது ವರ್ತವಾಟ್ರ, என்ன ಗ್ರೋತ್ಗೆ ಅದು ಹೆಲ್ಪ್ ಆಗಾದ ವಿಷಯ ನಾ ಏನಕ್ಕೆ ಮಾಡುದು ಅತ್ತೆಂದು ಸೆಲ್ಫ್ ಟಾಕ್, ಒಂದು ಪಾಸಿಟಿವ್ ಸೆಲ್ಫ್ ಟಾಕ್ ನಂಗಗೋಸೇ ನಂಗೆ ಮಾತಾಡಿ ಪಾಸಿಟಿವ್ ಮಾತಾಡೋದು. அதனால நான் மிரர் அஃபர்மேஷன் வந்து அப்புறம் நான் வந்து சஜஸ்ட் பண்ணேன். கண்ணாடி முந்தாடு ஓய் ನಿಂತುಟ್ಟು ನಿಂಗಗೋಸೆ ನಿಂಗೆ ಮಾತಾಡ್ವಿ ಕಣ, ಹಿಂಗೆಲ್ಲ ಮಾತಾಡೋನೆ ನಿಂಗ ಸರಿ ನಿಂಗೆ ಹೇಗಿ ಒಂದು ಕಾನ್ಫಿಡೆಂಟಾ ನೀ ಏನು ಮಾಡುದು ನೆಂಚು ನಿಂಗೆ ಹೆಸರು ಹೇಗಿವೆ, ನಿಂಗೆ ಹೇಗಿವಿ ಗಣಾಣಿವಿ, ನಿಂಗೆ ಕೂಡ ಕಣ್ಣ ನೋಡಿ ಗಣಾಣಿವಿ ಕಾನ್ಫಿಡೆಂಟಾ ಮಾತಾಡೋನೆ. ನಿನಗೆ ಏನ ಬೇಕು, ಏನು ಮಾಡ್ಲೆ ಸಕ್ಸಸ್, ನಿನ್ನ ಟ್ಯಾಲೆಂಟ್ ಏನ ಇದು ಮಾಡಿಲ್ಲ, ಈ ಒಂದು ಜೋಲಿ ಟ್ಯಾಲೆಂಟ್ ಏನಾ ನೀ ಕಂಡಿಡ್ಬೋದು ಮುಡಿಬ್ಲೆ ಅಂದಲ್ಲ ಕೂಡ ಏ ಒಂದು ಜೋಲಿ ಮಾಡ್ಲೆ ನಿಂಗೆ ಅದೇ ಎನರ್ಜಿ ಬಂದರವಾ, ಟಯರ್ಡೇ ಆಗದೆ ಹೊಟ್ಟೆ ಹಸಿಯಾದೆ ಆ ಜೋಲಿ ನೀ ಮಾಡಿನೇ ಇದರಿಯಾ ಅತ್ತ ನಿಂಗೆ ಟ್ಯಾಲೆಂಟ್. ಅದು ನೋಗೆ ಕಂಟಿನ್ಯೂಸ ನೀ ಬಂದು ಎತ್ತ ಅಪ್ಪ ಮೇಲೆ 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 ಹೋಗುದಂತು. ನಾ ಹೇಗುದು ಪಡಿಪು ಜೋಲಿ ಮೊಟ್ಟು ಅಲ್ಲ, ಪಡಿಪು ಅಲ್ಲಾದ ನಿಂಗೆ ಗಂತ ತನಿಯ ಒಂದು ಯುನೀಕ್ನೆಸ್ ಅಟ್ರ, ಒಂದು ಟ್ಯಾಲೆಂಟ್ ಅಟ್ರ ಒಳ್ಳಂಗೆ ಕುಡ್ದು ಯೋಚನೆ ಮಾಡಿವಿ. ಅದು ನೋಗೆ ನಿಂಗೆ ಕಂಟಿನ್ಯೂಸ್ ಹೋಗೋಗ ಇತ್ತಮಗ ಕುನ್ನ ಡಿಸ್ಟರ್ಬೆನ್ಸ್ ಎಲ್ಲ ದಾರುವು ನಿಂಗೆ ಅದು ಎಫೆಕ್ಟ್ ಆಗವೇ ಆಗ. ಯಾಕಂದ್ರೆ ನಿಂಗೆ ಮನ್ಸಿಗೋಸು ನಾನ್ ಸ್ಟಾಪ್ ಓಡಿನೇ ಅಟ್ರ ಏನ ಗ್ರೋತ್ಗ ಏನ ಸಕ್ಸಸ್ಗ ನಾ ಏನು ಮಾಡುದು ಎವ್ರಿ ಸಿಂಗಲ್ ಡೇ ನಾ ಬಂದು ನಿನ್ನೆ ಬಿಡ ಇಂದು ಬೆಟ್ರ ಇದನ್ನ, ಇಂದು ಬಿಡ ನಾಯಿಗೆ ಬೆಟ್ರ ಇದನ್ನ ಮಾಡ ಒಂದು ಮನಸ್ಸಿಗೊಂದು ಹ್ಯಾಪಿನೆಸ್ ಬಂದ್ರೆ ಒಂದು ಸಂತೋಷ. ನಂಗೆ ಈಗ ಹ್ಯಾಪಿ ಹಾರ್ಮೋನ್ಸ್ ಎಲ್ಲ ಏನೆಲ್ಲ ಡೋಪೋಮೈನ್ ಸೆರೋಟೋನಿನ್ ಅದೆಲ್ಲ ಬಂದು ಹ್ಯಾಪಿ ಆಗ ನಿನ್ಗೆ ಬಂದು ಅದು ಹೋಗುತ್ತೊಂದು ಅಡಿಕ್ಷನ್ ಅಟ್ರ ಒಂದು ಹ್ಯಾಪಿ ಹೋಗೋಗ ನಿಂಗೆ ಇದನ್ನ ಟ್ರೈ ಮಾಡಿ ನೋಡ್ವಿ, ಅದೆಲ್ಲ ಬಂದ್ಬಿಟ್ಟು ನಿಂಗೆ ಈಸಿಯಾಗಿ ಕಡಂದು ಹೋಗ್ಬಿಡಕು. கண்டிப்பா மம்மி ಒಂದು ಎಕ್ಸಾಂಪಲ್ ಸೇತಿ ಪ್ರಾಕ್ಟಿಕಲ್ ಆದ ಒಂದು ಆನ್ಸರ್ ಒಂದು ತಂದಿದಿ. ಈಗ ಕರೆಕ್ಟ್ ನಿಂಗೆ ಮಾತು ಕೇಳ್ತು ನೋಡಿದ್ದೆ ಬಂದು ನರೆಯಕ್ಕೂ ನಾವು ಒಂದು ಆಸೆ ಬಂತಟ್ರ ಕಂಡಿಪಾ ನಾನು ಬಂದು ಒಂದು ಗೋಲ್ ಸೆಟ್ ಮಾಡುದು ಎತ್ತ ಏನ ಲೈಫ್ ಬಂದು ಎತ್ತ ಮಾಕೆ ಎತ್ತಿನ ಒಪ್ಪದು ಒಂದು ಆಸೆ ಬಂತಟ್ರ ಅಲ್ಲ ಎತ್ತ ಸ್ಟಾರ್ಟ್ ಮಾಡುದು ಏನ ಗೋಲ್ ಏನಂದೇಗಿ ನಾ ಎತ್ತ ಡಿಸೈಡ್ ಮಾಡುದು ಎತ್ತ ಸ್ಟಾರ್ಟ್ ಮಾಡುದು ಎಂಬುದಾಗ ಒಂದು ಕೊಲಪಟ್ಟು ನಟ್ರಲ್ಲಿ ಮಮ್ಮಿ. ಸೊ ಅದುಗ ನಿಂಗೆ ಏನಾಗುದು ಖಂಡಿಪ ಅದು ಬಂದು ಈಸಿಯಾ ಸಿಂಪ್ಲಾ ನಾ ಹೇಗುದು ಅಂತ ನಿಂಗೆ ಅದೇ ಗೋಲ್ ಸೆಟ್ ಮಾಡಿವಿ ಎತ್ತೆಂದೇರಕ್ಕು ಅಲ್ಲ ನಿಂಗೆ ವಯಸ್ಸುಗಕನ್ನ ಅದು ಬಂದು ಕಷ್ಟವೇ ಕಡೆಯ ಗೋಲ್ ಸೆಟ್ಟಿಂಗ್ ಎಂಬುದು ಬಂದು ಆ ವರ್ಡ್ ಕೇತು ನಿಂಗೆ ಅಂಜತೇವೇ ಇಲ್ಲ. ಅಪ್ಪರ್ ಈಸಿ ನಿಂಗೆ ಬಂದು ಎಲ್ಲ ಏರಿಯಾಸ್ ಆಫ್ ಲೈಫ್ನು ನಿಂಗೆ ಬಂದು ಬ್ಯಾಲೆನ್ಸ್ಡ್ ಆಗಿಪ್ಪುದು. ಈಗ ಫಸ್ಟ್ ಹೆಲ್ತ್ ನೋಗೆ ನಾ ಫಿಸಿಕಲ್ ಹೆಲ್ತು ಸರಿ ಏನ ಮೆಂಟಲ್ ಹೆಲ್ತು ಸರಿ ಎತ್ತಾಡದೆ ಇಂದು ಎತ್ತಾಡದೆ ಈ ಫಿಸಿಕಲ್ ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್ ನೋಗ ನಾ ಕರೆಕ್ಟಾ ಇದ್ದೇನಾ, ಹೋದ ಸಂತೋಷವಾಗಿದ್ದೇನ, ನಾ ಸ್ಟ್ರಾಂಗ್ ಆಯ್ದನಾ ಇಲ್ಲ ನಾ ಬಂದು ವೀಕ್ ಆಯ್ದನಾ ಇಲ್ಲ ನಾ ಈ ವೀಕ್ ಇದ್ದೆ ಅಂದ್ರೆ ಏನ ಮಾಡುದು ಅದೆಲ್ಲ ನಿಂಗೆ ಫಸ್ಟ್ ಅವೇರ್ ಆಗುದು ನಿಂಗೆ ಪತ್ತಿ ಫಸ್ಟ್ ನಿಂಗೆ ನೋಡುದು. ಮೆಂಟಲ್ ಹೆಲ್ತ್ ಅಂದ್ರೆ ಓಕೆ ನಾ ಬಂದು ಅಪ್ಸೆಟ್ ಆನೆಯಾ ಇಲ್ಲ ನಾ ಬಂದು ಮನಕನ ಕೋಪ ಇದೀನಿಯಾ ಸಟ್ ಕೋಪ ಇದೀನಿಯಾ ಇಲ್ಲ ಸ್ಟ್ರೆಸ್ ಕ್ವಿಕ್ಕ ಸ್ಟ್ರೆಸ್ ಆಯ್ತನಿಯಾ ಒಂದ್ಸಲ ಜೋಲಿಗ ಅದನ್ನೆಲ್ಲವ ಅನಲೈಸ್ ಮಾಡುದು. ಅದೆಲ್ಲ ಆಪನೆ ನನಗೆ ಏನಾರ ಟಯರ್ಡ್ ಆನೆಯಾ ಅತ್ತಮಾಕ ಎಲ್ಲ ನೋಡುದು. ಸೊ ಹೆಲ್ತ್ ಅಂದ್ರೆ ಫಿಸಿಕಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತ್. ನೆಕ್ಸ್ಟು ನಿಂಗೆ ಸ್ಟಡೀಸ್ ನೋಗೆ ನಾ ಈಗ ಮಾಡುದು ಬಂದು ಕರೆಕ್ಟಾಗಿ ಮಾಡಿಂದನ ಅದು ಎನಕ್ಕೆ ಪೋದ ಏನ 100% ಪೊಟೆನ್ಷಿಯಲ್ ನಾ ಕೊಟ್ಟಿಂದನ 100% ಎನರ್ಜಿ ಕೊಟ್ಟನಿದನ ಎನ್ನ ಹಾರ್ಡ್ ವರ್ಕ್ ಕೊಟ್ಟನಿದನ ನಾ ಈಸು ಮಾರ್ಕ್ ಬಂದು ನಾ ಓದಿದುಗ ಕರೆಕ್ಟಾಗಿ ಬಂದುಟ್ಟು ಅಡದೆಯಾ ಅದನ್ನ ನಿಂಗಗೋಸೆ ನಿಂಗೆ ಕೇತು ನೋಡಿವಿ ಬೇರೆದಾರ್ಗೂ ಡಿಸ್ಕಸ್ ಮಾಡಗನ ನಿಂಗೆ ತೃಪ್ತಿ ಆಡದೆಯಾ. ಈಗ 60 ಮಾರ್ಕ್ಸ್ ಈಸಿ ನಿಂಗೆ ತೃಪ್ತಿ ಆಡದೆ ಅಂದ್ರೆ ಓಕೆತ ಏಕಂದ್ರೆ ಆಳುಗುತ್ತೆ ನಿಂಗೆ ವರ್ಕ್ ಮಾಡಿವಿ. ನಿಂಗೆ 100 ಮಾರ್ಕ್ಸ್ ಬೇಕು ಅಂದ್ರೆ ಆಳುಗೂ ನಿಂಗೆ ವರ್ಕ್ ಮಾಡಿಬಿದು ಅದು ನಿಂಗೆ ಮಾಡಬ ನಿಂಗೆ ಕೂಡ ಮಾತಾಡ ಸೆಟ್ ಆಯ್ತು. ಅದಕ್ಕಿಂದಾಡು ನಿಂಗೆ ರಿಲೇಶನ್ಶಿಪ್ ಅಂದ್ರೆ ನಿಂಗೆ ಮನೆಯೋಗ ನಿಂಗೆ ಎಲ್ಲಾ ಕೂಡ ರಿಲೇಶನ್ಶಿಪ್ ಎತ್ತಾಡದೆ ನಿಂಗಗೋಸೆ ನಿಂಗೆ ರಿಲೇಶನ್ಶಿಪ್ ಎತ್ತಾಡದೆ ನಿಂಗೆ ಪತ್ತಿ ನಿಂಗೆ ಏನು ಮಾತಾಡಿಂದಿ ಈಗ ಎನ್ನ ಪತ್ತಿ ನಾ ಏನ ನೆಂಚಿನಿದ್ದೇನೆ ಎಂಬುದತ್ತ ಮತ್ತವರ್ಗ ಪ್ರತಿಫಲಿಸಿರ ನಾ ಎನ್ನ ಪತ್ತಿ ಒಳ್ಳಂಗ ಕಾನ್ಫಿಡೆಂಟಾ ಒಂದು ಧೈರ್ಯವ ಒಂದು ತನ್ನಂಬಿಕೆ ಆಡು ನಿಂಗೆ ಒಂದು ಸ್ಟ್ರೆಂತ್ ಒಂದು ಕಾಮ್ನೆಸ್ ಒಂದು ಇಂಟೆಲಿಜೆಂಟಾ ಕ್ಲೆವರಾ ನಾ ನೆನಚಿಲ್ತಾ ಮತ್ತವಕ್ಕೂ ಎನ್ನವ ಪತ್ತಿ ನೆಂಚಿಯಾರ. ನಾನೇ ಎನ್ನ ಪತ್ತಿ ಏನಾಗ ಬಂದು ಇದು ಬರ ಏನಾಗ ಮ್ಯಾಥ್ಸ್ ಬರ ಏನಾಗ ಸೈನ್ಸ್ ಬರ ಎನ್ನಾಲ ಸರಿಯಾ ಗೇಮ್ಸ್ ಮಾಡೋದು ಮುಡಿಯಾ ಡ್ಯಾನ್ಸ್ ಏನಾಗ ಸರಿಯಾ ಬರ ಅಂದ್ರೆ ನಾನೇ ಎನ್ನ ಪತ್ತಿ ನಾನು ನೆನಚಿದೆ ಅಂದ್ರೆ ಮತ್ತೆ ನಂಗೂ ಅದೇ ಅಟ್ರಾಕ್ಟ್ ಮಾಡೋ ಅತ್ತಮಾಕ್ ಬಾಪ ವಾಯ್ಪು ನಂಗೆ ಮಿಸ್ ಮಾಡಿನೋ ಅದனால ನಿಂಗೆ ಏನು ಇಡುತ್ತರವೋ ಅದನ್ನ ಒಳ್ಳಂಗೆ ಮಾಡಿವಿ. ನಾಲ್ಕಾவது ಏನಂದ್ರೆ ಹ್ಯಾಪಿಯ ಇಬ್ಬುದುತ್ತಾ ಈ ಲೈಫು ನಂಗೆ ದೇವರು ಬಂದು ಒಂದು ಬ್ಯೂಟಿಫುಲ್ ಆನ ಒಂದು ಒಳ್ಳೆ வாழ்க்கை ತಂದಿದ್ದಾನೆ. ಅದನ್ನ ಎವ್ರಿ ಸಿಂಗಲ್ ಡೇ ನಂಗೆ ಹ್ಯಾಪಿಯ ಇದ್ದವ ಅದನ್ನ ನಂಗೆ ಬಂದು ನೋಡುದು. ನಿಂಗೆ ಹ್ಯಾಪಿನೆಸ್ಗಾಗಿ ಎವ್ರಿ ಡೇ ಒಂದೊಂದು ಜಿನವೂ ಒಂದು ಜೋಲಿ ನಿಂಗೆ ಖಂಡಿತ ಮಾಡುದು ಏದೋ ಒಂದು ಕುನ್ನ ವಿಷಯ ಅಲ್ಲಿ ಸರಿ ಅದು ಗೈ ಮಾಡುದು. ಅದனால 4 ಏರಿಯಾಸ್ ಆಫ್ ಲೈಫ್ ಇದನ್ನೆಲ್ಲ ಏನಂದ್ರೆ ಫಸ್ಟ್ ಹೆಲ್ತ್ ಬರುದಿಲಿಬೇಕು ಅಂದ್ರೆ ಹೆಲ್ತ್ ಅದನ್ನೋಗ ಫಿಸಿಕಲ್ ಆ್ಯಂಡ್
ಮೆಂಟಲ್ ಹೆಲ್ತ್. ಅದು ಇಂದಾಡು ನಿಂಗೆ ಸ್ಟಡೀಸ್ ಎಲ್ಲಿ ಹೋಗಿದ್ದಿ, ಎತ್ತ ಮಾಡಿದ್ದಿ. ಥರ್ಡ್ ಬಂದು ರಿಲೇಷನ್ಶಿಪ್. ನಿಂಗೆ ಗೋಸು ಎತ್ತಾಡದೆ, ನಿಂಗೆ ಮನೆ ಗೋಸು, ಫ್ರೆಂಡ್ಸು, ರಿಲೇಟಿವ್ಸ್ ಕೂಡ ಎತ್ತಾಡದೆ. ನಾಲ್ಕಾவது ಮುಂದೆ ಅಪ್ಪರ್ ಮುಖ್ಯ ಹ್ಯಾಪಿನೆಸ್. ಇದು 4 ಏರಿಯಾ ಆಫ್ ಲೈಫ್ ನೋಗಿಯು ನಿಂಗೆ ಅಟ್ ಪ್ರೆಸೆಂಟ್ ಈಗ ಒಂದು ಬುಕ್ ಎತ್ತಿ ಬರ್ದಿಲಿ. ಈಗ ಈ 4 ಏರಿಯಾನಾಗ ಒಂದು ಲೈನ್ ಎತ್ತಿ ಡಿವೈಡ್ ಮಾಡಿ ಬೀಸಲಿ. ಈ 4 ಏರಿಯಾ ಆಫ್ ಲೈಫ್ನಾಗೆ ನಾ ಎಲ್ಲಿದ್ದೆ, ಏನಾಗ ಬಂದು ಈಗ ಕರೆಕ್ಟಾ ಇದನ್ನ, ಇದು ನನಗೆ ತೃಪ್ತಿ ಆಡದೆಯಾ ನೀವು ನೋಡಿವಿ. ತೃಪ್ತಿಯ ಇಲ್ಲ ಅದಲ್ಲ, ನೆಕ್ಸ್ಟ್ ಪೇಜ್ ತಿರುಕಿವಿ. ನನಗೆ ತೃಪ್ತಿ ಆಟದು ಒಂದಲ್ಲ ಎತ್ತ ಅಳುದು. ಓಕೆ, ನಾ ಬಂದು ಒಳ್ಳಂಗೆ ಎನರ್ಜೆಟಿಕ್ ಆಯ್ಬೋದು ಒಂದಲ್ಲ, ಎನರ್ಜೆಟಿಕ್ ಆಯ್ಬೋದು. ನಾ ಮೆಂಟಲಿ ಒಳ್ಳಂಗೆ ಕಾಮ, ರಿಲ್ಯಾಕ್ಸ್ಡ್, ಹ್ಯಾಪಿ ಆಯ್ಬೋದು. ಅದು ಇಂದೋಡಿ ಈಗ ಬಂದು ರಿಲೇಷನ್ಶಿಪ್ ಅಂದಲ್ಲ ಎನಗೋಸಿ ನಾ ಬಂದು ಒಳ್ಳಂಗೆ ಮಾತಾಡೋದು, ಎನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ಎಲ್ಲ ಒಳ್ಳಂಗೆ ಮಾತಾಡೋದು. ಅತ್ತೆಲ್ಲ ನಿಂಗೆ ನೆಂಚಿಯರಿಯಾ. ಅದೇ ಮತ್ತ ಹ್ಯಾಪಿನೆಸ್ಗ ನಾವು ಒಂದು ಆಲ್ವೇಸ್ ನಾ ಹ್ಯಾಪಿಯೇ ಇರ್ಲಿಯೇ, ನನಗೆ ಹ್ಯಾಪಿಯೇ ಇಬ್ಬದು ಅಂದ್ರೆ ಏನು ಮಾಡೋದು, ಮೇ ಬಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋಕ್ಕೂ, ಒಂದು ಡ್ಯಾನ್ಸ್ ಮಾಡೋಕ್ಕೂ, ಒಂದು ಪಾಟ್ ಪಾಡೋಕ್ಕೂ, ಅದು ಒಂದು ಇಲ್ಲಾಟಿ ಒಂದು ಇನ್ಸ್ಟ್ರೂಮೆಂಟ್ ಐತಿ ವಾಸಿಸೋಕ್ಕೂ, ಅದು ನನಗೆ ಹ್ಯಾಪಿನೆಸ್ ತಂದರವ. ರಿಲ್ಯಾಕ್ಸ ಎಲ್ಲ ಮರುದ್ದು ಅದು ನಮ್ಮ ಮನೆಯ ಅದು ಹ್ಯಾಪಿನೆಸ್ ತಂದರವ. ಅತ್ತಮಾಕ ಒಂದೊಂದು ಏರಿಯಾ ಆಫ್ ಲೈಫ್ ನೀವು ನೋಡುವನೆ அடுத்த ಪೇಜ್ನಾಗ ಬರೀವಿ ಇತ್ತ ಅಡುದು. ಎನ್ನ ಫಸ್ಟ್ ಪೇಜ್ನ ಎನ್ನ ಲೈಫ್ ಇತ್ತಡದೆ, ಸೆಕೆಂಡ್ ಪೇಜ್ನ ಇತ್ತ ಅಟ್ಲ ಒಳ್ಳಂಗಟ್ರ, ಥರ್ಡ್ ಪೇಜ್ನ ಅದುಗ ನಾ ಏನ ಆಕ್ಷನ್ ಎತ್ತದ್ಗೋನೆ ಅದು ಅಪರ ಮುಖ್ಯ. ಅದನ್ನ ನಿಂಗೆ ನೋಡುದು. ಓಕೆ, ಏನಾಗ ಏನ ಹೆಲ್ತ್ ಇತ್ತಾಡುದು ಅಂತಲೇ ನಾ ಇದೆಲ್ಲ ನಾ ಮಾಡುದು, ಕರೆಕ್ಟಾ ತಿಂಬುದು, ನಂಗೆ ಬ್ಯಾಲೆನ್ಸ್ಡಾ ತಿಂಬುದು ಎಲ್ಲಾಂದು ಇಡುತ್ತು, ಮೆಡಿಟೇಷನ್ ಮಾಡೋದು ಎಲ್ಲಾಂದು ಇಡುತ್ತು. ಸೊ 3 ಪೇಜ್ನಾಗ ಕರೆಕ್ಟಾ ಬರೆದಿಟ್ಟು ಆ 3வது ಪೇಜ್ನಾಗ ಫಾಲೋ ಮಾಡಿನೇ ಬರ್ವಿ ಒಂದು ಓಸಿಜಿನ ಕಂಟಿನ್ಯೂಸ. ಎನ್ನ ಕೇತಲೆ ನಾ ಸಜೆಸ್ಟ್ ಮಾಡೋದು 21 days ಕಂಟಿನ್ಯೂಸ ಒಂದು ನಾನ್ ಸ್ಟಾಪ್ ಮಾಡ್ಲೆ ನಿಂಗೆ ಬ್ರೈನ್ ರಿವೈರಾರ, ನಿಂಗೆ ಬ್ರೈನ್ ಬಂದು ಅದನ್ನ ಅಕ್ಸೆಪ್ಟ್ ಮಾಡಿ ಅಡ್ಯಾಪ್ಟ್ ಮಾಡೋದು ಆರಂಭಿಸಿಬಿಟ್ರು. ಅದರಿಂದ ಆಲ 21 days ಕಂಟಿನ್ಯೂಸ್ ಮಾಡೋದು, ಒಂದಿನ ಮಿಸ್ ಮಾಡಲೆ ಮರ್ಚಿ ನಿಂಗೆ ಸ್ಟಾರ್ಟ್ ಮಾಡೋದು. ಸೊ ಇದು ಕಟ್ ಮಾಡಾದೆ, ಒಂದು ಬ್ಲಾಕ್ ಮಾಡಾದೆ ಮಾಡೋದು. ಮಾಡಿನೇ ಹೋಗ ನಿಂಗೆ ಡಿಫ್ರೆನ್ಸ್ ತೋರ್ರ, ಒಂದು ಹ್ಯಾಪಿನೆಸ್ ತೋರ್ರ. ಓಕೆ, ಇದು ಬಿಡ ಬೆಟರ್ ಆಡದೆ, ಲಾಸ್ಟ್ ಮಂತ್ ಬೇಡ ಈ ಮಂತ್ ಏನೋ ಪ್ರೋಗ್ರೆಸ್ ಬೆಟರ್ ಆಡದೆ ಎಲ್ಲ ಏರಿಯಾಸ್ ಆಫ್ ಲೈಫ್ನ. ನೆಕ್ಸ್ಟ್ ಹೋಗ ಇದುತ್ತಾ ಎನ್ನ ಗೋಲು, ಇದುತ್ತಾ ನ ರೀಚ್ ಅನ್ನ ಎಲ್ಲ ಏರಿಯಾಸ್ ಆಫ್ ಲೈಫ್ ಎಂದು ನಿಂಗೆ ಬಂದುಟ್ರ, ಒಂದು ಕ್ಲಾರಿಟಿ ಬಂದುಟ್ರ. ನಿಂಗೆ ಇದನ್ನ ಬರೆದು ಹಿಂದೆ ಟ್ರೈ ಮಾಡಿ ನೋಡ್ವಿ, 100% ನಿಂಗೆ ಡಿಫ್ರೆನ್ಸ್ ತೋರ್ರ. ಖಂಡಿತ ಮಮ್ಮಿ. ಈಗ ಬಂದು ನಿಂಗೆ ಮಾತಾಡಿದದ್ರಿಗೆ ಒಂದು ಕುನ್ನ ಡೌಟು, ಹ್ಯಾಪಿನೆಸ್ ಅತ್ತೆ ಅಂದು ಬಂದು ಹೇಗಿದಿ. ಸೊ ಹ್ಯಾಪಿನೆಸ್ ಎಂಬುದು 13 years 13 ವಯಸ್ಸು ಒಂದು ಅದ್ರ 19 ವಯಸ್ಸು ಗಟ್ಟೆ ಇಬ್ಬಕು ನಾವು ಬಂದು ಎದು ಹ್ಯಾಪಿನೆಸ್ ಇಂದ ಹೆಂಗ ಅವಕ್ಕೆ ಎತ್ತ ಅದನ್ನ ಕರೆಕ್ಟ್ ಆಗಿ ಡಿಫೈನ್ ಮಾಡ್ಬೋದು. ಯಾಕಂದ್ರೆ ಹ್ಯಾಪಿನೆಸ್ ಅನ್ನೇ ಸೆಲ್ಕೊಂಡಾಗ ಅವ ಪ್ರೋಗ್ರಾಮ್ದಾಗ ಅವಕ್ಕೆ ಇಮೋಷನಲ್ ವೆಲ್ಬಿಂಗ್ ಮೆಂಟರ್ ಏದಿರ್ತಾನೆ ಹ್ಯಾಪಿನೆಸ್ ಗೈ ಮಾಡೋದಂದಾಗಿ ಎನಗ ಹೊರಗುತ್ತ ಹ್ಯಾಪಿನೆಸ್, ಎನಗ ಫೋನ್ ನೋಡುತ್ತ ಹ್ಯಾಪಿನೆಸ್ ಎಂಬ ಹೆಂಗಿಯೋ ಒಂದೊಂದು ಇದು ಬಂದ್ರ. ಸೊ ತಪ್ಪನ ಹ್ಯಾಪಿನೆಸ್ ಎಂಬುದನ್ನ ಎತ್ತೆ ಅವಕ್ಕ ಡಿಫೈನ್ ಮಾಡ್ತಾನೆ ಸರಿ. ಹೊರಗುದು ಫೋನ್ ನೋಡುದು ಅದೆಲ್ಲ ಬಂದು ಡೇ ಟು ಡೇ ಆಕ್ಟಿವಿಟಿ ಮಾಕತ್ತ. ಹ್ಯಾಪಿನೆಸ್ ಎಂದಿಲ್ಲ ನಿನಗ ಮಟ್ಟು ಎದು ಇಡ್ತಾರ, ಏನಾಗ ಮಟ್ಟು ಏನ್ ಇಡ್ತಾರ ಅಂತ ಸಿಂಪಲ್ ಒಂದು ಒಂದು ಡ್ರಾಯಿಂಗ್ ಮಾಡಿ ಅದೇ ಕಲರಿಂಗ್ ಮಾಡಿ ತನಿಯ ಕುಳಿದು ಅದೇ ಈವ್ನಿಂಗ್ ಟೈಮ್ನ ನಂಗೆ ಬಂದು ಹೊರಾಸ್ ಕುಳಿದು ಮಾಡಿದ್ದು ಅದನ್ನೋಗ ನಂಗೆ ಕಂಪ್ಲೀಟ ಮೂಳ್ಗಿ ರಿಲ್ಯಾಕ್ಸ್ಡ ಮೈಂಡ್ ಬಾಡಿ ನಂಗೆ ಫುಲ್ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗಿ ರಿಲ್ಯಾಕ್ಸ್ ಆಗ್ತು. ಆಗತ್ತಾ ನಿನಗ ಏದೋ ಒಂದೊಂದು ಒಳ್ಳೆ ಜೋಲಿ ಮಾಡಿದೆ. ಹ್ಯಾಪಿನೆಸ್ ಎಂಬುದು ನಂಗೆ ಬಂದು ಏನಾಗ ನಿನ್ನ ಅಪ್ಪರ್ ಇಡ್ತಾರ, ನಿನಗಾಯಿ ನಾ ಇದ್ದೆ, ಇಂಗ್ಲೀಷ್ನಾಗ ಇರ್ತವ ಐ ಲವ್ ಯು ಸೋ ಮಚ್, ಸೆಲ್ಫ್ ಲವ್ ಅಟಂದಾರ್ತಾನೆ. ಎನಗಾಯಿ ನೀ ಮೊಟ್ಟುತ್ತಾ ಮಾಡುದು ಆ ಜೋಲಿಯ, ಮತ್ತವಕ್ಕ ನಿನಗಾಯಿ ಮಾಡೋದಲ್ಲ, ಅದೇ ನಿನಗಾಯಿ ನೀ ಏನು ಮಾಡಲೆ ನಿನ್ನ ಮನಸ್ಸಿನ ಒಂದು ರಿಲ್ಯಾಕ್ಸೇಷನ್, ಒಂದು ಫುಲ್ಫಿಲ್ಮೆಂಟ್, ಒಂದು ಪೂರಿಪು ಬಂದರ ಅದುವೇ ಒಂದು ನಿನಗೆ ಅಂಡರ್ಸ್ಟ್ಯಾಂಡ್ ಆರ ನಿಂಗೆ. ಅದು ಬಂದು ಪ್ರೊಡಕ್ಟಿವ್ ಆಡೋದು ಒಂದು ಅವಶ್ಯವೇ ಇಲ್ಲ ನಂಗೆ ಬಂದು ಹ್ಯಾಪಿಯ ಏದಾಚ್ ಮಾಡೋದಿಲ್ಲ, ನಂಗೆ ಏನಾಚು ಒಂದು ಪ್ರೊಡಕ್ಟಿವ್ ಆಗಿದ್ದು ಒಂದು ಕರೆಕ್ಟಾಗಿ ಓದುದು ಅವಶ್ಯವೇ ಇಲ್ಲ ತಮ್ಮಕ್ಕೆ. ಒಂದು ಜೋಲಿ ಮಾರ್ನಿಂಗ್ ನಮ್ಮ ಮನಸ್ಸು ಅದೇ ನಿಧಾನರವ, ಮನಸ್ಸು ಬಂದು ಈ ಪ್ರೆಸೆಂಟ್ ಈ ಟೈಮ್ಗೆ ಬಂದರ ರಿಲ್ಯಾಕ್ಸ್ ಆಟ್ರವ ಒಂದು ಜೋಲಿ ತಪ್ಪೇ ಕಡಿಯ. ಅದನ್ನ ಸಪೇನ ಬಂದ್ಬಿಟ್ಟು ಈಗ ಅದೇ ರೀಲ್ಸ್ ನೋಡಿನೇ ಬುದನೋಗೆ ನಂಗೆ ಹ್ಯಾಪಿನೆಸ್ ತಂದರ ಅಂತ ಅದು ಕಡಿಯ. ರೀಲ್ಸ್ ನೋಡೋದು ಬಂದು ಒಂದು ಚೀಪ್ ಡೋಪಮಿನ್ ಮಾಕೆ, ಅದೇ ಒಂದು ಇನ್ಸ್ಟೆಂಟ ಒಂದು ಏನೋ ಒಂದೊಂದು ಥಾಟ್ಸ ಬಂದು ಅದೇನ ಅವಾಯ್ಡ್ ಮಾಡೋದಕ್ಕ ಅದೇ ಒಂದು ರೀಲ್ಸ್ ನೋಡಿನೇ ಹೋಗ ನಂಗೆ ಬಂದು ಅದನ್ನ ಥಾಟ್ಸ್ ನಂಗೆ ಬಂದು ತಪ್ಚಿಪ್ನು ಅದಗಾಯ್ತ ನಂಗೆ ಬಂದು ಒಯ್ನೇದು ನಂಗವೇ ಅರಿಯಾದ ಟೈಮ್ ಹೋಯ್ಟ್ರ ಅದನ್ನೋಗೆ ಅತ್ತಮಾಕೆಲ್ಲ ಬಂದ್ಬಿಟ್ಟು ಅದು ಬಂದು ಖಂಡಿತ ಹ್ಯಾಪಿನೆಸ್ ತರ. ಮೇ ಬಿ ನಂಗೆ ಇದುತ್ತಾ ಹ್ಯಾಪಿನೆಸ್ ನಂಗೆ ತಪ್ಪ ನೆಂಚನೋ ಅದಲ್ಲ, ಅದು ಅಲ್ಲ. ಅದೇ ಈಗ ಹೊರಗೋದು ಒಂದು ಬಂದು ಕಡಿಮೆ ಡೈಲಿ ಬಂದು ಈ ಟೈಮ್ ಹೊರಿಗಿಲ್ಲ, ಅದೇನ ರೆಸ್ಟು ಏನ ಬಾಡಿಗ ನಾ ಡಿಸರ್ವ್ ಮಾಡೋದು ಆ ರೆಸ್ಟ್. ಅದು ನಾ ಎಳುಗು ಓಡಿನೇ ನಲ್ದನೆ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಎತ್ತಿ ನಿಂಗೆ ಹೊರಗುದು ಬಂದು ಒನ್ ಆಫ್ ದ ಆಕ್ಟಿವಿಟಿ ಅದು ಮಾಡುದು ಹೊರಗಿನೇ ಬದು ಒಂದು ಹ್ಯಾಪಿನೆಸ್ ಖಂಡಿತ ತರ.
நீங்க அது லேட்டர் ஆன் புரிஞ்சேரி நீங்க வந்து திங்க் ಮಾಡಿವಿ நிறைய ஹாபீஸ் எக்கச்சக்க ஹாபೀಸ್ ಆಗದೆ ಅದನ್ನೋಗ நீங்க வந்து ಎದುನೋಗ நீங்க ಯೂನಿಕ್ನೆಸ್ ಎಲ್ಲಾ ಕುನವೆ ಬಂದ್ಬಿಟ್ಟು ಒಂದೊಂದು ಕುನವೆಗೂ ಒಂದೊಂದು ಯೂನಿಕ್ನೆಸ್ ಆಗದೆ ಖಂಡಿತ ಎಲ್ಲವೂ ಟ್ಯಾಲೆಂಟ್ ಓಡತಾ ಹುಟ್ಟಿದ್ದಾರೆ ದೇವರು ಬಂದು ದಾರು ಟ್ಯಾಲೆಂಟ್ ಇಲ್ಲದ ಹುಟ್ಟಿಸಿದಿಲ್ಲ ಆ ಟ್ಯಾಲೆಂಟ್ ಏನ ಅದನ್ನು ಕಂಡಿಡ್ಪುದಾಗ ಈ ಹಾಬಿ ಅಪ್ಪರ ಹೆಲ್ಪ್ ಮಾಡ್ರ ಆಗದ ನಿನ್ನ ಯೂನಿಕ್ನೆಸ್ ನಿನಗೆ ಎದು ಬಂದರ ಅದು ಅಪ್ಪರ ಒಳ್ಳಂಗಟ್ರ ಹ್ಯಾಪಿನೆಸ್ ಕಂಡಿಡ್ಪುದು ಅಪ್ಪರ ಈಸಿ ನಿನಗ ಏನ ಸಂತೋಷ ತಂದ್ರ ನಿನ್ನ ಬಂದು ಈ ಪ್ರೆಸೆಂಟ್ ಮೂಮೆಂಟ್ಗೆ ಎತ್ತಿನ ಬಂದು ಕಾಮ್ ಡೌನ್ ಆಗಿ ನಿನಗೇ ಅರಿಯಾದೆ ಅದೇ ಒಂದು ಸ್ಮೈಲ್ ಮಾಡಿ ರಿಲ್ಯಾಕ್ಸ್ ಅರವ ಅದು ಕಾಮ್ ಡೌನ್ ಅರವ ಅದುತ್ತ ಹ್ಯಾಪಿನೆಸ್ ಏನ್ ಆಕ್ಟಿವಿಟಿ ಅಲ್ಲಿ ಪರವಾಗಿಲ್ಲ சரி மம்மி நிறைய விஷயம் வந்து இது குணவுக்கு வந்து எக்ஸ்ட்ரா ஒல்லங்க புரிஞ்சு தட்டுறா இதேமாக்கு இன்னும் நிறைய விஷயம் வந்து நாங்க ಮಾತಾಡೋದು ಅಟ್ಟು ನಡೆದೆ ಕುಣವುಗ್ ಮೊಟ್ಟ ಇಲ್ಲದ ಅವ್ರ ಅವ್ವ ಅಪ್ಪ ಕೂಡ ಇದಂಗೆ ಸ್ಕೂಲ್ದಾಗ ಅವ್ರ ಅಟ್ಮಾಸ್ಫಿಯರ್ ಇಂದಂಗೆ நிறைய விஷயம் பத்தி வந்து நாங்க ಮಾತಾಡುவோம் ಒಂದೊಂದು நிகழ்ச்சியாக வந்து நாங்க ನೋಡ್ದಾತಂದ್ರೆ 13 ವಯಸ್ಸಿಂದ ಒಂದು 19 ವಯಸ್ಸು ಗಟ್ಟಿ ಇಬ್ಬಕುಣ ಅದಾவது ಟೀನೇಜರ್ಸ್ ಅತ್ತಿಂದ ಈಗ್ಯಾರ ಸೊ ಈ ಟೀನೇಜರ್ಸ್ ನ ಎಮೋಷನಲ್ ವೆಲ್ ಬೀಯಿಂಗ್ ಪತಿಯೋ ಅವಕ್ಕರ வாழ்க்கை வந்து ಒಲ್ಲಂಗಡ್ದು ಅತ್ತಿಂದಾಗಿ ಅವ್ಗ ಏನೇನೆಲ್ಲ ಸ್ಟೆಪ್ಸ್ ಆ ವಯಸ್ಸಿಗೆ ಎತ್ತುದು ಎಂಬುದು ಪತಿಯುತ್ತ ಬಂದು ನಂಗೆ ಮಾತಾಡಿಂದೋ ಮಮ್ಮಿ ನಂಗೆ ಬ್ರೇಕ್ ಮುಂದಾಡು ಮಾತಾಡೋಣ ಸೈತಿ ನಿಂಗೆ ಹೇಗಿದೆ ಇತ್ ಮಕ್ಕ 4 ಏರಿಯಾಸ್ ಆಫ್ ಲೈಫ್ ಇಂದ ಹೇಗಿ ಪಿರ್ಚಿ ಒಂದೊಂದೋಗಿ ಅವ್ಕ ವರ್ಕ್ ಮಾಡುದು ಅತ್ ಮಕ್ಕಳೇ ಹೇಗಿದಿ ಮೇ ಬಿ ಟಿವಿ ನೋಡಿ ಬಕ್ಕುಣೋ ಬಂದು ನೆನೆಯಾಕೋ ಈ ವಯಸ್ಸಿಗೆ ಹೆಂಗೆ ಏನಾಗ ಅದೆಲ್ಲ ಮಾಡ್ತು ಹೆಂಗಾಗ ಮೇ ಬಿ ಒಂದು ಅಲ್ಟಿಮೇಟ್ ಗೋಲೇ ಏನತ್ರ ಅಂದ್ರೆ ಒಳ್ಳಂಗ್ ಮಾರ್ಕಿಸ್ತು ಅದು ಮೊಟ್ಟ ಒಂದು ಅಲ್ಟಿಮೇಟ್ ಗೋಲಾವೇ ನೋಡ್ರಿ ಇದೆಲ್ಲ ಬಂದು ಒಂದು 20-25 ವಯಸ್ಸು ತಾಂಡಿದ ಮೇಲೆ ದೊಡ್ಡವಕ್ಕಾಗತ್ತಾ ಬಂದು ಅವ್ಕ ಈಸಾಗ ಎಫರ್ಟ್ ಹಾಕಿ ಅವ್ಕ ಲೈಫ್ ಬಂದು ಅವ್ಕ ಎತ್ತಿನಪ್ಪದು ಹೆಂಗ ವಯಸ್ಸಾಗಿ ಇಬ್ಬಕ್ಕೂ ಜಾಲಿ ಆಗ್ಬೋದು ಓದಿ ಬಿರ್ಕಿದ ಮೇಲೆ ಇದ ಜಾಲಿಯತೆ ಇಬ್ಬದು ಅದಾಗ ಏನಾಗಾಗಿ ಈ ವಯಸ್ಸದೋಗೆ ಹೆಂಗ ಇದನ್ನ ಮಾಡುದು ಒಂದು ಕೇಳ್ವಿ ಬಂದಿರ್ಲಿ ಮಮ್ಮಿ ಸೊ ನಿಂಗ ಬದಲ ಅದಕ್ಕ ಏನ್ ಮಾಡ್ರ ಆ ವಯಸ್ಸಿನ ಇಂಪಾರ್ಟೆನ್ಸ್ ಪತಿ ಏನಾಗ್ತದೆ ಖಂಡಿತ ಈಗ ಡಿಸ್ಕಸ್ ಮಾಡಿದಂಗೆ ಇತ್ತಮಾಕ ಇಲ್ಲಿ ಟಿವಿ ನೋಡಿ ಬುಕ್ಕುನವೇ ಅತ್ತ ನಿಂಚಾಕು ಹೆಂಗೆ ಏನಾಗೈತಿ ಇತ್ತಮಾಕ ಒಂದು ಟೈಮ್ ಟೇಬಲ್ ರೊಟೀನ್ ಮಾಕೆತ್ತಿ ಈ ಏರಿಯಾಸ್ ಆಫ್ ಲೈಫ್ ನ ಹೆಂಗವೇ ಏನಾಗೈತು ಈಗ ಹೆಲ್ತ್ ನೋಗ ನಾ ಎಲ್ಲಿದ್ದೆ ನಾ ಏನ ಮಾಡುದು ಎಲ್ಲಾಗ ನಾ ಅದು ನಾ ಬಂದು ಎತ್ತಿಬುದು ಅದರಿಂದ ನಾ ಏನ ಮಾಡುದು ನಾನೇ ರೆಸ್ಪಾನ್ಸಿಬಿಲಿಟಿ ಏನಾಗೈತಿ ಎತ್ತದು ಒಂದು ನೆಂಚದ ವಾಯ್ಪ್ ನರಿಯಡದೆ பட் ஏன்னா ಈಗ நீங்க விதைச்சதுல நீங்க ஃபியூச்சர் அப்புறம் ஈஸியா பிரைட்டா சக்சஸ்ஃபுல்லா பியூட்டிஃபுல்லா ஆட்டுறோம் எல்லா விட அப்புறம் ஈஸி ஆட்டுறோம் ಈಗ ಏನಂದ್ರೆ ಈಗ ಈ ವಯಸ್ಸನ್ನ ನೀங்க ಮೋಲ್ಡ್ ಮಾಡಿದಿಂದಲ್ಲ ಲೇಟರ್ ಆನ್ ಈಗ ಹ್ಯಾಪಿನೆಸ್ ಏರಿಯಾ ಎಕ್ಸಾಂಪಲ್ಗೆ ಎತ್ತಿಲ್ಲ ಲೇಟರ್ ಆನ್ வாழ்க்கைனோக நீங்க ஹாப்பினஸ் நீங்க ದಾರು ಕೈನೂ ಕೊಡ தேவையிಲ್ಲ நீங்க ஹாப்பினஸ் நீங்க ಕೈಂತ ಅಟ್ರ ಸೊ ಅದುಗೆ ಏನೆಲ್ಲ ಮಾಡುದು நீங்க ಈಗ ಅಂದ್ರೆ ಪಳಗಿದವನ நீங்க ಬ್ರೈನ್ ಅದುಗದೆ ಅಡಾಪ್ಟ್ ಆಯ್ತು ನಿಂಗಗ ಒಂದು ರೊಟೀನ್ ಒಂದು ಡಿಸಿಪ್ಲಿನ್ ನ್ಯಾಚುರಲಿ ಬಂದ್ರ ನಂಗಗ ಬಟ್ ಈಗೆಲ್ಲ ಕಂಪ್ಲೀಟ್ ಬಿಟ್ಟುಟ್ಟು ಲೇಟರ್ ಆನ್ வாழ்க்கைನೋಗ ಮಾಡಿಲ್ಲ ಆಗ ನಿಂಗಷ್ಟಿ ಶ್ರಮ ಪಡದಾರ ಈಗ ಅವ್ವಪ್ಪ ಕೈ ನೋಗೆ ಇಬ್ಬನೆ ಇದೆಲ್ಲವ ನಿಂಗ ಬಂದು ಪ್ರಾಕ್ಟಿಕಲಿ ಮಾಡುನೆ ಹೆಲ್ಪ್ ಮಾಡುದುಗ ಅವ್ವ ಅಪ್ಪ ಎಲ್ಲ ಮನೆ ಇದ್ದಾರೆ ದೊಡ್ಡವಕ್ಕೆಲ್ಲ ಇದ್ದಾರೆ ಈಗ ನಿಂಗೆ ಹೆಂಗ ಕೂಡ ಇಬ್ಬನೆ ನಿಂಗ ಬಂದು ಅದು ಈಸಿ ಆಟ್ರ ನಿಂಗ ಮಾಡುದುಗ ತಪ್ಪೇ ಏನಾಚು ಮಾಡೋದಿಲ್ಯೋ ಸರಿಯಾ ಬಂದು ಅದನ್ನ ಬ್ಯಾಲೆನ್ಸ್ ಮಾಡಿ ಹರಿಯೋದಿಲ್ಯೋ ಹೆಲ್ಪ್ ಸಿಕ್ಕಿರ ನಿಂಗೆ ಸರಿಯಾ ಆಗ ಅಪ್ಪರ್ ಈಸಿ ಆಟ್ರ ಒಂದು 20 ವಯಸ್ಸು 25 ವಯಸ್ಸಿನ ಮೇಲೆ ಎಲ್ಲಾ ಏರಿಯಾಸ್ ಆಫ್ ಲೈಫ್ ನೋಗಿ ನಿಂಗೆ ಹೆಲ್ತ್ ನೋಗಿ ನಿಂಗೆ ಬ್ಯಾಲೆನ್ಸ್ ಮಾಡ್ಲಾಕು ರಿಲೇಶನ್ಶಿಪ್ ನೋವು ನಿಂಗೆ ಬಂದು ನಿಂಗೆ ಗೋಸು ನಿಂಗೆ ಒಳ್ಳಂಗ್ ಬಿತ್ತಲಾಕು ಪಾಸಿಟಿವ್ ಇರಾಕು ಮತ್ತವ್ಕ ಕೊಡುವು ನಿಂಗೆ ಒಳ್ಳಂಗಿರಾಕು ಈಗ ಒಂದು ರಿಲೇಶನ್ಶಿಪ್ ಅಂದಲೆ ನಂಗೆ ಬಂದು ಅವಕ್ಕ ಏನಾಚು ನಂಗೆ ಹೇಗಿಲ್ಯೋ ನಂಗೆ ಬಾಧಿಚ ಅದೇ ಸಮಯ ನಂಗೆ ಬಂದು ಮತ್ತವ್ ಕೊಡಿ ಎತ್ತೆ ಇಬ್ಬುದು ಅವಕ್ಕ ಏನ್ ಎಮೋಷನ್ಸ್ ಗೋ ಥ್ರೂ ಮಾಡಿದ್ದಾರೆ ಅವಕ್ಕ ನಂಗೆ ಎತ್ತೆ ಹೆಲ್ಪ್ ಮಾಡಕು ಅತ್ತಮಾಕೆಲ್ಲವೂ ಐಡಿಯಾ ಬಂದುಟ್ರ ಅದೇ ಮಗ ಹ್ಯಾಪಿನೆಸ್ ನ ಆಲ್ರೆಡಿ ಇಟ್ಟ ಈಗ ಸ್ಟಡೀಸ್ ಈ ವಯಸ್ಸಿನ ನಿಂಗ ಸ್ಟಡೀಸ್ನಾಗ ನಿಂಗ ಬಂದು ಏನೆಲ್ಲ ಮಾಡು ಎಲ್ಲಿ ಇದ್ದಿ ಏನೆಲ್ಲ ಮಾಡ್ಲ ಒಳ್ಳೆ ಮಾರ್ಕ್ ಬಂದರ ಅತ್ತೆಲ್ಲ ನಿಂಗೆ ಬಂದು ಏಸಾಗ ಟೈಮ್ ಓದುದು ಈ ಸಬ್ಜೆಕ್ಟ್ ಬಂದು ಏನಾಗ ಬಂದು ಸಿಟಿ ಟು ಜಾಸ್ತಿ ಟೈಮ್ ಓದಿಲ್ಲ ಏನಾಗ ಬಂದು ಈ ಮಾರ್ಕ್ ನ ಈಸ್ತು ನಿಂಚಿಂದೆ ಅದು ನಮ್ಮ ಅಣ್ಣೆ 2-3 ಟೈಮ್ ಬರುದು ನೋಡುದು ಆಗ ನಮ್ಮ ಮಾರ್ಕ್ ಬಂದುಟ್ರ ನಾ ಏನ್ ತಪ್ಪು ಮಾಡಿಂದೆ ಅದನ್ನ ನಾ ಮಾಡುದಿಲ್ಲ ಅತ್ತಮಾಕ ನಿಂಗೆ ಒಂದು ಐಡಿಯಾ ಬಂದ್ರ ಮಾಡ ಪ್ರಾಕ್ಟೀಸ್ ಮಾಡ ಏನ ತಪ್ಪಾಯಿ ನಡೆದೆ ಅಂತ ಅರ್ದುಟ್ರ ಅದು ಏನಾರ ಅಂದ್ರೆ ಲೇಟರ್ ಆನ್ ಕರಿಯರ್ನೋಗ ನಿಂಗೆ ಬಿಸ್ನೆಸ್ನೋಗ ನಿಂಗೆ ಗೆಲ್ಚನೋಗ ವರ್ಕ್ನೋಗ ನೆಕ್ಸ್ಟ್ ಲೆವೆಲ್ ಒಪ್ಪುದಕ್ಕೆ ಬಂದ್ಬಿಟ್ಟು ನಿಂಗೆ நிறைய ಹಣ ಸಂಪಾದಿಸೋದಗೂ ನಿಂಗೆ ಸರ್ವಿಸ್ ಮಾಡೋದಕ್ಕೂ ಅಪ್ಪರ ನಿಂಗೆ ಹೆಲ್ಪ್ ಆರ ಯಾಕಂದ್ರೆ ಈಗ ನಂಗೆ ಬಂದು ಸ್ಟಡೀಸ್ ನಂಗೆ ಫೋಕಸ್ ಮಾಡಿ ನಿಂಗೆ ಪ್ಲಸ್ ಮೈನಸ್ ನೋಡಿ ಅದನ್ನ ಎತ್ತ ಮಾಡೋದು ಒಂದು ಸ್ಟ್ರೀಮ್ ಲೈನ್ ಎತ್ತಿನ ಬಂದುಬಿಟ್ಟಿಂದಲ್ಲ ಲೇಟರ್ ಆನ್ வாழ்க்கைನೋಗ ನಿಂಗೆ ಕರಿಯರ್ಗ ಅಪ್ಪರ ಹೆಲ್ಪ್ ಮಾಡ್ರ என்ன மார்க் மை வேர்ட்ஸ் ಇಂದು ನಿಂಗೆ ಅದನ್ನ ಮಾಡೋದು ಬಂದು ಲೇಟರ್ ಆನ್ வாழ்க்கை ಅಪ್ಪರ್ ಈಸಿಯಾ ನಿಂಗೆ ಲೀಡರ್ಶಿಪ್ ಕ್ವಾಲಿಟಿ ಅಪ್ಪರ ಬೆಟರ್ ಆಟ್ರ ನಿಂಗ ಮೇಲೆ ನಿಂಗೆ ಬಂದು ಒಂದು ಒಳ್ಳಂಗ ಕಾನ್ಫಿಡೆನ್ಸ್ ಒಳ್ಳಂಗ ಆಟ್ರ
கண்டிப்பா மாமி. அதாவது தொட்டில் பழக்கம் சுடுகாடு மட்டும் ಅತಂದೆ ಹೇಗ್ಯಾರ ಇಲ್ಲ ತಪ್ಪನ ಒಂದು ಹೊಸ ಹ್ಯಾಬಿಟ್ ಬಂದು ಇನ್ಕಾರ್ಪೊರೇಟ್ ಮಾಡೋದು ಅತಂದಲ್ಲ ఏ అలుగు మనకన మానవ అలుగు ఒల్లిತು ಒಳ್ಳಿತು ಅತೆಂಬುದನ್ನು ಬಂದು ಖಂಡಿತ நீங்க எக்ஸ்பிளைன் ಮಾಡಿದಿ நீங்க ಮಾತಾಡೋನೇ ಬಂದು நிறைய ಹಿಡಿಯೋಗು ರೊಟೀನ್ ಅತೆಮ ಒಂದು ಮಾತು ಬಂದು நிறைய ಹೇಗಿದ್ ಮಮ್ಮಿ ಹ್ಮ್ ಸೊ ಅದು ಬಂದು ಒಂದೊಂದು ವಯಸ್ಸಾಗಿ ಬೊಕ್ಕಗೂ ಒಂದೊಂದು ಮಾಕ ರೊಟೀನ್ ಬಂದು ಅಟ್ಟು ನಟ್ರ ಮೇನ್ ಈ ಟೀನೇಜರ್ಸ್ ಗ ಬಂದು ಹ್ಮ್ ರೊಟೀನ್ ಅತೆಂಬುದು ಎತ್ತ ಮಾಕಾಡುದು ಇದ್ರ ಮೇಲೆ ಒಂದು ರೊಟೀನ್ ದಾಗ ಇಬ್ಬ ಒಂದು ರೊಟೀನ್ ಫಿಕ್ಸ್ ಮಾಡುವ ಅತಂದಿಗೆ ಇದ್ದೆ ಎಂಬಕ್ಕೆ ನಾವು ಬಂದು ಹ್ಮ್ ಆ ಒಂದು ಕನ್ಫ್ಯೂಷನ್ ಅಟ್ರಲ್ಲ ಎತ್ತ ಮಾಕ ಮಾಡುದು ಏನ್ ಮಾಡುದು ವರ್ಕ್ ಜೊತೆ ಏನ್ ಮಾಡುದು ಈವ್ನಿಂಗ್ ಸ್ಕೂಲ್ ಒಂದು ಬಂದ ಮೇಲೆ ಹ್ಮ್ ಏನ್ ಮಾಡುದು ಮನೆಗೆ ಕನ್ಫ್ಯೂಷನ್ಸ್ ಅಟ್ರ ನಟ್ರ ಸೊ ಅವಕ್ಕ ಒಂದು ಪ್ರಾಪರ್ ಒಂದು ರೊಟೀನ್ ಬಂದು ಅವಕ್ಕರ ವಯಸ್ಸಿಗೆ ಫಾಲೋ ಮಾಡುದು ಅಂದ್ರೆ ಎತ್ತ ಮಾಕ கண்டிப்பா டீனேஜ் ಕುನವೆಂತಿಲ್ಲ ಎಲ್ಲಾಗೂ ಒಂದು ರೊಟೀನ್ ಅಟ್ಲೆ ನಂಗೆ ಬ್ರೈನ್ ಬಂದು ಕಾಮ ರಿಲ್ಯಾಕ್ಸ್ಡ್ ಅಟ್ರ ಏಕಂದ್ರೆ ನಂಗೆ ಬ್ರೈನ್ ಬಂದು ಎಂದುವೇ ಒಂದು ಕನ್ಫ್ಯೂಷನ್ ಪಡಪಡಪು ಏಗು ಬೇಕಲ್ಲ ಏನ ಬೇಕಲ್ಲ ಮಾಡಾಕು ಅತ್ತಮಾಕಲ್ಲ ಏನಾಯ್ತು ಟಯರ್ಡ್ ಆಯ್ತು ನಂಗೆ ಮನಕನ ಆಗ ನಂಗೆ ಪ್ರೊಡಕ್ಟಿವಿಟಿ ಒಂದು ಕಮ್ಮಿ ಅರ ನಂಗೆ ಕ್ರಿಯೇಟಿವಿಟಿಯೇ ಹೋಯ್ತು ಅದನ್ನಾಗ ನಂಗೆ ಒಂದು ಒಳ್ಳೆ ಒಂದು ಹೊಸ ವಿಷಯ ಎತ್ತುದುಗುವೆ ನಂಗೆ ಬಂದು ಒಂದು ಕನ್ಫ್ಯೂಷನ್ ಲೈಫ್ ಒಂದು ಕೇಯಾಸ್ ಅಟ್ರು ಒಂದು ಒಂದು ಪ್ರಾಪರ್ ಈ ಟೈಮ್ ಇದು ಮಣ್ಣೆ ಅದು ಮಣ್ಣೆ ಏನ ಟೈಮ್ ಇದು ಅತಂದು ಎತ್ತಾದ ಒಯ್ನೇ ಇದಿಲ್ಲ ನಂಗೆ ಅದು ಬಂದು ನಂಗೆ ಗ್ರೋತ್ಗ ಖಂಡಿತ ಅದು ಹೆಲ್ಪ್ ಆಗ ಅಲ್ಲೇ ನಂಗೆ ಒಂದು ರೊಟೀನ್ ಬೀತಿಟ್ಟು ಈಗ ಫುಲ್ ಡೇ ನೋಗೆ ಏನಾಗ ಬಂದು ಈ ಟೈಮ್ನ ಇದು ಮಣ್ಣೆ ಈ ಟೈಮ್ನ ಪ್ರೊಡಕ್ಟಿವ್ ಅಟ್ರ ಎನ್ನ ಬ್ರೈನು ಸೊ ಈಗ ಒಂದು ಹಾರ್ಡ್ ವರ್ಕ್ ಈಗ நிறைய ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಈ ಟೈಮ್ನ ಎನ್ನಾಲ ಮಾಡೋದು ಮುಡ್ದಾರ ಮಾಡಿಲ್ಲ எனக்கு ಬೆಟರ ಎನ್ನಾಲ ಅದನ್ನ ಗ್ರಾಸ್ ಮಾಡೋದು ಮುಡ್ದಾರ ಆ ಟೈಮ್ನ ಲೇಟರ್ ಆನ್ ಮೇ ಬಿ ಇನ್ ಹಗಲು ಟೈಮ್ನ ಏನಾಗ ಬಂದು ಈ ಟೈಮ್ನ ಸಿಟಿಗ ಲೈಟ್ ಡಲ್ ಆಡಾಕು ಸೊ ಆ ಟೈಮ್ನ ಬೇರೆ ಏನ ಮಾಡ್ನೆ ನೈಟು ನನಗೆ ಅತ್ತಮಾಕ ನಂಗೆ ಬಂದು ಡೇ ಪಿರ್ಚಿ ಪಿರ್ಚಿ ಮಾಡೂನೆ ನಂಗೆ ಒಡಂಬು ನಂಗೆ ನೋಡಾಕು ನಂಗೆ ಮನಸ್ಸು ನೋಡಾಕು ಅದೇ ಟೈಮ್ ನಂಗೆ ಪ್ರಾಪರ್ ನಂಗೆ ರೆಸ್ಟ್ ಕೊಡಾಕು ನಂಗೆ ರೆಸ್ಟ್ ಕೂಡ ಒಂದು ಟೈಮ್ ಟೇಬಲ್ ಕೊಡೋದು ಈಗ ರೆಸ್ಟ್ ಅಂತಲ್ಲ ಒರ್ಕು ಮೇಯ್ನ ಕುನ್ನವೇ ಎಲ್ಲವೂ ಫೋಕಸ್ ಮಾಡೋದು ಒಳ್ಳಂಗೆ ಒರಿಗಿ ಅರಿಯ ಪ್ರಾಪರಾ ಈಗ 8 ಅವರ್ ಒರಗುದು ಅಂದ್ರೆ ನಂಗೆ ಎಲ್ಲವೇ ಅರ್ಥ ಅಲ್ಲ ನಂಗೆ ಏಸಾಗ 8 ಅವರ್ ಒರಿಯಿಂದೋ ಅಂದ್ರೆ ನಿಂಗೆ ಟೀನೇಜ್ ಕುನ್ನವೇ ಒಳ್ಳಂಗೆ ಸಿಟಿಗೆ ಯೋಚನೆ ಮಾಡಿ ನೋಡುದು ಮೇ ಬಿ ಅರ್ಧ ಅರಿಯೋದು ಅದೇ ಸಿಟಿ ಲೇಟ್ ನೈಟು ಅದೇ ಮಾಡುದು ಏದಾச்சும் ಒಂದು ಫೋನ್ ನೋಡಿ ಅರಿಯೋ ಇಲ್ಲ ನಿಂಗೆ ಹೋಮ್ ವರ್ಕ್ ಬಂದು ಲೇಟಾ ಮಾಡಿ ಅರಿಯೋ ಅತ್ತಮಾಕಾಗಿ 10 ಮಣಿ ಮೇಲೆ ಓದ್ತು ಅಂದಿಲ್ಲ ನಂಗೆ ಲೇಟರ್ ಆನ್ ಹೆಲ್ತ್ ಬಂದು ಅಪ್ಪರ ಬಾಧಿಸಿರ ಲೈಫ್ ಲಾಂಗ್ ನಿಂಗೆ ಹೆಲ್ದಿ ಆಗುದು ಅಂದಿಲ್ಲ ಈ ವಯಸ್ಸಿನ ನಿಂಗೆ ಕರೆಕ್ಟ್ ಒರಗುದು ಸ್ಲೀಪ್ ಇಸ್ ರೆಸ್ಟ್ ಆ್ಯಂಡ್ ಆ ರೆಸ್ಟ್ ಬಂದು ನಿಂಗೆ ಎತ್ತ ಮುಖ್ಯವಾದಲ್ಲ ರಿಪೇರ್ ಮಾಡ್ರ ನಿಂಗೆ ಬಾಡಿ ನಿಂಗವೇ ರೆಡಿ ಮಾಡಿ ತಂದರ ಹೋಗಾಸೆ ಒಂದು ಹೀಲಿಂಗ್ ಬಂದರ ನಿಂಗೆ ಬಂದು ಬಾಡಿ ಹೀಲಿಂಗ್ ಆಪ ಟೈಮೇ ಬಂದು ನಿಂಗೆ ಒರುಕುತ್ತ ಅಪ್ಪರ ಮುಖ್ಯ ನಿಂಗೆ ಒರುಕು ಅದುಗ ಒಂದು ಟೈಮ್ ನೈಟ್ ಬಂದು ಒರುಗುನು ಮುಂದಾಡಿ ನಿಂಗೆ ಒಂದು ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ಡೇಗೆ ಒಂದು ಪ್ಲಾನಿಂಗ್ ಹಾಕಿ ಒಂದು ಬುಕ್ ಎತ್ತು ಬರೆದು ಬಿಟ್ಟು ನೆಕ್ಸ್ಟ್ ನಾಯಿಗೆ ಎನರ್ಜಿನ ಇತ್ತ ಅಟ್ರ ಒಂದು ಡಿಸೈನ್ ಮಾಡಿವಿ ನಿಂಗೆ ಲೈಫ ಫುಲ್ ಡೇ ಎನ್ನ ಲೈಫ್ ಎನ್ನ ಕಂಟ್ರೋಲ್ ಅತಂದೆ ಈತಾನೆ ಎನ್ನ ಡೇ ಎನ್ನ ಕಂಟ್ರೋಲ್ ನಡೆದೆ ನಾಯಿಗೆ ಫುಲ್ ಡೇ ಓರ್ಕುದು ಅಂತ ಸಂದ್ಬಿಟ್ಟು ನಾ ಏನ ಮಾಡ್ನೆಂದು ಒಂದು ರಫ್ ಅದೇ ಬರ್ದು ಬಿಡಿ ಇನಿಷಿಯಲಿ ಲೇಟರ್ ಆನ್ ಮಾಡ ಬೆಟರ ಒಳ್ಳೆ ಥಿಂಗ್ಸ್ ಬರ್ದಾರಿ ನೈಟ್ ಹೊರಗುನು ಮುಂದೆ ಅರ್ಲಿಯರೇ ನೆಕ್ಸ್ಟ್ ಡೇ ಪ್ಲಾನ್ ಮಾಡಿ ನಾಯಿಗೆಲ್ಲ ಏನೆಲ್ಲ ಮಾಡುದು ಅಂತ ಥಿಂಗ್ಸ್ ಎಲ್ಲವೇ ಎತ್ತಿ ಬಿತ್ತು ಮಾಡಿಟ್ಟು ಅರ್ಲಿಯರವೇ ನಿಂಗೆ ಬಂದು ಟೈಮಿಗೆ ತಿಂದು ಬೆಡ್ ಸೆಟ್ ಮಾಡಿ ಡಿಮ್ ಲೈಟ್ ಮಾಡಿ ಕಾಮ್ ಡೌನ್ ಮಾಡಿ ಫೋನ್ ಎಲ್ಲ ನೋಡಾದೆ ಸಿಟಿಗೆ ಒಂದು ಒರುಗುದುಗ ಒಂದು ಟೈಮಿಂಗ್ ಮಾಡಿಬಿಡಿ 10 o'clock ಅಂದ್ರೆ 10 o'clock ಹೊರಗಿನ 10:30 ಅಂದ್ರೆ 10:30 ಹೊರಗಿನ ಮುಡದಲ್ಲೂ 11 ಮೇಲೆ ಮಾಡಗನವಿ ಒಂದು ಬೇಲೆ ಹೋಮ್ ವರ್ಕ್ ಅಟ್ಲೆ ಓದಟ್ಲೆ ಅತ್ತಲ್ಲ ಮಾರ್ನಿಂಗ್ ಬಂದು ಆಗತ್ತ ಹೊರಗುನಿ ನಿಂಗೆ ಬಂದು ನಿಂಗೆ 8 ಹೊರಿಬಿಡಿ 6 ಮಣಿ ಖಂಡಿತ ನಾ ಎದ್ದುಪ್ನೆ 6 ಮಣಿ ಮೇಲೆ ಆಗ ನಾ 6 ಮಣಿ ಎದ್ದೇನೆ ಅಂತ ನಿಂಗೆ ಹೆಸರು ಹೇಗಿ ನಿಂಗೆ ಸರಿವೇ ಹೇಗಿ ನಿಂಗೆ ಸರಿ 8 ನಿಂಗೆ 6 ಮಣಿ ಎದ್ದು ಬಿಡು ಅತ್ತಂತ 8 ಹೊರಿಬಿಡಿ 6 ಮಣಿ ಎದ್ದಲೆ ಒಂದು ನಂಗೆ ಒಂದು ಕೊರದರ ಏನಾಗ ಎಬ್ಬುದು ಮುಡಿಯಾದಿಂಗಾರ ಆ ಇನಿಷಿಯಲಿ ಆ ತಟ್ರ ಆಲೆ ನಿಂಗೆ ಗೋಸನ್ ದೀಪದು ಓಕೆ 6 ಮಣಿ ಎದ್ದಲೆ ನಾ 6 ಮಣಿ ಎಲ್ಲಾದಲ್ಲೇ ನಾ ಬಂದು ಏನೆಲ್ಲ ಓವೇ ನಾನು நிறைய ಪ್ಲಾನ್ ಮಾಡಿದಿರಿ 6 to 6:30 ಒಂದು ಪ್ಲಾನ್ ಮಾಡಿದಾರಿ ಅದು ನಿಂಗೆ ಒಂದು 6:30 ಎದುಟ್ಟಿಂದಲೇ ಅದು ಬಂದು ಮಿಸ್ ಆರ ಆಗ ನಿಂಗೆ ಗ್ರೋತ್ಗೆ ಅದು ಎಫೆಕ್ಟ್ ಆರ ಅದು ನಿಂಗೆ ಮಾಡಾದಲ್ಲ ಲಾಸ್ ತಾನೆ ನಿಂಗಾಗ ಅದனால 6 ಮಣಿ ನಾ ಪ್ಲಾನ್ ಮಾಡಿಟ್ಟೆ 6 ಮಣಿಯಿಂದ 6 ಮಣಿಗೆ ಏನೆಲ್ಲ ನಾ ಮಾಡೋದು ಅದನ್ನ 6 ಮಣಿ ಎದ್ದಲೆ ಏನೆಲ್ಲ ಅದು ಮಾಡೋದು ಮುಡಿಯಕ್ಕೆ ಹೋಲ್ ಡೇ ಅದೇ ಬಾಧಿಸಿದ್ಗ ಆರಂಭಿಸಿಬಿಟ್ರ அதனால ನೈಟ್ ಹೊರಗುನ ಏನ ಪ್ಲಾನ್ ಹಾಕಿದ್ರೋ ಸ್ಟಿಕ್ ಟು ದ ಪ್ಲಾನ್ ಒರ್ಕುದು ಆ ಟೈಮ್ಗ ಎದ್ದಿಟ್ಟು ಒಂದು ಎಕ್ಸೈಟ್ಮೆಂಟೋടെ ಎಲ್ಲಿವಿ ಅಲ್ಲಿ ಎಬ್ಬುದು ಮುಂದಾಡು ಬೆಡ್ ನೋಗಿ ಉರಿಗೀನು ಅದೇ ಲೈಟ್ ಆನ್ ಮಾಡು ರಿಲ್ಯಾಕ್ಸ್ ಮಾಡಿವಿ ಬಾಡಿ ರಿಲ್ಯಾಕ್ಸ್ ಮಾಡಿನೋ ಒಂದು ಗ್ರಾಟಿಟ್ಯೂಡ್ ಥ್ಯಾಂಕ್ ಯು ಸೋಮಿ ಎನಗ ಬಂದು ಈ ಜಿನ ತಂತದ್ದು ಥ್ಯಾಂಕ್ ಯು ಒಂದೊಂದು ವಿಷಯಗೂ ಥ್ಯಾಂಕ್ ಯು ಆಗಿವಿ ಎನಗೆ ಒಳ್ಳಂಗೆ ರೆಸ್ಟ್ ತಂದ ಈ ಬೆಡ್ಗೆ ಥ್ಯಾಂಕ್ ಯು ಈ ತಲಗಾಣಿಗೆ ಥ್ಯಾಂಕ್ ಯು ಮನೆಯ ನವ್ವನಪ್ಪಗೆ ಥ್ಯಾಂಕ್ ಯು ನಾ ಎದ್ದು ನೋದವನೇ ನನಗೆ ಮನೆ ಬಂದು ಫುಡ್ ಅಡದೆ ಇಟ್ಟು ಅಡದೆ ಹೆಲ್ದಿಯ ಟೇಸ್ಟಿಯ ನಾವು ಮಾಡ್ತಿದ್ದೀಯ ಥ್ಯಾಂಕ್ ಯು ಓಪದು ಒಂದು ಒಳ್ಳೆ ಸ್ಕೂಲ್ ನಡೆದೆ ಥ್ಯಾಂಕ್ ಯು ಅತ್ತ ಮಾಕ ಒಂದು 4-5 ವಿಷಯ ಥ್ಯಾಂಕ್ ಯು ಹೇಗಿಲ್ಲ ಮನಸ್ಸು ಒಡನೆ ಸಂತೋಷಾರ ಎಕ್ಸೈಟಿಂಗ್ ಆಟ್ರ ನಂಗೆ ಎದ್ದನೋ
ಆ ಮಾರ್ನಿಂಗ್ ರೊಟೀನ್ ಅಂಡ್ ನೈಟ್ ರೊಟೀನ್ நீங்க ப்ராப்பரா செட் ಮಾಡಿட்டீங்கல ஹோல் டே நீங்க கண்ட்ரோல் தாட்றா. கண்டிப்பா மம்மி. நீங்க வந்து 4 ஏரியாஸ் ஆஃப் லைஃப் பத்தி மாத்தாடினா, ஹாப்பிನೆಸ್ பத்தி நிறைய ಮಾತಾಡಿದ್ರಿ, ಸ್ಟಡೀಸ್ ಪತಿ, ರೊಟೀನ್ ಪತಿ ಎಲ್ಲವೂ ಮಾತಾಡಿದ್ರಿ. ರಿಲೇಶನ್ಶಿಪ್ಸ್ ಪತಿಯೂ ಬಂದು ನಿಂಗೆ ಮಾತಾಡಿದ್ರಿ. ರಿಲೇಶನ್ಶಿಪ್ ಇಂದ ಬಪ್ಪನ ಬಂದು ಅದು ಒಂದು 2 ವೇ ಆಟು ನಡೆದಾಯ್ತಂದ ಈಗ ಯಾಕಂದ್ರೆ ಕುಣವೆಯೂ ಬಂದು ಅವ್ಯಪ್ಪನ ಕೂಡ ಒಂದು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಯಾರ. ಅದೇ ಟೈಮ್ ಅವ್ಯಪ್ಪನೂ ಬಂದು ಕುಣವೆ ಕೂಡ ಮಾತಾಡುವ ಒಂದು ವಿಷಯ ಆತ ನಂಗೆ ಅಟು ನಡೆದ മെയിനാ ഈ ഇടയോഗത്തെ വന്ന് പ്രാക്ടിക്കൽ ನೋಡ್ದೊಂದಲೆ ಸಿಲ ಕ್ಲಾಶ್ ಎಲ್ಲ ಬಂದರ ಆತಂದು ಈಗಕ್ಕೂ ಅವಪ್ಪನವಕ್ಕೆ ಏನಂದಾರ ಈ ಕಾಲದಾಗ ಈ ಕುಣವೆ ಏನ್ ಈಗ್ಲೂ ಕೇತೆ ನೋಡ್ಕೊಲ್ಲ ಅಂದಾರ ಅಪ್ಪರ ಅಡಮೆಂಟ ಇದ್ದು ಅಂದಾರೆ ಅತೆಂಬ ಮಾತು ಬಂದು ಈಗ್ಯಾರ ಕುಣವ ಬಂದು ಏನಂದಾರ ಹಿಂಗ ಏನ್ ಈಗ್ಲೂ ಬಂದು ಅವಪ್ಪನವಕ್ಕೂ ಪುರಂಜವೇ ಕೊಲ್ಲ ಅಂದಾರ ಹಿಂಗ ಏಗುದ ಮುಂದಾಡ ಅವಕ್ಕೆ ಬೇರೆ ಒಂದು ನೆಂಚಿ ಹಿಂಗ ನೋಡದಾರ ಎಂದ ನೋಡ್ಲಿಯೂ ನುಡ್ದನೇ ಇದ್ದಾರೆ ಅತ್ತಮಾಕ್ ಒಂದ್ ಇದನ್ನ ಈಗ್ಯಾರ. ಸೊ ಇತ್ತಮಾಕ ಸಿಚುವೇಶನ್ಸ್ ಎಲ್ಲ ಅಟ್ಟು ನಡುವನ ರಿಲೇಶನ್ಶಿಪ್ ಬಂದು ಅವ್ವಪ್ಪನ ಕೋಡಾಡುವ ರಿಲೇಶನ್ಶಿಪ್ ಇಲ್ಲಿ ಈ ಟೈಮ್ ತಗುತ್ತಾ ನೋಡಿದ್ರೆ ಸಿಬ್ಲಿಂಗ್ಸ್ ಬಂದು நிறைய சண்டை ಬಂದರ ಅಕ್ಕ ಅಮ್ಮೆ ಮನೆ ಹೋಗಿದ್ರಲ್ಲ ಅಣ್ಣ ತಮ್ಮರ ಅಕ್ಕ ತಂಗಿರಿಗೋಸು ಬಂದು நிறைய ಕುಣ್ಣ ವಿಷಯಗಳ ಬಂದು நிறைய சண்டை ಬಂದರ ಆತಂದ ಹೇಗಿಲ್ಲ ಸೊ ಆತಮಾಕ ಮನಗೋಸಿ ಅಕ್ಕ ತಂಗಿರ ಅಂತ ಕೊಡು ಫ್ರೆಂಡ್ಸ್ ಕೊಡುವು ಅವ್ವಪ್ಪನ ಕೊಡುವು ಆ ರಿಲೇಶನ್ಶಿಪ್ ಬಂದು ಎತ್ತ ಮೇಂಟೈನ್ ಮಾಡುದು ಮಮ್ಮಿ ಈ ವಯಸ್ಸು ಇರ್ಬೇಕು ನಾವು ಒಪ್ಪರ ಒಂದು ಒಳ್ಳೆ ಕೇಳ್ವಿ. ಯಾಕಂದ್ರೆ ನಂಗ ಕುನವೆ ಬಂದು ನಾ ಮೊದಲೇ ಇದೆ ನಂಗ ರಿಲೇಶನ್ಶಿಪ್ ನಂಗಗೋಸು ಒಳ್ಳಂಗ ಅಟ್ಲತ್ತ ಒರಾಸ್ ಬಂದು ಒಳ್ಳಂಗ ಅಟ್ರ ಮೊದಲೇ ಕುನವೆಲ್ಲ ಈ ಶೋ ನೋಡಿ ನಿಬ್ಬ ಕುನವೆಲ್ಲ ನಿಂಗಗೋಸು ಒಂದು ನಿಮಿಷ ಕಣ್ಣ ಮುಚ್ಚಿ ನಿಂಗಗೋಸು ಒಂದು ಕೇಳ್ವಿಕೆತ್ ನೋಡಿ. ನಾ ಎನ್ನ ಕೂಡ ಎತ್ತ ಮಾತಾಟೆ பாசிட்டிவா மாத்தாண்டியா இல்ல கிரிட்டிசைஸ் பண்ணியா என்னை பத்தி நான் தப்பா மாத்தாண்டியா இதுಗ ನಿಂಗ ಕಣ್ಣ ಮುಚ್ಚಿ ಒಂದ್ ನಿಮಿಷ ಯೋಚನೆ ಮಾಡಿ ನೋಡ್ವಿ ಎನ್ನ ಪತ್ತಿ ಎನ್ನ ರಿಲೇಶನ್ ಎನ್ನಗೋಸು ಎತ್ತಾಡದೆ ಅದು ತಾ ಬಂದು ನಿಂಗ ರಿಲೇಶನ್ಶಿಪ್ ವಿತ್ ಎಲ್ಲ ಕೂಡ ಬಂದು ಆಕ್ಚುಲಿ ಇದಾರ ಎಫೆಕ್ಟ್ ಆರ ಅದು ಕುನ್ನ ಎಕ್ಸಸೈಸ್ ಅಗೇನ್ ನಾ ಮಿರರ್ ಎಕ್ಸಸೈಸ್ ತೆಗಿನ ಮಿರರ್ಗೆ ಹೋಗಿ ಕಣ್ಣಾಡಿ ಮುಂದಾಡ್ ಹೋಗಿ ನಿಂದಿಟ್ಟು ನಿಂಗಗೋಸಿ ನಿಂಗ ಮಾತಾಡಿವಿ ನಿಂಗಗೋಸು ಒಂದು ಅನ್ಬ ಮತ್ತಕ್ಕ ನಿಂಗ ಏನೆಲ್ಲ ಮಾಡುದು ನಿಂಗೆ ಎದುರು ನೋಡಿಯರಿಯ ಅದನ್ನ ನಿಂಗವೇ ಕೊಡಿವಿ ಒಳ್ಳಂಗ ಒಂದು ಕಾನ್ಫಿಡೆಂಟಾ ಒಳ್ಳಂಗ್ ಮಾತಾಡ್ವಿ ಒಂದು ಗವಗೋಡ್ ಮಾತಾಡೋದು ಎದುರು ನೋಡಿಯರಿಯ ಅದು ನಿಂಗ ಕೊಡ್ವಿ ಆಗ ಆ ನಿಮಿಷ ನಾಗೊಂದು ಫುಲ್ಫಿಲ್ಮೆಂಟ್ ಬಂದರ ಒಡನೆ ಬಂದು ಬ್ರೈನ್ ಅದನ್ನ ಆಕ್ಸೆಪ್ಟ್ ಮಾಡಿ ಒಂದು ಒಳ್ಳೆ ಫೀಲಿಂಗ್ ಬಂದರ ಅದಗಡ್ತು ಕಮ್ಯುನಿಕೇಶನ್ ಇಸ್ ದ ಕೀ ತಂದೆ ಯಾರಿಲ್ಲಯ್ಯ ಈಗ ಮನೆ ಬಂದು ಅಮ್ಮ ಅಪ್ಪ ಏನಾಚೆ ಹೇಗಿಲ್ಲ ಅದು ನಿಂಗ ಬಂದುಟ್ಟು ಬೇರೆ ಮಾಕೆ ಎತ್ತಾಕು ನಿಂಗ ಮೇ ಬಿ ಒಂದು ಅಮ್ಮ ಬಂದು ಒಂದು ಜೋಲಿ ಹೇಗುನೆ ನಿಂಗ ಅದನ್ನ ಲೈಟ್ ಆಯ್ತಿಟ್ಟು ಜಾಮೈಟ್ ಮಾಡ್ನೇಬೇಕು ಬೇರೆ ನಾಚೆ ಒಂದು ಜೋಲಿ ಮಾಡಿ ನಿದ್ದಿಟ್ಟು ಅದನ್ನ ಮರುದುದಾರಿ ಆಗ ನಿಂಗ ಒಂದು ಸ್ಟೀರ್ ಸ್ಲೋ ಮಾಡಿದಿಲ್ಲ ನ್ಯಾಚುರಲಿ ಅಮ್ಮ ಬಂದುಟ್ಟು ಅಡಿಕಡಿ ನಾನು ನರೇನ್ ಸರಿ ಹೇಗುದು ಏಕ ನೀ ಇತ್ಮಾಕಂದ್ರೆ ಒಂದು ಸ್ಟೀವ್ ವಾಯ್ಸ್ ರೇಸ್ ಮಾಡಿ ಅಮ್ಮ ಹೇಗಿಲ್ಲ ನಿಂಗ ಅದ ಅಪ್ಸೆಟ್ ಆರ ಅತ್ತಮಾಕ ಒಂದು ಅಡು ಟೈಮ್ನಾಗೆ ನಿಂಗ ಬೇಕಾದಲ್ಲಿ ಹಿಂಗ ಅವ್ವಾಗ ಸರ್ ಹೋಗಿ ಪ್ರಾಪರ ಕಮ್ಯುನಿಕೇಟ್ ಮಾಡೋಕು ಅಮ್ಮ ಏನವ ನುಡಿಯಬೇಡ ಇಲ್ಲ ಕಾದಗನ ಏನಾಗ ಬಂದು ಸಂಗಡ ಬಡದೆ ಅವ್ವಪ್ಪು ಕುನವಿ ಬಂದು ನುಡುವುದು ಅಂತ ನುಡುವುದಿಲ್ಲ ಒಂದು 2-3 ಟೈಮ್ ಏಟು ಕೇಪಿಲ್ಲ ಅಂದಲ್ಲ ಮೇ ಬಿ ಅವ್ವಪ್ಪ ಬಂದು ಆ ಕುನವೆ ಬಂದು ಪ್ರೊಡಕ್ಟಿವ್ ಆಗ್ಬೋದು ಈ ಜೋಲಿ ಈ ಟೈಮ್ನ ಮಾಡಿ ಮುಡಿಚದು ಒಂದು ಅರ್ಕುಲಟ್ರ ಅದನಾಲ ಒಂದು ವಾಯ್ಸ್ ಬಂದು ಸಿಟಿ ರೇಸ್ ಆರತ್ತವರ ಅವಕ್ಕ ಬಂದು ಕುನೆ ಮೇಲೆ ಕೋಪಗೂ ಎದೂ ಇಲ್ಲ 100%. ಸೊ ಇದನ್ನ ನಿಂಗ ಮೊದಲ ನಂಬುದು ಎನ್ನವ್ವಪ್ಪ ಎನ್ನ ಮೇಲೆ ಕೋಪಿಲ್ಲ ಮೇ ಬಿ ನಾವು ಇತ್ತಮಾಕ ಮಾತಾಡೋದು ನೋಗಿ ನನಗೆ ಅಪ್ಸೆಟ್ ಆಡದಿಯಾ ಅದನಾಲೆ ನಿಂಗ ತಿರುಕಿ ಬದಿಲು ಅದೇ ಬ್ಯಾಕ್ ಆನ್ಸರ್ ಮಾಡಿಯರಿಯಾ ಎದುರ್ಚಿ ಮಾತಾಡ್ರಿಯಾ ತಪ್ಪಿಲ್ಲ ಅದನಾல நீங்க எத்த ಮಾಡಿ அறிந்தில்ல நீங்க அவ்வளவுக்கு சார் நீங்க ಹೋಗಿವಿ ಅಮ್ಮ எனக்கு ಈ ಜೋಲಿ ಇತ್ತಮಾಕ ನೀ ಮಾಡುದು ಅಂದಲ್ಲ ನೀ ಬಂದು ಎನಗ ಇತ್ತಮಾಕ ಈ ಟೋನ್ ಹೇಗಾದ ನೀ ಬಂದು ಬೇರೆ ಒಂದು ಟೋನ್ ನೋಗೆ ನೀ ಇದನ್ನೆಲ್ಲ ಹೇಗಿಲ್ಲ ನಾ ಅದನ್ನ ಕೇಳ್ತೇನೆ ಅತ್ತಮಾಕ ನಿಂಗ ಕುಳಿತು ಮಾತಾಡಿವಿ ರೆಗ್ಯುಲರ್ ಅದೇ ಮಾಕ ಅವ್ವಕ್ಕ ಬಂದ್ಬಿಟ್ಟು ಓಕೆ 2-3 ಟೈಮ್ ಹೇಗೆ ಕೇಪಿಲ್ಲ ಅದನ್ನ ಒಡನೆ ನನಗೆ ರಿಯಾಕ್ಟ್ ಮಾಡಾದ ಸ್ಟಿ ರೆಸ್ಪಾಂಡ್ ಮಾಡಿ ಸ್ಟಿ ಕಾಮ್ ಡೌನ್ ಮಾಡಿಟ್ಟು ಒಂದು ಕನೆಕ್ಷನ್ ಕ್ರಿಯೇಟ್ ಮಾಡೋದು ಕುನೆವೆ ಕೂಡ ಕ್ರಿಯೇಟ್ ಮಾಡಿಟ್ಟು ಅಣ್ಣ ನಿನ್ನ ಸರಿ 2-3 ಟೈಮ್ ಏಬಿಡ್ತಾವ ಈ ಜೋಲಿ ಏಕ ಮಾಡ್ಲೆ ಅಂತ ಕೇಳ್ಬೋದು ಅದಕ್ಕಿಂತಾಡು ಈ ಜೋಲಿಯ ಮಾಡಿಲ್ಲ ಏನು ಉಳ್ಳಿತ್ತು ನಿನಗ ಅದನ್ನ ಹೋಗಿ ಏನು ಉಳ್ಳಿತ್ತು ಬೆನಿಫಿಟ್ ಏನಾಗಾಯ್ತು ಈ ಜೋಲಿ ನೀ ಮಾಡು ನಾ ಹೇಗಿನೆ ಅತ್ತ ಮಾಕ ನಿಂಗೆ ಹೇಗುದು ಏನೊಂದು ಜೋಲಿಯಲ್ಲಿ ಸರಿ ಮನೆ ಒಂದು ಹೆಲ್ಪ್ ಕೇಳ್ಬೋದಲ್ಲಿ ಸರಿ ಇಲ್ಲ ಅವಕ್ಕರ ಜೋಲಿಯವೇ ಅವಕ್ಕರ ಮಾಡುದು ಅಂದಾಗ ನಿಂಗೆ ಮಾಡಲಿಲ್ಲ ಮಾಡುದು ನೋಗ ನಿನಗೆ ಏನಬ್ಬ ಬೆನಿಫಿಟ್ ಅತ್ತಮಾಕ ನಿಂಗೆ ಅವಕ್ಕೆ ಹೇಗಿಲ್ಲ ಅವಕ್ಕೂ ಅದನ್ನು ಪುರ್ಜಿಟ್ಟಾರ ಓಕೆ ಇದನ್ನಾಲತ್ತೆ ನಮ್ಮ ಬಂದು ನಾ ಕಂಟಿನ್ಯೂಸ್ ಮಾಡೋದು ಹೇಗೆ ಅಂತ ಸೊ ಕಮ್ಯುನಿಕೇಶನ್ ಇಸ್ ದ ಕೀ ಕಮ್ಯುನಿಕೇಟ್ ನಿಂಗೆ ಕರೆಕ್ಟ್ ಒಬ್ಬೊಬ್ಬಗೂ ಒಳ್ಳಂಗ ಏಯ್ತು ಇತ್ತಮಾಕ ಈ ಜೋಲಿಯ ನೀ ಇತ್ತಮಾಕ ತಿರುಕಿ ಹೇಗಿಲ್ಲ ಏನಾಗದು ಬೆಟರ್ ಆಟ್ರ ಕುನವಿಯೂ ಅರ್ದುಂದಾರೆ ಅವು ಅಪ್ಪ ಏನು ಒಳ್ಳಿತುತ್ತಾ ಹೇಗೆ ಅಂದಿಟ್ಟು ಅವು ಕೂಡ ಅರ್ದುಂದಾರೆ ಓಕೆ ಕುನವೆ ಬಂದು ಸ್ಟಿ ಜಾಮೈಟ್ ಮಾಡ್ರ ಅಂತು ಬಟ್ ಅದು ಬಂದು ಒಡನೆ ಕುನವೆ ಮಾತು ಕೇಳ್ತಿಲ್ಲ ಅವ್ವಪ್ಪ ಹೇಗನಲ್ಲಿ ನುಡಿದಾರ ಅತ್ತಮಾಕ ಹೇಗೊಂದಿಲ್ಲ ನಂಗೆ ಎಸ್ಕೇಪ್ ನಂಗೆ ಬಂದು ಒಂದು ಜೋಲಿ ನಂಗೆ ಥಾಟ್ಸ್ ನಂಗೆ ಎಸ್ಕೇಪ್ ಆಯ್ತು ನಂಗೆ ಅದನ್ನ ಅವಾಯ್ಡ್ ಮಾಡೋದು ಟ್ರೈ ಮಾಡ್ನ ಸೊ ಅದೇನಾರ ಕಾನ್ವರ್ಸೇಷನ್ ಜಾಸ್ತಿ ಆಗಿ
ಅದು ಅನ್ನೆಸೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅರ ಅದನ್ನ ಒಡನೆ ಬಂದ್ಬಿಟ್ಟು ಕುನವೆ ಅದನ್ನು ಪುರ್ಜಿಬಿಡಿ ಅವು ಅಪ್ಪ ಕೂಡ ಅದನ್ನ ಬೇರೆ ಮಾಕಿ ಇದನ್ನ ಏನಾಗಿ ನೀ ತಿರ್ಕಿ ತಿರ್ಕಿ ನಿನಗೆ ಹೇಗಿನೇ ಅಂತ ಅದನ್ನ ಏಪ್ಲ கண்டிப்பா குனவே வந்துட்டு ಅದನ್ನ ಒಳ್ಳಂಗೆ ಎತ್ತಿ ಮಾಡಿಯಾರ ಇನ್ನೂ ಒಳ್ಳಂಗೆ ಬೆಟರಾಗவே ಮಾಡಿಯಾರ கண்டிப்பா மேம். நீங்க வந்து நிறைய விஷயம் ಇದು ಬಂದು ನಂಗೆ ಮುಂದಾಡಿ ಪ್ಯೂರ್ ಪ್ರೆಷರ್ ಪತಿಯೋ ಬಂದು ನಂಗೆ ಮಾತಾಡಿದ ಒಂದು ಕುಣವ್ ಬಂದು ಆ ಗ್ರೂಪ್ ಗೋಸ್ಕರ ನಾ ಸೆಟ್ ಆಪುದು ಎಂಬುದಾಗಿಯೇ நிறைய ವಿಷಯ ಮಾಡ್ಯಾರ ಅಂತಂದು ಹೇಗಿದ್ದು ಅದೇ ಕುಣವದಾಗ ಇನ್ನೊಂದೊಂದು ಕ್ಯಾಟಗರಿ ಇದ್ದಾರೆ ಅಂತಂದು ಹೇಗಾಕು ಕರೆಕ್ಟ್ ಈ ವಯಸ್ಸು ಬಂದು நிறைய தயக்க ಅವಕರ್ಗೋ ಸಟ್ರ நிறைய ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗ್ಲಿ நிறைய தயக்க ಆಗ್ಲಿ ಅತಮಾಕ ವಿಷಯ ಅಟ್ರ ಆ ಗ್ರೂಪ್ ಗೋಸೆ ಸೆಟ್ ಆಗಾರು நிறைய குணம் வந்து எத்தனால அப்புறம் தனியாவே இದ್ದಾರ ಇಂಟ್ರೋವರ್ಟ್ಸ್ ಹೇಗ್ಯಾರ ತನಿಯಾವೇ ಇದ್ದಾರ ಏ ಫ್ರೆಂಡ್ಸ್ ಕೂಡ ಸೇರಾರು ದಾರು ಕೂಡ ಒಂದು ಮಾತಾಡಾರು ಅತಮಾಕ ಕುಣವೆಲ್ಲವೂ ಇದ್ದಾರೆ ಸೊ ಅವಕ್ಕಗ ಇವು ಒಂದು ಏನು ಮಾಡುದು ಅದ್ರ ಪತಿ தொடர்ந்து வந்து நாங்க மாத்தாடுவா நாங்க வந்து மாத்தாடிந்தோ அதாவது ಒಂದು 13 ವಯಸ್ಸು ಒಂದು 18 ವಯಸ್ಸು ಗಟ್ಟ ಇಬ್ಬ ಟೀನೇಜರ್ಸ್ ಪತಿತ ಬಂದು ನಂಗೆ ಮಾತಾಡಿಂದ ಅವಕ್ಕೆ ಏನೇನೆಲ್ಲ ಮಾಡುದು ಮನೆಯವಕ್ಕೆ ಬಂದು ಅದಕ್ಕೆ ಎತ್ತ ಮಕ್ಕಳ ಸಪೋರ್ಟ್ ಮಾಡುದು ಅತ್ತಮ್ಮ நிறைய ವಿಷಯ ಪತಿ ನಂಗೆ ಮಾತಾಡಿದೋ ಬ್ರೇಕ್ ಮುಂದಾಡು ಬಂದು ನಾ ಒಂದು ಕೇಳ್ವಿ ಕೇತು ನೋಡಿದ್ವಿ ಮಮ್ಮಿ ಯಾಕಂದ್ರೆ ಕರೆಕ್ಟ್ ಈ ವಯಸ್ಸಾಗ ನೋಡ್ದು ಅಂದಲ್ಲ ಅವಪ್ಪಗೂ ಅದೊಂದು ಅಂಚಿ ಕಟ್ಟಾತನೆ ಈಗ ಕುಣ ಬಂದು ಒಂದೊಂದು ಕುಣ ಒಳ್ಳಂಗ ಮಾತಾಡಿಪ್ಟಾರ ಫ್ರೆಂಡ್ಸ್ ಕೊಡ್ಲ ಸೇದುಪ್ತಾರ ಒಳ್ಳಂಗ ಎಕ್ಸ್ಟ್ರೋವರ್ಟ್ ಇದು ಮಾಡಿದಾರ ಅಲ್ಲಿ ಸಿಲ ಕುಣ ಬಂದು ನೋಡುದು ಅಂದಲ್ಲ ಅಪ್ಪರ ಅವಕ್ಕಗೋಸ್ ಒಂದು ಅಂಜಿ ಕಟ್ಟನಟ್ರ ಹೊರಾಸ್ ಒಬ್ಬನ ಕೂಡ ಮಾತಾಡುದು ಅದು ಸ್ಕೂಲ್ದೋಗಿಯೂ ಬಂದು ಅವಕ್ಕೆ ಆಸೆಗೆ ಫ್ರೆಂಡ್ಸ್ ಇರೋರು ತನಿಯ ಇದ್ದಂದಾರ ಮನೆಯೋಗಿಯೂ ಬಂದು ನೋಡುದು ಅಂದ್ರೆ ದರ ಸೊಂದಕರು ಬಂದಾರ ದರಾವ್ದು ಗೆಸ್ಟ್ ಬಂದಾರ ಅಂದಲೇ ಬಂದು ಟಕ್ಕನ ಎಡೆಯಿಂದ ಒದಿಂಗಿಪ್ತಾರ ಅದನ್ನ ಈಗಿಲ್ಲ ಕತ್ತಮಕ್ಕಿ ದೋಸ್ಕೊಂಡು ಇದ್ದಂದಾರ ಆಗ ಆ ಟೈಮ್ ದೋಗತ್ತ ಅವಪ್ಪ ಒಂದು ಅಂಜಿಕ್ ಬಂದ್ರೆ ಈ ವಯಸ್ಸಾಗೆ ಇದಕ್ಕೆ ಕಿತ್ತಮಕ್ ಇದ್ದಂದಾರ ಅಂದ್ರೆ ಫ್ಯೂಚರ್ ದಾಗ ಬಂದು ಇದೇ ಇದೆಲ್ಲ ಅವಕ್ಕೆ ಎತ್ತ ಪಳಚು ಮಾಡಿದಾರ ಎತ್ತ ಕೋಪಪ್ ಮಾಡಿಯಾರ ಅಮ್ಮ நிறைய ಅಂಜಿ ಕಟ್ಟು ನಟ್ರಲ್ಲ ಸೊ ಅತಮಾಕ ಕುಣವು ಬಂದು ನಿಂಗೆ ಏನೇಗುದು ಅಂದ್ರೆ ಸರಿ ಖಂಡಿತ ಅದು ಇಂಟ್ರೋವರ್ಟ್ ಎಂಬುದು ಬಂದು ಆಕ್ಚುಲಿ ಅವರ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ ಮೇ ಬಿ ಆತ ಕುನವೆ ಬಂದ್ಬಿಟ್ಟು ಏನಾಚು ಒಂದು ಸಿಟಿ ಟೋದಿಂಗಿ ಇಷ್ಟಿ ತನಿಯೇ ಇಬ್ಬಕುನವೆ ಮೇ ಬಿ ಆಕ ಜಡ್ಜ್ಮೆಂಟ್ಗೆ ಅಂಜಿಯಾರ ಲೇಬಲ್ ಮಾಡಿಬಿಟ್ಟಾರ ವಿಡಿಯೋ ಅಂದ್ಬಿಟ್ಟು ಅದನ್ನ ಒಳ್ಳಂಗೆ ಎಕ್ಸ್ಪ್ಲೇನ್ ಮಾಡನೆ ಈಗ ಏನಾಚು ಒಂದು ಜೋಲಿ ಮಾಡ್ಲೆ ಮನಕ್ಕನ ಬಂದ್ಬಿಟ್ಟು ಇವಕ್ಕರ ಪತಿ ಇದೇ ಮಾತಾಡೋದು ನಂಗೆ ಪತಿ ಜಡ್ಜ್ ಮಾಡೋದು ಇವ ಇತ್ತತಾ ಈ ಹೆಣ್ಣು ಇತ್ತತಾ ಈ ಕೂಸು ಇತ್ತತಾ ಅತ್ತಂದು ಹೇಗುನೆ ನಂಗವೇ ಅರಿಯಾದೆ ನಂಗೆ ಸಬ್ಕಾನ್ಶಿಯಸ್ ಮೈಂಡ್ ನಂಗೆ ನಂಬಿಪ್ನು அது தொடர்ந்து நங்கவே அறியாத மாடுன்னே தராஜ் நாங்க பத்தி ஓய் இவ ಇತ್ತತ ಅತಂದ ಹೇಗುನೆ ನಂಗವೇ ನಂಬಿಟ್ಟು ಓಕೆ ನನಗಿದು ಬರವೆರಿಯೋ ಈ ಒಂದು ಜೋಲಿ ನನಗಿದು ಬರಮಾಕೆ ಅತಮಾಕ ನಂಗೆ ನಂಬಿಪ್ನು ಇನ್ನೊಂದು ಲೇಬಲ್ ಮಾಡಿಬಿಟ್ಟಾರ ಓ ಇವ ಇತ್ತತ ಅತಂದ ಹೇಗುನೆ ಅದಗೆಲ್ಲ ನಂಗೆ ಒಂದು ಅಂಜಿಟ್ಟು ನಂಗವೇ ಅರಿಯಾದ ನಂಗೆ ಸ್ಲೈಟ ಸುರಿಂಗಿ ಮಾಡ್ನು ಆಗ ಅತ್ತಮಾಕ ಅಪ್ಪನ ಪೇರೆಂಟ್ಸ್ ಅಂಜುವೇಗನ ನಿಂಗೆ ಬಂದು ಕುಳಿದು ನಿಂಗೆ ಕೊನೆ ಕೂಡ ಮಾತಾಡಿ ಏಕ ಹೊರಸೆ ಎಲ್ಲ ಕೂಡ ಮಾತಾಡಿ ಎಲ್ಲ ಕೂಡ ಮಾಡ್ಲೆ ಏಕ ಏನಾರ ಅತಮಾಕ ನಿಂಗ ಸ್ಟಿಪ್ பொறுமையா ಕುಳಿದು ಮಾತಾಡல கண்டிப்பா ಕುನವೆ ಬಂದ್ಬಿಟ್ಟು ಇಲ್ಲ ನನಗೆ ಏಕ ಅಂದ ಅರಿವಿಲ್ಲ ಅತಮಾಕ ನಿಂಗ ಬಂದು ಕುನವೆಯ ಮಾತಾಡ್ಸುಬೀವಿ ಪೇರೆಂಟ್ಸ್ ಎಲ್ಲ ಚಿಟಿಂಗ್ ಮಾತಾಡ கண்டிப்பா ಅವಕ್ಕೆ ಬಂದ್ಬಿಟ್ಟು ಏನಾಚು ಒಂದು ಓಪನ್ ಅಪ್ ಆದಾರ ಅಲೆ ಇತ್ತಮಾಕ ಅಡವೆಯ ಅತ್ತಂದು ನೀங்க ಒಂದು ಕೇತ್ ನೋಡೋದಿಲ್ಲ ಬಟ್ ಅತಮಾಕ ಅಡವಕ್ಕೆ ಚಾನ್ಸಸ್ ಅಡದೆ ಅದು ಎಲ್ಲಾ ಕುನಗ ಅತಮಾಕ ಒಂದಾಡ ಒಂದು ಚಿಟೀಟ್ ಕುನವೆ ಅತಮಾಕ ಅಟ್ಲೆ ನಿಂಗವೇ ಒಂದು ಕೂಡವೇ ಹೋಗಿ ಕೂಡವೇ ಧೈರ್ಯ ಕೊಟ್ಟು ಒಂದು ಕಾಮ ರಿಲ್ಯಾಕ್ಸ್ಡ್ ಇದ್ದು ಮಡಿಯರಿ ಅಂದು ಅವಪ್ಪ ನಿಂಗೆ ಅದನ್ನು ಸ್ಟಿಗವಂಚಿವಿ ಅಲ್ಲ ಒಂದೊಂದು ಅವಪ್ಪ ನಂಗವೇ ಅರಿಯಾದ ಮೇ ಬಿ ನಂಗವೇ ಅರಿಯಾದ ನೋಡಿದು ಬಿಡಾಕು ನಂಗವೇ ಒಂದು ಪುಷ್ ಕೊಟ್ಟು ಬಿಡಾಕು ಆಗ ನಂಗೆ ಕುನವೆ ಅಂಜಿಟ್ರ ನಂಗವೇ ಅವಕ್ಕೆ ಅರಿಯಾದ ಆಗ ಇನ್ನದು ಮಾಡೋದಗೂ ಒಂದು ತಡೆ ಆತಿಂಗಟ್ರ ಅತ್ತಮಾಕ ವಿಷಯ ಸ್ಟಿಕ್ ಕುಡಿದು ಗಣಾಂದುಪ್ಲೆ ಅವಪ್ಪ ಇನ್ನು ಖಂಡಿಪ ಒಂದು ಹೆಲ್ಪ್ಫುಲ್ ಅಟ್ರ சரி மம்மி இந்த ஜனதவ ನೋಡ್ದತಂದಲ್ಲ நிறைய விஷயம் வந்து ಅಪ್ಪರ ಮನಕ್ಕನ ಚೇಂಜ್ ಆಗಿ ನಡೆದಾಯ್ತಂದ್ರೆ ಹೇಗಿಲ್ಲಕೋ ಅದು ಈ ಟೀನೇಜರ್ಸ್ ಇದ್ದಾರೆ ಅಂತಲ್ಲ ಅವಕ್ಕ ಕರೆಕ್ಟ್ ಈ ಒಂದು ಕಾಲಘಟ್ಟದಾಗ ಟೆಕ್ನಾಲಜಿಯು ಬಂದು ಮನಕ್ಕನ ಚೇಂಜ್ ಆಗಿ ನಡೆದೆ AI ಅದು ಇದು நிறைய ಚೇಂಜಸ್ ಬಂದು ಅವಕ್ಕೆ ಅಟ್ಟು ನಡೆದ ಅಥವಾ ಇತ್ತಮಾಕ ಒಂದು ಕಾಲಘಟ್ಟದಾಗ ಅವಕ್ಕೆ ಇದ್ದು ಮನೆ ಮೇನ್ ಈ ಟೀನೇಜರ್ಸ್ಗೆ ಬಂದು ಇತ್ತವ ಸ್ಕಿಲ್ಸ್ ಎಲ್ಲ ಬಂದು ಈ ಟೈಮ್ದಾಗ ಇವಕ್ಕೆ ಖಂಡಿಪ ಬೇಕು ಅತ್ತ ಮನೆಗೆ ಏನೇನೆಲ್ಲ ಸ್ಕಿಲ್ಸ್ ಮುಖ್ಯವ ಟೀನೇಜರ್ಸ್ ಆಡೋದು ಅತ್ತ ನೆನ್ಸಾರಿ கண்டிப்பாமா நான் முந்தாடி எழுதிங்க டீனேஜர்ஸ் வந்து அப்புற பிரில்லியಂಟ್ ಈ ಕಾಲ ಟೀನೇಜರ್ಸ್ ಅப்புற ಕ್ಲೆವರ್ ವೆರಿ ಇಂಟೆಲಿಜೆಂಟ್ ಅವಕ್ಕೆಲ್ಲ ಮನಕ್ಕನ ಓದು ಕೆಪಾಸಿಟಿ ಬೀತಾರೆ ಏ ಒಂದು ಜೋಲಿಯು ಕ್ವಿಕ್ ಅವಕ್ಕೆ ಲರ್ನರ್ ವೆರಿ ಫಾಸ್ಟ್ ಲರ್ನರ್ಸ್ ಅವಕ್ಕೆಲ್ಲ ಬಂದು ಅப்புற ಫಾಸ್ಟ್ ಒಳ್ಳಂಗ ಲರ್ನ್ ಮಾಡುವ ಕೆಪಾಸಿಟಿ ಆಡದೆ ಬಟ್ ಎಲ್ಲವ ಕೇಳ್ತಿಲ್ಲ ಎಮೋಷನಲಿ ಬಂದು ಅವಕ್ಕೆ ಒಂದು ಸಿಲ ಸ್ಕಿಲ್ಸ್ ಖಂಡಿಪ ಅವಕ್ಕೆ ಬೇಕು ಏನಂದ್ರೆ ಖಂಡಿಪ ನೋ ಹೇಗಿರೋದು ಒಂದು ಜೋಲಿಗ ಅದು ಅವಕ್ಕೆ ಅನ್ಕಂಫರ್ಟಬಲ್ ಆಟು ತೋಂದಲೆ ಅವಕ್ಕೆ ಮನಸ್ಸನ್ನ ಒಂದು ಇಂಟ್ಯೂಷನ್ ತೋನಿ ಇದೇ ನನಗೆ ಸೆಟ್ ಆಗ ಏನು ಫ್ರೆಂಡ್ಸ್ ಎಲ್ಲ ಮಾಡ್ಲಕೋಡ எல்லாவே ಮಾಡ್ಲಕೋಡ ಇದು ತಪ್ಪು ಅಂತ எனக்கு தோணல தப்புத்தா எனக்கு ಬೇಡ ನಾ ತನಿಯೇ ಇದ್ಲಿಯೂ ಪರವಾಗಿಲ್ಲ ನೋಂದೇಗಿ ಫಸ್ಟ್ ಅರುವುದು ಅದು ಇಂದೋಡ ಅವಕ್ಕೆ ಒಂದು ಬೌಂಡ್ರಿ ಸೆಟ್ ಮಾಡಿ ಖಂಡಿಪ ಅರುವುದು ಈ ವಯಸ್ಸೊಂದವೆ ಈ ಬೌಂಡ್ರಿತ ಎನಗ
దారు ಅದನ್ನ ತಾಂಡಿ ಹೋಗಸ್ ಬಪ್ಪುದಗ ಅಲೋವೇ ಮಾಡಕೂಡದು ಆಗತಾ ಅವಕರ ಹ್ಯಾಪಿನೆಸ್ ಅವಕರ ಕೈ ನಟ್ರ ಅವಕರ ಸೆಲ್ಫ್ ವರ್ತ್ ಅವಕರ ಸೆಲ್ಫ್ ರೆಸ್ಪೆಕ್ಟ್ ಆಫ್ ಕೋರ್ಸ್ ಅಟ್ರ ಲೇಟರ್ ಆನ್ ಆ ಬೌಂಡ್ರಿ ತಾಂಡಿದಕ್ಕೆ ಬಿಟ್ಟುಟು ಇಲ್ಲ ಲೇಟರ್ ಆನ್ ಇವಕರು ಆ ಬೌಂಡ್ರಿ ತಾಂಡಿಟ್ಟು ಕಷ್ಟಪಡೋ ತೇವಿಲ್ಲ ಈಸಗತ್ತ ಲೇಟರ್ ಆನ್ ಕಷ್ಟ ಬರಾದಿಂಗಟ್ರ ಇನ್ನೊಂದು ಸೆಲ್ಫ್ ಬಿಲೀಫ್ ತನ್ನ ಮೇಲೆಯೇ ತನ್ನ ಒಂದು ನಂಬಿಕೆ ಇಡೋದು ಎನ್ನಾಲ ಎಲ್ಲವೂ ಮಾಡುದು ಮುಡಿದರ ಎದೆಲ್ಲ ಏನಾಗ ಬಂದು ನಥಿಂಗ್ ಇಸ್ ಲೈಕ್ ವಾನಮೇ ಇಲ್ಲ ಎಂದರ್ಥವ ತುಮಕ್ಕೆ என்னால எதுனாலும் ಮಾಡುದು ಮುಡಿದ್ರ ಅಂಬ ನಂಬಿಕೆ ಅವಕ ಮೇಲೆ ಮುಡ್ತು ಎನ್ನಾல ಇದು ಮಾಡುದು ಮುಡಿಯಾ ಅದು ಮಾಡುದು ಮುಡಿಯಾ ಅಂದ್ರೆ ಎತ್ತ ಒಂದು ಸಾಕು ಬೇಡ ನಿಂಗನಾಲ ಎದಾಲಿ ಮಾಡುದು ಮುಡಿದ್ರ ಪ್ಲಸ್ ಪಾಸಿಟಿವಿಟಿ ಪಾಸಿಟಿವ್ ಸೆಲ್ಫ್ ಟಾಕ್ ನಿಂಗಗೋಸಿ ನಿಂಗ ಬಂದು ಖಂಡಿತ ಎವ್ರಿ ಸಿಂಗಲ್ ಡೇ ನಿಂಗಗೋಸಿ ನಿಂಗ ಬಂದು ನಿಂಗವ ಎನ್ಕರೇಜ್ ಮಾಡಿ ಮೋಟಿವೇಟ್ ಮಾಡುವುದು ಅದು ಬಂದು ಇದು ಒಂದು ಸ್ಕಿಲ್ ಆದ ನಿಂಗೆ ನೆಚ್ಚಾಕು ಅದು ಖಂಡಿತ ಒಂದು ಸ್ಕಿಲ್ ಯಾಕಂದ್ರೆ ನಂಗ ಪತಿ ನಂಗ ಬಂದು ನೆಗೆಟಿವ್ ಈಸಿಯೇ ಇಪ್ನ ಏನಾಗಿದು ಬರ ಏನಾಲ ಇದು ಮುಡಿಯಂದು ಬಟ್ ಪಾಸಿಟಿವ್ ನಂಗ ಪತಿ ನಂಗೆ ಹೇಗುದುಗ ಟ್ರೈ ಮಾಡಿ ನೋಡಿವಿ ಅದು ಸಿಟಿ ಕಷ್ಟವಾಟ್ರ ಬಟ್ ಪ್ರಾಕ್ಟೀಸ್ ಮಾಡ 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 ಒಳ್ಳಂಗ ಅದು ಮಾಡಿಲ್ಲ ಆಟೋಮೆಟಿಕ್ ಕಾನ್ಫಿಡೆನ್ಸ್ ಬಂದರ ಅದೇ ಕ್ಲಾರಿಟಿ ಬಂದರ ಆಗ ಕ್ಲಿಯರ್ ಆಟ್ರ ಮೈಂಡು ನಿಂಗ ಲೈಫೇ ಬಂದು ಈಸಿ ಆಟ್ರ మీకు ಒಂದು ಪ್ರೋಗ್ರಾಮ್ ಒಂದು ಮೇ ಬಿ ಕುಣವಿಯು ಒಂದು நிறைய ಜನ ನೋಡಿಂದಾರ ಅವ್ವಪ್ಪರು ಒಂದು நிறைய ಅವ್ವಪ್ಪನು ನೋಡಿಂದಾರ ಸೊ ಅವ್ವಪ್ಪ ಬಂದು ಮೇಯ್ನ ಈ ವಯಸ್ಸನ ಕುಣವೆಯ ಅವ್ವಪ್ಪಕ್ಕೆ ಬಂದು ಇಲ್ಲ ಹಿಂಗ ಕುಣವೆ ಬಂದು ಒಂದು ಒಳ್ಳಂಗ ಶೇಪ್ ಮಾಡುದು ಅತೆಂಬ ಒಂದು ಎಣ್ಣದೋಗಿದ್ದು ಎಲ್ಲಾ ಅವ್ವಪ್ಪು ಬಂದು கண்டிப்பா என்ன வந்து அட்டுனட்ற அது நம்ம வந்து எத்தமாக்க மாடுது முதுக சில டிப்ஸ் ஏதாவது அட்ல நீங்க கிவ் அது மெயினா ಈ ವಯಸ್ಸನ ಕುಣವೆಕಂದಲ நிறைய ವಿಷಯ ಬಂದು ಕರೆಕ್ಟ್ ಈ ವಯಸ್ಸು ಬಂದು ಅವಕ್ಕೆ ಪುರಿಂಜಿಸಿ ಬೀಪುದು ಅಂದ್ರೆ ಒಂದು ದೊಡ್ಡ ಟಾಸ್ಕ್ ಅಟ್ಟುನಟ್ರ ಅದನ್ನ ನೆನ್ಸಕು ತಾತಪನೆ ಈ ವಯಸ್ಸು ಇಬ್ಬಕುನವಾಗ ಕರೆಕ್ಟಾ ಒಂದು ಪುರಿಂಜಿಸಿ ಬಿತ್ತು ಅವಕ್ಕೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕೊಟ್ಟ ಅವ್ರು ಒಳ್ಳಂಗೆ ಎತ್ತಿನ ಬಪ್ಪುದಾಗ ಅವ್ವಪ್ಪಕ್ಕ ಏನೇನೆಲ್ಲ ಮಾಡುದು ಮಾಡಿ ಅವ್ವಪ್ಪಕ್ಕ ಖಂಡಿಪ ಜನಾಗು ಎನ್ನಕೈತಲ್ಲ ಜನಾಗು ಒಂದು ಸಿಟಿ ಟೈಮ್ ಅವ್ಕರ್ ಕೂಡ ಸ್ಪೆಂಡ್ ಮಾಡಿ ಮನಸ್ಸಿನೋಗ ಕುನ್ನವೆ ಮನಸ್ಸಿನೋಗ ಏನೆಲ್ಲ ಓಡಿ ನಡೆದೆ ಅವ್ಕರ್ ಜನ ಇಂದು ಬಂದು ಒಳ್ಳಂಗಟ್ಟುತ್ತಾ ಇಲ್ಲ ಏದಾಚೆ ಒಂದು ಕಷ್ಟವ ಅವ್ಕರ್ ನೋಡಿದಾರ್ಯಾ ಮನೆಯಿಂದ ಹೊರಾಸೋಲ ಕುನ್ನವೆ ಏನೆಲ್ಲ ಗೋತ್ರು ಮಾಡಿದ್ದು ಅಂತ ನಂಗೆ ಅರಿಯೋ ಈವನ್ ಕೈನ ಫೋನ್ ನಡೆದೆ ಕೈನ ಫೋನ್ ನಟ್ಲ ಕೂಡ ಅವಕ್ಕ ಫ್ರೆಂಡ್ಸ್ ಕೋಸ್ ಏನ ಪ್ರಚನೆಯೋ ಏನಾಯ್ತೆ ಎಂದು ನಂಗೆ ಅರಿಯೋ ಆಗ ಜನಾಗು ಪೇರೆಂಟ್ಸ್ ಅವ್ಕರ್ ಕೂಡ ಗಣಾಂದ್ ಇದ್ದಲೆ ಆಗ ಬಂದು ಮೇ ಬಿ ಅವ್ರ ಪೇರೆಂಟ್ಸ್ ಬಂದು ಕುನ್ನ ಸಕ್ಸಸ್ ಸ್ಟೋರೀಸ್ ದೊಡ್ಡ ಸಕ್ಸಸ್ಫುಲ್ ಪೀಪಲ್ ಪತ್ತಿ ಮಾತಾಡ್ತು ಅವಕರ ಲೈಫ್ನಾಗ ಅವ್ಕೆ ಏನೆಲ್ಲ ಎತ್ತಿದಾರಿಯೋ ಅದನ್ನ ಪತ್ತಿ ಕುನವೆ ಸರ್ ಅದೆಷ್ಟಿಟ್ ಹೇಗಿಲ್ಲ ಆ ಕುನವೆ ಬಂದ್ಬಿಟ್ಟು ಈ ಹ್ಯಾಬಿಟ್ಸ್ ಎಲ್ಲ ಫಾಲೋ ಮಾಡ್ಲೆ ನಂಗೆ ಸಕ್ಸಸ್ ನೋಡಾಕು ನಂಗೆ ಹ್ಯಾಪಿಯಾ ಪೀಸ್ಫುಲ್ ಇರಾಕು ನಂಗನಾಲ ಮತ್ತವ್ಕ ಬಂದು ಹ್ಯಾಪಿ ಆಯ್ಬೋದು ಒಂದು ಹೆಲ್ಪ್ಫುಲ್ ಆಯ್ಬೋದು ಅದೆಲ್ಲ ಬಂದು ಖಂಡಿತ ಬಂದರ ಪೇರೆಂಟ್ಸು ಅವಕರ ಲೈಫ್ ಪತ್ತಿಯೂ ಏಟು ನಾ ಇದೆಲ್ಲ ನಾ ಮಾಡಿದ್ದೆ ಅದನಾಲ ಸಕ್ಸಸ್ಫುಲ್ ಇದ್ದೆ ಈವನ್ ಪೇರೆಂಟ್ಸ್ನ ಫೇಲಿಯರ್ ಪತ್ತಿಯೂ ಹೇಗಾಕು ನಾ ಇದೆಲ್ಲ ಮಾಡುದು ಮುಡಿವಿಲ್ಲ ಅಲ್ಲ ನಾ ಬಂದು ಇದನ್ನ ರಿಗ್ರೆಟ್ ಮಾಡಿದೆ ಅಲ್ಲ ಇದೆಲ್ಲ ನೀ ಮಾಡುದಾಗ ನಾನಿನ ಹೆಲ್ಪ್ ಮಾಡ್ನೆ ಅತ್ತ ಮಾಕೆ ಕುಳಿದು ಮಾತಾಡಲೆ ಆಟೋಮೆಟಿಕ್ ಅವಕ ಒಂದು ಪ್ಲಾನ್ ಬಂದು ಅವಕ ಕೈ ನಟ್ಲೆ ಅವಕ ಈಸಿ ಆಟ್ರ ಅದೇ ಮಾಕ ಅವಕ ಮಾಡುದಾಗ ನಿಂಗ ರೆಗ್ಯುಲರ್ ಕಂಟಿನ್ಯೂಸ್ ಒಂದು ವ್ಯಾಲಿಡೇಷನ್ ಕೊಟ್ಟು ಒಂದು ಮೋಟಿವೇಶನ್ ಕೊಟ್ಟು ರಿಯಶೂರೆನ್ಸ್ ಅಂದಲ್ಲ ಜನಾಗಿ ಹೇಗುದು ಕುನವೆ ಸರ್ ನೀ ಬಂದು ಅವಕ ಕುನವೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಯಾರ ಅವ್ವಪ್ಪ ಸರ್ ಅವ್ವಪ್ಪ ಬಂದು ಹೇಗಿಲ್ಲ ಬೇರೆ ದಾರು ಒಳಗನೋಗಿ ಹೇಗುಂದು ಅವಶ್ಯವೇ ಇಲ್ಲ ನಿಂಗ ಕುನವೆ ಪತಿ ನಿಂಗದ ಕರೆಕ್ಟಾ ಒಳ್ಳಂಗೊಂದು ಬ್ಲೆಸ್ಸಿಂಗ್ ಓಡ ಒಂದು ಆಶೀರ್ವಾದ ಓಡ ನಿಂಗೆ ಹೇಗ್ಯಾರಿ ಅದು ನಿಂಗ ಮಾಡ ರೊಟೀನ್ ಖಂಡಿತ ಬಂದ್ಬಿಟ್ರು 13 18 19 ವಯಸ್ಸು ಗಟ್ಟಿ ನಾವು ಬಂದು நிறைய ವಿಷಯ ನಂಗೆ ಮಾತಾಡಿಂದು ಮಮ್ಮಿ ನಿಂಗ ಹೇಗೋಣ ಬಂದು ಹೇಗಿದಿತ್ತು ಮಕ್ಕ ಅವಪ್ಪ ಬಂದು ಜುನಾಗು ಮುಡದಲ್ಲೋಗ ಬಂದು ಅವಕ್ಕೆ ವ್ಯಾಲಿಡೇಷನ್ ಕೊಡುದು ರಿಯಶೂರೆನ್ಸ್ ಕೊಡುದು ಅವಕ್ಕೆ ಬಂದು ಆ ವ್ಯಾಲಿಡೇಷನ್ ಗಾಗಿ ಇನ್ನೊಂದೊಂದ್ ಎಡಗ್ ಬಂದು ಅವಕ್ಕೆ ತೇಡೋನ್ ಹೆಂಗ ಒಯ್ರಕೂಡದು ಅದ್ರ ಪತಿ ಹೇಗಿದಿ ಅಲ್ಲ ವ್ಯಾಲಿಡೇಷನ್ ಬಂದು ಕಂಟಿನ್ಯೂಸ್ ಮನೆಯೋಗ ಅವಪ್ಪ ಕೊಟ್ಟುನೇ ಇದ್ರು ಅತ್ತಂಬಟ್ಲೆ ಕುಣವ ಬಂದು ಒಂದು ಕಂಫರ್ಟ್ ಝೋನ್ಗೋಸ್ ಹೋಗಾರ ಮಮ್ಮಿ ಯಾಕಂದ್ರೆ ಏನಾಲಿಯೋ ನವ್ವನಪ್ಪ ಬಂದು ಏನೋ ಒಳ್ಳಿತ್ತು ಒಂದು ಹೇಗಿಪ್ಟಾರ ಹೆಂಗ ಮನೆಯೋಗ ಬಂದು ಏನೋ ವ್ಯತ್ಯಾಸ ಹಾಕಿದಾರ ಏನ ಏನ್ ಮಾಡ್ಲಿ ಏನೋ ಒಳ್ಳಂಗೆ ಅಂತ ಹೇಗಿಯಾರ ಆತಮ್ಮ ಒಂದು ಕಂಫರ್ಟ್ ಝೋನ್ ಅಟ್ಟು ನಟ್ರ ಅದಪ್ಪನ ಅವಕ್ಕೆ ಹೊರಾಸ್ ಹೋಗಿ ಬೇರ್ದಾರ ಅವ್ರ ಕುನ್ನದ ನೋಡದಲ್ಲ ಸೇತಿ ಅವ್ಕರನ್ ತಾಂಗುದು ಮುಡಿಯೋದು ಅಪ್ಪರ ಸೆನ್ಸಿಟಿವ್ ಬಂದು ಅವಕ್ ಮಾರುದು ವಾಯ್ಪಟ್ಟಿರ್ತಾನ ಮಮ್ಮಿ ಅದನ್ನ ನಿಂಗೆ ಎತ್ತ ನೋಡಿ ಅರಿ ಅದನ್ನ ಎತ್ತ ಬ್ಯಾಲೆನ್ಸ್ ಮಾಡುದು ಖಂಡಿತ ಬ್ಯಾಲೆನ್ಸ್ ಬಂದು ಅಪ್ಪರ ಮುಖ್ಯ ವ್ಯಾಲಿಡೇಷನ್ ಕೊಡುದು ಅಂತ ನಾ ಏನಾಗ ಇದೆ ಅಂದಲೆ ಕುನ್ನವೆ ಬಂದು ಮನೆಯೋಗ ಅವ್ವಪ್ಪ ಬಂದು ಒಳ್ಳಂಗ್ ವ್ಯಾಲಿಡೇಷನ್ ಕೊಡುದು ಅಂದಲೆ ಅವಕರ ಪತಿ ಒಳ್ಳಂಗ್ ಪಾಸಿಟಿವ್ ಒಂದು ಕುನ್ನ ಜೋಲಿ ಮಾಡಿ ಒಳ್ಳಂಗ್ ಅಪ್ರಿಶಿಯೇಟ್ ಮಾಡಿ ಒಡನೆ ಬಂದು ನೀ ಅಪ್ಪರ ಒಳ್ಳಂಗ್ ಮಾಡಿಂದ ನಿನ್ನಲ್ಲಿ ಇದ್ದ ಬಿಡ ಬೆಟ್ರ ಮಾಡುದು ಮುಡ್ದಾರ ಅತ್ತೆಂದು ನಿನ್ನ ಸರೆ ನಾ ಇದನ್ನ ಒಳ್ಳಂಗ್ ಎಕ್ಸ್ಪೆಕ್ಟ್ ಮಾಡಿದೆ ನೀ ಮಾಡ್ರೆ ಎಂದು ನಾ ಅರದೆ ಅತ್ತಮ್ಮಕ್ಕೆ ನರಿಯ ವಿಷಯ ಇಟ್ಟು ಒಂಜಿನ ಮೊಟ್ಟೆ ಇಟ್ಟು ಬಿಡಾದೆ ರೆಗ್ಯುಲರ್ ಡೈಲಿ ಏಕಂದ್ರೆ ಅವಕ ಮನಸ್ಸು ಬಂದು ಅದನ್ನ ಹೆಂಗಿರ ಅದು ಬಂದು ಅವಕ ಒಂದು ಸಂತೋಷವು ಒಂದು ಕಾನ್ಫಿಡೆನ್ಸ್ ಬಂದರ ಮನೆ ಅವ್ವ ಹೇಗಿಲಿಯೋ ಅಪ್ಪ ಹೇಗಿಲಿಯೋ ಅಪ್ಪ ಅವಕ ಬಂದು ಹೇಗಿಲ್ಲ ಒಂದು ಪವರ್ ಬಂದು ಹಿಂಗ ಅವಕ ಒಂದು ಫೀಲರ್ ಓಕೆ ಏನ್ ಅಪ್ಪ ಬಂದು ನಾ ಮಾಡುದು ಅಪ್ಪ ಇಡುತ್ತಿರದೆ ಅವಕ ಬಂದು ಮನಸ್ಸುಗೋಸು ಒಂದು ಒಳ್ಳಂಗೊಂದು ತನ್ನಂಬಿಕೆ ಅಪ್ಪರ ಒಳ್ಳಂಗ್ ಬಂದರ
ಅಲ್ಲ ಅದನ್ನ ಬಂದು அதனால வந்து அவக்கு ஏ தப்பு ಮಾಡಲಿಯೋ ஏ ಕೂಡ ಅಂದಿಲ್ಲ ತಪ್ಪು ಮಾಡು ನೀಯೋ ಅವಕ್ಕೆ ಬಂದು ಏ ಎತ್ತಮಾಕ ಅದನ್ನ ಹೇಗಿ ಇದು ನೀ ಮಾಡೋದು ತಪ್ಪು ಕಣ ಇದು ಬಂದು ಇತ್ತಮಾಕ ಮಾಡುದು ಬೇಡ್ರ ಇತ್ತ ಮಾಡ್ಲೆ ಏನೆಲ್ಲ ನಡೆದರ ಅದನ್ನ ಮೊಟ್ಟು ಏಟು ಒಂದು ಬೇಳೆ ಕುನವೆಗೆ ಬಂದ್ಬಿಟ್ಟು ಅದತ್ತ ಏನೇ ಕರೆಕ್ಷನ್ ಕಂಡಿಪಾ ಮಾಡುದು ನಂಗೆ ಕುನವೆಯ ಅಲ್ಲ ಅದು ಮುಂದಾಡು ಕನೆಕ್ಟ್ ಆಪುದು ಕನೆಕ್ಷನ್ ಬಿಫೋರ್ ಕರೆಕ್ಷನ್ ಅಂತ ಹೇಗ್ಯಾರ ನಿಂಗೆ ಕುನವೇ ನಿಂಗೆ ಏನಾಚು ತಪ್ಪು ಮಾಡ್ಲಿಯೋ ಅದನ್ನೆಲ್ಲ ಖಂಡಿತ ಕರೆಕ್ಟ್ ಮಾಡುವ ಎಲ್ಲಾ ಉರಿಮೆಯೂ ನಿಂಗ ಕಡಿಮೆ ಆಗುತ್ತಾ ಅರ್ಥ ಮಾಡುದು ನಂಗ ಅಲ್ಲ ಅದಕ್ಕೆ ಮುಂದಾಡು ಸಿಟಿ ಕನೆಕ್ಟ್ ಆಯ್ತು ಅದನ್ನ ಅಪ್ಪರ ಸಾಫ್ಟ್ ಆಗುದು ಅಂತ ಅವಶ್ಯ ಇಲ್ಲ ಅದನ್ನ ಎತ್ತ ಕರೆಕ್ಟ್ ಹೇಗೆ ಆಗ ಪುರಿಯ ವೆಚ್ಚದು ಅಂದಿಲ್ಲ ಅದನ್ನ ಅಪ್ಪರ ಮುಖ್ಯವಾನ ಒಂದು ಜೋಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡುದು ಇದನ್ನ ಮೊಟ್ಟು ಮಾಡಾದೆ ಎರಡು ಪಕ್ಕವೂ ಮಾಡಿನೂ ಆಗ ಅವಕ್ಕೆ ಅದನ್ನ ಎತ್ತಿಯಾರ ಅಂಬುದನ್ನು ನಿಂಗೆ ನೋಡುದು ಪೇರೆಂಟ್ಸ್ ಓಕೆ ಒಂದು ವ್ಯಾಲಿಡೇಷನ್ ಕೊನೆ எனக்குனவே மனசு எத்த உள்ளங்கட்டுறாங்க கண்ணெல்லாம் எத்த ஹாப்பி ஆடுது அதே மக்க ತಪ್ಪು ಇದು ಮಾಡಿರಕೂಡದು ಬೇರೆ ಮಾಕ ಮಾಡಿರು ಎಂಬನೆ ಆ ಕುನವೆ ಅದನ್ನ ಎತ್ತಿಯಾರ ಒಡನೆ ಸೋಗವಾಯ್ತಾರವ ಅಂದಲ್ಲ ಆಗ ಅಲ್ಲಿ ಸೆನ್ಸಿಟಿವ್ ಇದ್ದಾರೆ ಎಂಬ ಅರ್ಥ ಆ ಸೆನ್ಸಿಟಿವ್ ಇದೆಲ್ಲ ಈ ವಯಸ್ಸನ್ನೇ ಅದನ್ನ ಕಂಡಿಡ್ತಿಟ್ಟು ಓಕೆ ಅವಾಗ ವ್ಯಾಲಿಡೇಷನ್ ಎತ್ತುನೇ ಹ್ಯಾಪಿ ಐತಿಯಾರ ಆಲೆ ಇದನ್ನ ಬಂದು ತಪ್ಪು ಹೇಗುನ ಅವಕರ್ನಾಲ್ ಎತ್ತದು ಮುಡಿವಿಲಿಯಾ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಈ ವಯಸ್ಸೊಂದು ಮೋಲ್ಡ್ ಮಾಡೋದು ಅಪ್ಪರ ಈಸಿ ಬಟ್ ಬುಟ್ಟುಪ್ಲೆ ಲೇಟರ್ ಆನ್ ಸಿಟಿ ಕಷ್ಟ ಇಟ್ರ ಅದನಾல ಆಲ್ವೇಸ್ ಒಳ್ಳಂಗ ತೂಕಿನೇ ಇರಾದೆ ಸಿಟಿಟ ಆಗಾಗ ಬಂದು ಇದುತ್ತ ಎರಡನ್ನೂ ಸಮವ ಆ ಕುನವೆ ಎತ್ತು ನಿಂಗೆ ನಂಗ ಬಂದು ರೆಗ್ಯುಲರ ನಂಗೆ ಏಗುದು ಅದು ಪೇರೆಂಟ್ಸ್ ಖಂಡಿತ ನಿಂಗೆ ನಾನು ಮಾಡುದು ಮುಡಿದ್ರ கண்டிப்பா மேம் ಈಗ ಬಂದು ನಂಗೆ ಟೀನೇಜರ್ಸ್ಗಾಗಿ ಇಂದನ ಸೆಷನ್ ನಂಗೆ ಮಾಡಿ ಇಂದವತ್ತಮ್ನೆ ಮೋಸ್ಟ್ 13 ವಯಸ್ಸು ಒಂದು 19 ವಯಸ್ಸು ಗಟ್ಟ ಇಪ್ಪು ನಾವೆಲ್ಲವೇ ಬಂದು ಕಪ್ಪ ಕುಣವೆಯತ್ತ ಒಂದು ಇದ್ದುಂದಾರ ಸ್ಕೂಲ್ ಕತ್ತುಂದಾರ ಇಲ್ಲಾಂದ್ರೆ ಕಾಲೇಜ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಂಬ ಒಂದು ಕಟ್ಟದಾಗುತ್ತೆ ಇದ್ದುಂದಾರ ಈ ತಿಂಗು ಬಂದು ನೋಡುದಂದ್ರೆ ಸ್ಕೂಲ್ಸ್ ಬಂದು ಸ್ಟಾರ್ಟ್ ಆಯ್ತಾ ಹೇಗಿಲ್ಲಕು ತಪ್ಪನ ಕಪ್ಪು ಕುಣವೆ ತಮ್ಮನ ಅವಕ್ಕೆ ಒಳ್ಳಂಗ ಕಪ್ಪುದುಗ ಒಂದು ಎಕ್ಸ್ಟ್ರಾ ಟಿಪ್ಸ್ ಮಾಕ ನಿಂಗೆ ಸೈಡ್ ಅಂದ್ರೆ ಚೇಗುದು ಮುಡ್ದಾರ ಮಮ್ಮಿ ಮೋಸ್ಟ್ ಎಲ್ಲವೇ ಬಂದು ಇದನ್ನ ಫೆಬ್ರವರಿ ಮಾರ್ಚ್ ಟೈಮ್ ಬಂದು ಈ ಸ್ಟಡೀಸ್ ಟಿಪ್ಸ್ ಎಲ್ಲ ಮಾತಾಡ್ಯಾರ ಏಕ ಕುನವಾಗ ಒಂದು ಸ್ಟಾರ್ಟಿಂಗ್ ಅಂದ್ರೆ ಅವಕ್ಕೆ ಬಂದ್ರು ಅಂತಂದ್ರೆ ಒಲಿತ ಮಮ್ಮಿ ಸೊ ಅದಕ್ಕಾಗಿ ಒಂದು ಸ್ಟಡಿ ಪ್ಲಾನ್ಸ್ ಮಾಕ ಇಲ್ಲ ಸ್ಟಡೀಸ್ ರಿಲೇಟೆಡ್ ಅವಕ್ಕೆ ಒಂದು ಟಿಪ್ಸ್ ಕೊಡುವ ನಿಂಗೆ கண்டிப்பா இது அப்புறம் முக்கியமான தேவையானது நீங்க எதிங்க ಫೆಬ್ರವರಿ ಮಾರ್ಚ್ನಾಗ ಲಾಸ್ಟ್ ಮಿನಿಟ್ನ ಒಂದು ಸ್ಟಡಿ ಪ್ಲಾನ್ ಹಾಕಿ ಸಿಸ್ಟಮ್ ಹಾಕಿ ಅದು ಮಾಡಿದ್ರನಾಗ ಮೊತ್ತವ ಎಲ್ಲವೇ ಪೈಲಪ್ ಆಯ್ಬಿಟ್ರೆ ನಂಗೆ ಪ್ರೆಷರ್ ನಾರ್ಮಲ ಸ್ಟ್ರೆಸ್ ಹಾಕೋದು ಅಪ್ಪರ ನ್ಯಾಯ ಯಾಕಂದ್ರೆ ಅದನ್ನಾಲ್ದ ಅಡಿக்கடி ಕುನೆ ಬಂದು எனக்கு ಸ್ಟ್ರೆಸ್ ಆರಾಗ್ತದೆ ಈಗ ಯಾಕಂದ್ರೆ ಅಟ್ ಅ ಟೈಮ್ ಬ್ರೈನ್ ಬಂದು ಅಸಗ ಅಕ್ಸೆಪ್ಟ್ ಮಾಡೋದು ಮುಡಿಯ அதனால ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತಾ ಜೂನ್ ಈಗ ಸ್ಟಾರ್ಟ್ ಆಪನೆ ಈಗ ಎಲ್ಲ ಪೋರ್ಷನ್ಸ್ ಎಲ್ಲ ಇಲ್ಲಿ ಎಲ್ಲ ಸೆಟಲ್ ಆಯ್ನಿದೆ ಸ್ಕೂಲ್ನಾಗ ಈಗ ಅಂದ್ರೆ ಒಂದು ಸ್ಟಡಿ ಸ್ಟ್ರಕ್ಚರ್ ಒಂದು ಸಿಸ್ಟಮ್ ಅದೇ ರೆಗ್ಯುಲರ್ ಒಂದು ಸಿಸ್ಟಮ್ ಮಾಡ್ತು ಈವನ್ ಸಂಡೇ ದಿನ ಕೂಡ ಖಂಡಿತ ಒಂದು 4 hours ಇಲ್ಲ 3 hours ಅಟ್ಲೀಸ್ಟ್ நீங்க ಓದಿ ಅಲ್ಲ 40ಗೂ ಟೈಮ್ ಬಿತ್ತು நீங்க ರೆಗ್ಯುಲರ್ ಓಯ್ನಿದ್ದಲ್ಲ நீங்க ಅದು ಅಪ್ಪರ್ ಈಸಿಯಾ ಅಟ್ರ ಎಕ್ಸಾಮ್ ಟೈಮ್ನ நீங்க ಒಂದು ರಿವಿಷನ್ ಕೂಡ ಮಾಡಿಟ್ಟು ಎಕ್ಸಾಮ್ ಜಿನನಾಗ ಒಳ್ಳಂಗ್ ಒರಿಗಿಟ್ಟು ಎಕ್ಸಾಮ್ ಒಳ್ಳಂಗ್ ಫ್ರೆಶ್ ಮಾಡ್ತು ಬರಾಕು ಒಂದ್ಸಲ ಸಬ್ಜೆಕ್ಟ್ಗ ನಿಂಗೆ ಎಕ್ಸ್ಟ್ರಾ ಟೈಮ್ ಎತ್ತುದಾರ ನಿಂಗೆ ಬರುದು ನೋಡುದು ಒಂದು ಫಾರ್ಮುಲಾಸ್ ಅದನ್ನ ನೋಡಿ ಇನ್ನೊಂದಕ್ಕೂ 2-3 ಟೈಮ್ ಓದ್ದಾರ ಅದನ್ನಾல ಮುಂದಾಡಿ ನಂಗೆ ಬಂದು ಒಂದು ಸ್ಟಡಿ ಸಿಸ್ಟಮ್ ಮಾಡಿದ್ಲೆ ಅಪ್ಪರ ಈಸಿ ಅಟ್ರ ಈಗ ಏನ್ ಮಾಡೋದು ಅಂದ್ರೆ ಮುಡದೊಳಗ ಒರ್ಕುದುಗ ಒಂದು 1 hour ಅಟ್ಲೀಸ್ಟ್ ಸ್ಕೂಲ್ಗೆ ಓಪನ್ ಮುಂದಾಡು ನಿಂಗೆ ಒಂದು ಸ್ಟಡಿ ಟೈಮ್ ಅದು ಬಂದು ಮೈಂಡ್ ಬ್ರೈನ್ ಎಲ್ಲ ಒಂದು ಫ್ರೆಶ್ ಆಗ್ರ ಆ ಟೈಮ್ನ ಒಂದು ಕಷ್ಟವಾನ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಬಿತ್ತಪ್ಲೆ ನಂಗೆ ಈಸಿಯಾಗಿ ಗ್ರಾಸ್ ಮಾಡೋದು ಮುಡದ್ರ ಅಟ್ಲೀಸ್ಟ್ 1 hour ಸ್ಟಾರ್ಟ್ ಮಾಡಿವಿ ಅಲ್ಲ ಅರ್ಲಿ ಮಾರ್ನಿಂಗ್ ಎದ್ದು ಓದೋದು ಅಪ್ಪರ ಹೆಲ್ಪ್ಫುಲ್ ಆಗ್ರ ಮೆಲ್ಲ ಈಗ ಒಂದು 8th 9th 10th ಓಪನ್ ಒಂದು 2 hours ವರ್ಕು ಜಾಮನ ಬೀಪುದಾಗ ನಿಂಗೆ ಟ್ರೈ ಮಾಡಿವಿ ಅದು ಏನು ಸಬ್ಜೆಕ್ಟ್ ಕಷ್ಟವಾದ ಸಬ್ಜೆಕ್ಟ್ ಆಡದೆಯೋ ಅದನ್ನ ಎತ್ತಿಟ್ಟು 20 minutes ಓದಿವಿ ಒಂದು 5 minutes ಒಂದು ರಿಲ್ಯಾಕ್ಸೇಷನ್ ಒಂದು ಬ್ರೇಕ್ ಮಾಡ್ಕೇತೀವಿ ಯಾಕಂದ್ರೆ ಕಂಟಿನ್ಯೂಸಿ ದಾರಾಲು ಓದು ಮುಡಿಯ 20 minutes ಓದಿವಿ ಒಂದು 5 minutes ಅಲ್ಲ ಖಂಡಿತ ಆ 5 minutesನ ಫೋನ್ ಎತ್ತುಕೊಡೋದು ಬೇರೆ ಏನಾಚಿ ಒಂದು ರಿಲ್ಯಾಕ್ಸೇಷನ್ ಆಕ್ಟಿವಿಟಿ ಒಂದು ನಡಿವಿ ಏನಾಚಿ ಒಂದು ಮಾಡಿವಿ ಇಲ್ಲ ಒಂದು ಕಲರಿಂಗ್ ಕೂಡ ಮಾಡಾಕು ಬೇರೆ ಏನಾಚಿ ಮಾಡ್ತು ಅಗೇನ್ ರೀಸ್ಟಾರ್ಟ್ ಅಂದನ ಶೆಡ್ಯೂಲ್ ಮುಡ್ಚಿಬಿಡಿ ಅದಕ್ಕಿಂತ ಫುಲ್ ಡೇ ನಿಂಗೆ ಸ್ಕೂಲ್ ಹತ್ರ ಸ್ಕೂಲ್ ಮುಡಿಸ್ತು ಈಗ ಒಂದು 4 o'clock ಸ್ಕೂಲ್ ಬಿಟ್ಟಿತು ಅಂದ್ರೆ 4:30 5 o'clock ಕೋರ್ಸ್ ಮನೆಗೆ ಬಂದಂದ್ರೆ ರಿಫ್ರೆಶ್ ರಿಲ್ಯಾಕ್ಸ್ ಎಲ್ಲ ಆಯ್ತು 5:30 to 10:30 ಗಟ್ಟ ನಿಂಗೆ ಬಂದು ಒಂದು ಪ್ಲಾನ್ ಹಾಕಿನೇ ಬರ್ವಿ ಅದರ ಇದೇ ಮಕ್ಕತ 20 minutes ಸ್ಟಡಿ 5 minutes ರಿಲ್ಯಾಕ್ಸ್ ಅತಮಾಕ ಮಾತು ಈಗ ಅಂದವೇ ಒಂದು ಪುನ್ನ ಹಾಬಿ ಅದಿಂದೋಡು ಖಂಡಿಪ ಒಂದು ಫಿಸಿಕಲ್ ಆಕ್ಟಿವಿಟಿ ಜನಾಗೂ ಒಂದು ಚಿಜ್ಜ ಮೊರ ಸೋಯಿನಲಿವಿ ಒಳ್ಳಂಗೆ ಗಾಯಿಸ್ವಿ ಒಳ್ಳಂಗೆ ಫ್ರೆಶ್ ಆಟ್ರ ನಲುವುದು ಇಲ್ಲ ಮನೇಲಿ ಏನಾಚು ಒಂದು ಒಳ್ಳಂಗೆ ಫಿಸಿಕಲ್ ಆಕ್ಟಿವಿಟಿ ಮಾಡಿವಿ ಅಂದ್ರೆ ಒಂದು ಹಾಬಿ ಇದು ಎಲ್ಲವೇ ಬಂದ್ಬಿಟ್ಟು ಎಲ್ಲಾ ಸಬ್ಜೆಕ್ಟ್ಸ್ ಸೊ ಮನೆಗೆ ಬಂದ ಒಡನೆ ನಿಂಗೆ ಟೈಮ್ ಟೇಬಲ್ ಎತ್ತಿ ನೋಟು ಫುಲ್ ಡೇ ಏನೆಲ್ಲ ಸಬ್ಜೆಕ್ಟ್ಸ್ ಓದಿವಿ ಅದನ್ನೋಗ ಹೋಮ್ವರ್ಕ್ ಬರುವುದಿಗೆ ಏನೆಲ್ಲ ಆಡದೆ ಎಂದು ಬಂದ ಒಡನೆ ಒಂದು 5:30 to 6:30 ಮುಡಿಚಿಬಿಡಿ ಒಂದು ಸಿಟಿ ಕುನ್ನ ಬ್ರೇಕ್ ಎತ್ತಿ ಮುಡಿಚಿಬಿಡಿ ಸೊ ಡೇ ಟು ಡೇ ಬಂದು ಮುಡಿದುಬಿಟ್ರ
ಅಂದ್ರೆ ಒಂದು ಕುನ್ನ ಬ್ರೇಕ್ ಒಂದು ಸಿಜ್ಜಾಮ ಮೇ ಬಿ ಒಂದು ಹಾಫ್ ಅನ್ ಅವರ್ ಎತ್ತಾಕು ಅದಿಗಿಂದವ್ರು ಡಿನ್ನರ್ ಮುಡ್ಚಿಬಿಡಿ ಪ್ರಾಪರ್ ತಿಂದು ಮುಡ್ಚಿಟ್ಟು ಅಂದವ್ರು ನಲುವುದೋ ಅದು ಮುಂದಾಡ್ ನಲುವುದೋ ಅದನ್ನೆಲ್ಲವೂ ನಿಂಗ ಟೈಮಿಗೆ ನಿಂಗ ಅದು ಅಪ್ಪರ ನಿಂಗ ಲೈಫ್ ಸ್ಟೈಲ್ಗೆ ತಗೊಂಡಿಂಗೆ ನಿಂಗೆ ನಾನು ಮಾಡುದು ಮುಡಿದ್ರ ಅದಿಗಿಂದೋಡು ಎವ್ರಿ ಸಿಂಗಲ್ ಡೇ ಅಂದುನ ಲೆಸನ್ನ ಅಂದುಗ ಮುಡ್ದಲಗು ಎತ್ತಿ ಅಟ್ಲೀಸ್ಟ್ ನೋಡಿವಿ ಆಗ ಖಂಡಿತ ಒಂದು ಡೌಟ್ ಬಂದ್ರ ಆಗದ ನೆಕ್ಸ್ಟ್ ಡೇ ಅದನ್ನ ನೋಟ್ ಮಾಡಿ ಬಿಟ್ಟು ಟೀಚರ್ ಸರ್ ಹೋಯ್ಕೆ ಎತ್ ನೋಡಾಕು ನಾ ಬಂದು ಮ್ಯಾಮ್ ನೆನ್ನೆ ನಿಂಗೆ ಏತಂತ ನೋಗೆ ನನಗೊಂದು ಕುನ್ನ ಡೌಟ್ ಆಡದೆ ಅಂದ್ರೆ ಟೀಚರ್ಸ್ ಬಂದು ಇನ್ನೂ ಹ್ಯಾಪಿಯಾ ಅದನ್ನ ಒಳ್ಳೆ ನಿಂಗೆ ಏತಂದು ಪುರಿಂಜಿಪ್ಲೆ ಸೊ ವಿದಿನ್ 2-3 ಡೇಸ್ ಆ ಸಬ್ಜೆಕ್ಟ್ ನಿಂಗೆ ಮೈಂಡ್ ಓಪಿಸ್ಗೋಸು ನಿಂಗೆ ಕ್ಲಿಯರ್ ಆಯ್ತರ ಅಲ್ಲಿವೇ ಬರುವುದಲ್ಲಿ ಕೂಡ ನೈಟ್ 10:30ಗೋಸು ಬರೆದು ಮುಡಿಚಿಟ್ಟು ನಿಂಗೆ ಓರಿವಿ ಇದೇ ಮಕ್ಕ ಒಂದು ಸ್ಟಡಿ ಸಿಸ್ಟಮ್ ಈಗ ಇಂಗ್ಲೀಷ್ಗೆ ಈಸ್ ಅ ಟೈಮ್ ಮ್ಯಾಥ್ಸ್ಗೆ ಈಸ್ ಅ ಟೈಮ್ ಸೈನ್ಸ್ಗೆ ಈಸ್ ಅ ಟೈಮ್ ಅತ್ತಮಕ್ಕ ಒಂದೊಂದು ಸಬ್ಜೆಕ್ಟ್ ವೈಸ ಮಾಡಿ ಸ್ಕೂಲ್ನೆತ್ತ ಟೈಮ್ ಟೇಬಲ್ ತಂದಾರಿ ಅದೇ ಮಕ್ಕ ಮನೆ ಟೈಮ್ ಟೇಬಲ್ ಮಾಡಲೆ ಅಪ್ಪರ್ ಈಸಿ ಅಟ್ರ ಎಕ್ಸಾಮ್ ಟೈಮ್ ನಿಂಗೆ ಬಂದು ಅಪ್ಪರ್ ಸಿಂಪಲ್ ಎಕ್ಸಾಮ್ ಬಂದು ನಿಂಗೆ ಮಾಡಿಬಿಡಕು ಒಂದು ರಿವಿಷನ್ ಅಟ್ಲಿಯೇ போதும் அதுக்கப்புறம் ஈஸியா ಮಾಡುದು ಮೊದಲ ನಿಂಗೆ ಒಂದು ಸ್ಟಡಿ ಪ್ಲಾನ್ಸ್ ಪತಿ ಹೇಗಿದ್ವಿ ಮೇತೆಲ್ಲ ಮಾಡುದು ಅದ್ರ ಪತಿ ಅಪ್ರವೇ ಸೋಕೆ ಹೇಗಿದೆ ಕೇತು ನೋಡ್ದಕ್ಕೂ ಬಂದು ಅಪ್ರವೇ ಒಳ್ಳಂಗಡ್ತಂದು ಹೇಗಾಕು ಖಂಡಿತ ಇದೇ ಒಂದು ಮೋಟಿವೇಶನ್ ನೋಡ ಕುಣವ್ ಬಂದು ಆ ಸ್ಟಡಿ ಪ್ಲಾನ್ ಬಂದು ಇಂದೊಂದುವೇ ಇಂಪ್ಲಿಮೆಂಟ್ ಮಾಡ್ನೆ ನಾಯಿಗಾನ್ವೇ ಇಂಪ್ಲಿಮೆಂಟ್ ಮಾಡ್ನೆ ಅಂತ ನವಿಯೋ ಬಂದು ಇದ್ದೊಂದಾರ ಅಲ್ಲ ಆ ಪ್ರಾಸೆಸ್ ಹೋಗುವಾಗ ನೋಡ್ದಂದ್ರೆ ಎಲ್ಲಾ ಜನ ಒಂದೇ ಮಕ್ಕಳ ಒಂದೊಂದ್ ಜನ ಈ ಫಸ್ಟ್ ಹೇಗಿದ್ದೆ ಆ ಮೋಟಿವೇಶನ್ ನೋಡ ಫಸ್ಟ್ ಒಂದು ಫ್ಯೂ ಡೇಸ್ ಬಂದು ಅಪ್ಪರ್ ಒಳ್ಳಂಗ್ ಮಾಡಿದಾರ ಆಮೇಲೆ ಹೋಗೋಗ ಬಂದು ಸಿಲ ಟೈಮ್ ಅವಕಾಗ ಒಂದೊಂದ್ ಜನ ಸ್ವಲ್ಪ ಡಲ್ಲ ಇದ್ದಾರ ಒಂದೊಂದ್ ಜನ ಹಸುಂಡಿಕ್ಕಿದಂಗಾರ ಅತ್ತಮಾಕ ಟೈಮ್ ಎಲ್ಲ ಬಂದಿರ್ಲಿ ಮಮ್ಮಿ ಆಗ ಅತ್ತಮಾಕ ಜನದಾಗ ಬಂದು ಕರೆಕ್ಟ್ ಆ ಪ್ಲಾನ್ ಕೂಡ ಸ್ಟಿಕ್ ಆನ್ ಮಾಡುದು ಅತ್ತ ಮಕ್ಳು ಏನೇನೆಲ್ಲ ಮಾಡ್ಲಿ ಸರಿ 100% ಇದು ಪ್ರಾಕ್ಟಿಕಲಿ ಬಂದು ಇದು ಒಂದು 2 ದಿನ 3 ದಿನ ಮೋಟಿವೇಶನ್ ಹತ್ರ ಮೇ ಬಿ 1 or 2 weeks 1 or 2 months ಕೂಡ ಆಡಾಕು ಬಟ್ ನಂಗ ಮನಸ್ಸು ನಂಗ ಎಮೋಷನ್ ನಂಗ ಬಾಡಿ ಎಂದುವೇ ಒಂದೇ ಮಾಕಾಡ ಅದು ಒಂದು ಐಡಿಯಾ ಏನಂದ್ರೆ ಒಂದು ಹ್ಯಾಬಿಟ್ ಟ್ರ್ಯಾಕರ್ ಬಂದು ನಿಂಗೆ ಬಂದು ಈಗ ಎಲ್ಲ ಅಡಿಗೂ ಸಿಕ್ಕಿರ ಅಮೆಝಾನಾಗೂ ಸಿಕ್ಕಿರ ನಿಂಗೆ ಬಂದು 30 days 30 ಪ್ಲಾನ್ ಅಥವಾ ಒಂದು ಟಿಕ್ ಹಾಕು ನಿಂಗೆ ಎಲ್ಲ ಒಟ್ರ ಏಕ ಬಂದು ಟಿಕ್ ಹಾಕಿನೇ ಬಪ್ಪುದು ಅಂದಲೆ ಅದು ನಂಗೆ ಮನಸ್ಸು ನೋಡುನ ಒಂದು ರಿವಾರ್ಡ್ ಮಾಕಟ್ರ ಏನಾಗ ಒಂದು ಗಿಫ್ಟ್ ನಾ ಕೊಟ್ಟಿಂಗೆ ಸೊ ಜನಾಗ ಬಂದು ಇದೆಲ್ಲ ನಾ ಈ ಸ್ಟಡಿ ಪ್ಲಾನ್ಗೆ ನಾ ಮಾಡಿದೆನಾ ಒರ್ಕುದೆ ಎದ್ದು ನೀ ಮಾರ್ನಿಂಗ್ ರೊಟೀನ್ ಮಾಡಿದೆನಾ ಈಗ ಫುಲ್ ಡೇ ಬಂದು ನಾ ಪ್ರೊಡಕ್ಟಿವ್ ಆಗ್ತದ ಅತ್ತಮಾಕ ನಿಂಗೊಂದು ಏನೇನು ಹ್ಯಾಬಿಟ್ಸ್ ನಿಂಗೆ ಫಾಲೋ ಮಾಡೋದು ಅದನ್ನೆಲ್ಲ ಒಂದು ಪಕ್ಕ ಬರೆದಿಟ್ಟು ಬಾಕ್ಸ್ ಹಾಕಿ ಬಿತ್ತು ಬಿಡಿ ಅದಿಂದಾಡು ನಿಂಗೆ ಅದನ್ನೆಲ್ಲ ಮಾಡಿದಿರ ಅಂದ್ರೆ ಟಿಕ್ ಹಾಕಿನೇ ಬರಿವಿ ಅದು ಅಪ್ಪರ್ ಹೆಲ್ಪ್ ಆರ ಅದೇ ಮಾಕು ಮೂಡ್ ಟ್ರ್ಯಾಕರ್ ಅಂತಂದಾಗಿದೆ ಸೇಮ್ ಏನಾಗ ಒರ್ಕುದು ಅಂದ ಸಂತುಗಟ್ಟ ನಾ ಬಂದು ಹ್ಯಾಪಿ ಆಯ್ದನಾ ಇಲ್ಲ ಡಲ್ ಆಯ್ದನಾ ಇಲ್ಲ ಸ್ಯಾಡ್ ಆಯ್ದನಾ ಹೋಪ್ ಆಂಗ್ರಿ ಆಯ್ದನಾ ಇಲ್ಲ ಸ್ಟ್ರೆಸ್ಡ್ ಔಟ್ ಆಯ್ದನಾ ಅನ್ಪ್ರೊಡಕ್ಟಿವ್ ಆಯ್ದನಾ ಲೇಸಿ ಆಯ್ದನಾ ಎಲ್ಲವೂ ಆಡದೆ ಅದನ್ನೆಲ್ಲವ ನಂಗೆ ಮಾಡ್ಲೆ ನಿಂಗೆ ಅದೇ ಒಂದು ಗ್ರಾಫ್ ಮಾರ್ಕ್ ಮಾಡಾಕು ಓಕೆ ನಾ ಹ್ಯಾಪಿ ಆಯ್ದನ ಅದೇ ಮೇಲಕು ಡಲ್ ಆಯ್ದನ ಇದೇ ಮಾಡಾಕು ಮಾಡ ಎಲ್ಲಾಗೂ ಬಂದು ಆ ಗ್ರಾಫ್ ಅದೇ ಮೇಲೆ ಹೋಗುದು ಅಂತ ಆಸೆ ಅಲ್ಲ ಒಂದು ಬೇಲೆ ಇದೇ ಹೋಯ್ತು ಅದೇ ಕೀಯೇ ಬಪ್ಪನೆ ಇಲ್ಲ ನೆಕ್ಸ್ಟ್ ಡೇ ಏನ ಮಾಡೋ ನಂಗೆ ಬಂದು ಓಕೆ ಸ್ಯಾಡ್ ಆಯ್ದನಾ ಇಲ್ಲ ಬಂದು ಒಂದು ಅಪ್ಸೆಟ್ ಆಯ್ದನಾ ಪ್ರೊಡಕ್ಟಿವ್ ಇಲ್ಲಯ್ಯಾ ಏನು ರೀಸನ್ ಅದನ್ನು ನಿಂಗೆ ಒಡನೆ ನಿಂಗೆ ಕಂಡಿಡ್ತು ಇಮಿಡಿಯೇಟ್ ಅದನ್ನ ಕರೆಕ್ಟ್ ಮಾಡ್ತಾರೆ ಸೊ ಈ ಹ್ಯಾಬಿಟ್ ಟ್ರ್ಯಾಕರ್ ಅದು ಮೂಡ್ ಟ್ರ್ಯಾಕರ್ ನಿಂಗೆ ಅಟ್ಲೆ ನಿಂಗೆ ಬಂದು ಸ್ಟ್ರೀಮ್ ಲೈನ್ ಮಾಡೋದಕ್ಕೂ ಇನ್ನು ಅಪ್ಪರ ಹೆಲ್ಪ್ಫುಲ್ ಆಟ್ರ நாங்க வந்து இந்த நிகழ்ச்சியாக நிறைய விஷயம் பத்தி ಮಾತಾಡ್ದು ಅಂತಂದ್ರೆ ಈಗಿಲ್ಲ ಕೊಮ್ಮಿ ಈಗ ಪ್ರೋಗ್ರಾಮ್ ಬಿರುಕೋ ಜಾಮವೇ ಬಂದುಪ್ಪ ಪ್ರೋಗ್ರಾಮ್ ಸ್ಟಾರ್ಟಿಂಗ್ ನೋಡಿದ್ರೆ ಎತ್ತ ಟೈಮ್ ಹೋತು ಅಂತಂದೇಗಿ ಅರ್ಥ ಆಯ್ತು ಸ್ಟಾರ್ಟಿಂಗ್ ದಾಗ 4 areas ಆಫ್ ಲೈಫ್ ಅಂತ ನಿಂಗೆ ಸ್ಟಾರ್ಟ್ ಮಾಡಿದ್ವಿ ಅದೇ ಮಕ್ಕ ಕೂಡ ಈ ಕಾಲದಾಗ ಏನೇನೆಲ್ಲ ಸ್ಕಿಲ್ಸ್ ಅವ್ರಿಗೆ ಬೇಕು ಮಟ್ಲದ ಅವರ ಸ್ಟಡಿ ಪ್ಲಾನರು ಅವರ ಟೈಮ್ ಟೇಬಲ್ ಒರುಕುದು ರೊಟೀನ್ ಎತ್ತು ಮಕ್ಕಳದು ಈವ್ನಿಂಗ್ ರೊಟೀನ್ ಎತ್ತು ಮಕ್ಕಳದು ಅವರ ಸ್ಟಡಿ ಟ್ರ್ಯಾಕರ್ ತಾಂಡಿ ಅವರ ಹ್ಯಾಬಿಟ್ ಟ್ರ್ಯಾಕರ್ ಮೂಡ್ ಟ್ರ್ಯಾಕರ್ ಅದ್ ಮಕ್ಕ நிறைய விஷயம் பத்தி வந்து நாங்க டிஸ்கஸ் ಮಾಡಿದೋ ಸೊ ಇದೆಲ್ಲವ ತಾಂಡಿ ಒಂದು நிறைவு ಕರುತ್ತಾ ಇನ್ನು ಕುಣವ ಟಿವಿ ನೋಡಿ ಕುಣವಾಗ ಅವ್ವಪ್ಪಗ ಟೀಚರ್ಸ್ நிறைய ಜನ வந்து ನೋಡಿದ್ದಾರೆ ಸೊ ಅವಕ್ಕೆಲ್ಲ ಒಂದು நிறைவு ಕರ್ತ ಹೇಗುದು ಅಂದಲ್ಲ ಏನೇಗುದು ಒಂದು ನೆನ್ಸೆ கண்டிப்பாம்மா இந்த நாங்க ப்ரோக்ராம்னாங்க நிறைய விஷயம் டிஸ்கஸ் ಮಾಡಿದோம் நீங்க ப்ரொடக்டிவா ಇಬ್ಬುದೈತೆ ಏನೆಲ್ಲ ಮಾಡಿಲ್ಲ ಅದೆಲ್ಲ ಈಸಿ ಆಟ್ರ 4 areas ಆಫ್ ಲೈಫ್ ಅಂದಲ್ಲ ಇದೆಲ್ಲ நிறைய இடத்தவா ಅದೆಲ್ಲ நீங்க ನೆನ್ಚಿರಾಕು ಅದೆಲ್ಲ ಅಪ್ಪರ ಸಿಂಪಲ್ ನೋಡಿದಗತ್ತೆ ಈ ವರ್ಡ್ಸ್ ಎಲ್ಲ ಫ್ಯಾನ್ಸಿ ಆಟ್ರ ರೊಟೀನ್ ಫಾಲೋ ಮಾಡೋದಕ್ಕೆ ಈಸಗೆಲ್ಲ ಮಾಡುದ ಅದಂದು ನೆಂಚಾಕು ಬಟ್ ಇದೆಲ್ಲ ಅಪ್ಪರ ಸಿಂಪಲ್ ಇದೆಲ್ಲ ಮಾಡಿ ನಿಂಗೆ ಸಕ್ಸಸ್ಫುಲ್ ಆಪುದನ್ನು ನಿಂಗೆ ಕೈ ತಡದೆ ಅಲ್ಲ ಇದೆಲ್ಲ ಮಾಡೋದಕ್ಕೆ ಒಂದೇ ಒಂದು ಸಿಂಪಲ್ ಥಿಂಗ್ ಬಟ್ ವೆರಿ ಪವರ್ಫುಲ್ ಥಿಂಗ್ ಆಡದೆ ಅದೇನ ಅಂದ್ರೆ ಕನ್ಸಿಸ್ಟೆನ್ಸಿ ಜನಾಗು ಮಾಡುದು ಒಂದು ದಿನ ತವರಾದ ಜನಾಗು ಮಾಡಿಲ್ಲ ಕಂಡಿಪ ನಿಂಗ ಲೈಫ್ ನಿಂಗ ಕೈನ ಆ್ಯಂಡ್ ಮೇ ಬಿ ಈ ಕಾಲ್ನಾಗ நிறைய ಡಿಸ್ಟ್ರಾಕ್ಷನ್ ಆಡಾಕು ಅದು ಎಲ್ಲ ಎಡೆ ಕೊಡಗನವಿ ಕಣ್ಣ ಕುನ್ನವೆಲ್ಲ ದಾರುಗ ಅದು ಎಡೆ ಕೊಡಗನವಿ ಸೊ ಇನ್ನಗಟ ನೋಡಿದನಾಗ ಈ ಪ್ರೋಗ್ರಾಮ್ನಾಗ ಮೇನ್ ಟೇಕ್ ಅವೇ ನಿಂಗೆ ಒಂದು ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆಂಟ ಜೋಲಿ ಮಾಡಿಯು ಅಪ್ಪರ್ ಈಸಿ ಎಪ್ಪೇರ್ಪಟ್ಟ ದೊಡ್ಡ ಜೋಲಿ ಕನ್ಸಿಸ್ಟೆಂಟ ಮಾಡೋಣ ಖಂಡಿಪ ರಿಸಲ್ಟ್ ಅಟ್ರ ನಿಂಗ ಲೈಫ್ ನಿಂಗ ಕೈ ನಡೆದೆ ನಿಂಗ ಅಪ್ಪರ ಬುದ್ಧಿಸಾಲಿ ಅದನ್ನ ನಿಂಗ ಗೋಸ್ ಬಿತ್ತರು ಕಾನ್ಫಿಡೆಂಟ ಎಲ್ಲಾ ಜೋಲಿ ಮಾಡಿ ಅಪ್ಪರ ಹ್ಯಾಪಿ ಆಗಿದ್ದಾರೆ
கண்டிப்பா இந்த ப்ரோக்ராமே வந்து அப்புறம் ಒಂದು ಸೊಕ್ಕಾದ ಒಂದು ಪ್ರೋಗ್ರಾಮ್ ಆಟುಕೊಂಡು ಈಗಿಲಾಕು ನಾವು ಒಂದು ಇಲ್ಲಿಂದ ಕಪ್ಪುದಾಗ நிறைய விஷயம் வந்து ಅಟ್ಟು ನಡೆದ இதே மாதிரி இன்னும் நிறைய ப்ரோக்ராம்ದಾಗ இன்னும் நிறைய விஷயம் பத்தி எல்லாவும் நம்பாத்தந்த ಈಗಿನ ಇನ್ನು ನಿಗಲ್ಸಿಗೆ ನಿಂಗೆ ಬಂದು ಮಾತಾಡಿದಕ್ಕೆ ಅಪ್ಪರ ಸಂತೋಷ ಮಮ್ಮಿ ಟಿವಿ ನೋಡಿ ಇಬ್ಬೊಬ್ಬರ ಸಾರ್ಬಾಗಿ ನಾಲ್ಕು ಬೆಟ್ಟ ಟಿವಿ ಸಾರ್ಬಾಗಿ ನಿಂಗೆ ನನ್ರಿ ಈಗಿಂದ್ಯೋ ನನ್ರಿ ನಮಸ್ಕಾರ